ಮಾಲಿಕಾ ನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗ ವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಈ ತಿಂಗಳಿನ 4ನೇ ಹಾಗೂ ಕೊನೆಯ ಉಪನ್ಯಾಸವನ್ನು ತಮ್ಮ ಅನುಮತಿಯ ಮೇರೆಗೆ ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನು ಮೂಲ ಯೋಗ ವಾಸಿಷ್ಠಕ್ಕೆ ನಾನು ಬಂದೇ ಇಲ್ಲ, ಹಿನ್ನೆಲೆಯಲ್ಲೇ ಇದ್ದೀನಿ ಇನ್ನೂ ಕೂಡ. ಪ್ರಾಯಶಃ ಇವತ್ತು ಆ ಹಿನ್ನೆಲೆಯನ್ನು ತಮ್ಮ ಹತ್ರ ಹಂಚಿಕೊಂಡು ಮುಂದಿನ ಮಾಲೆಯಲ್ಲಿ ಸಾಕ್ಷಾತ್ತಾಗಿ ಗ್ರಂಥಸ್ವರೂಪಕ್ಕೆ ಬರೋ ಪ್ರಯತ್ನ ಮಾಡ್ತೀನಿ. ಇದು ಬಹಳ ಬೃಹತ್ ಗ್ರಂಥವಾದ್ದರಿಂದ, ರಾಮಾಯಣಕ್ಕಿಂತ ಗಾತ್ರದಲ್ಲಿ ದೊಡ್ಡದಾಗಿರೋದರಿಂದ ಆ ಹಿನ್ನೆಲೆ ಕೊಡದೆ ನೇರವಾಗಿ ಗ್ರಂಥಕ್ಕೆ ಪ್ರವೇಶ ಮಾಡಿದರೆ ಅದು ವ್ಯುತ್ಕ್ರಮವೋ ಅಕ್ರಮವೋ ಅನ್ನೋ ದೃಷ್ಟಿಯಿಂದ ಆ ಹಿನ್ನೆಲೆಯನ್ನು ಕಲ್ಪಿಸಿ ತದನಂತರ ಗ್ರಂಥಕ್ಕೆ ಪ್ರವೇಶ ಮಾಡ್ತಕ್ಕಂಥ ಸಾಹಸವನ್ನು ಮಾಡ್ತೀನಿ. ಈಗ ಮುಖ್ಯವಾಗಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಕರ್ಮ ಮತ್ತು ಜ್ಞಾನದ ಬಗ್ಗೆ ಇರುವಾಗ, ಜ್ಞಾನಕ್ಕೆ ಮುಖ್ಯವಾಗಿ 5 ಅಂಗಗಳು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಈಶ್ವರಾರ್ಪಣ ಬುದ್ಧಿ, ಅಹಿಂಸೆ, ಹಾಗೆಯೇ ಮುಂದುವರೆಸ್ತಾ ಇವತ್ತು ಇರತಕ್ಕಂತಹದ್ದು ಬ್ರಹ್ಮಚರ್ಯವನ್ನು ಮುಂದುವರೆಸ್ತಾ ಬ್ರಹ್ಮಚರ್ಯಕ್ಕಿರತಕ್ಕಂತಹ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹಕ್ಕೆ ಬೇಕಾಗಿರತಕ್ಕಂತಹ ಭಕ್ತಿ, ತದನಂತರ ಧ್ಯಾನ. ಈ 5 ಕೂಡ ಅತ್ಯಂತ ಮುಖ್ಯವಾಗಿ ಜ್ಞಾನಕ್ಕೆ ಸಹಕಾರಿ ಕಾರಣಗಳು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಈಗ ಭಕ್ತಿ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ನೋಡೋಣ. ಭಕ್ತಿ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿದೆ. ಸಾಮವೇದದಲ್ಲಿ ಒಂದು ಸಾಮದ ಭಾಗ ಭಕ್ತಿ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ವ್ಯಾಕರಣದಲ್ಲಿ ಭಕ್ತಿ ಅಂದರೆ ಒಂದು ಶಬ್ದವನ್ನು ಮತ್ತೊಂದು ಅರ್ಥದಲ್ಲಿ ಬಳಸದೆ ಆ ಶಬ್ದಕ್ಕೆ ಇಟ್ಟುಕೊಂಡ ಗೌಣವೃತ್ತಿ ಎಂಬುದಾಗಿ ಅರ್ಥ ಮಾಡ್ತಾರೆ. ಲೋಕದಲ್ಲಿ ಒಬ್ಬನು ತನ್ನ ಗುರುತಿನಲ್ಲಿ ಇಟ್ಟುಕೊಂಡಿರುವ ವಿಶ್ವಾಸ ಅಥವಾ ಪ್ರೀತಿ ಎಂಬ ಅರ್ಥದಲ್ಲೂ ಕೂಡ ಭಕ್ತಿ ಶಬ್ದ ಪ್ರಯೋಗದಲ್ಲಿದೆ. ಸೇವೆ ಮಾಡುವುದು ಎಂಬ ಧಾತುವಿನಿಂದ ಭಜ ಸೇವಾಯಾಮ್ ಅನ್ನೋ ಧಾತುವಿನಿಂದ ಹುಟ್ಟಿರುವುದರಿಂದ ಸೇವೆ ಮಾಡುವುದಕ್ಕೆ ಪ್ರೇಮ ಇರಬೇಕಾದ್ದರಿಂದ ಭಕ್ತಿ ಶಬ್ದಕ್ಕೆ ಪ್ರೇಮ ಎಂಬರ್ಥವೂ ಕೂಡ ನಮಗೆ ಸಿದ್ಧಿಸುತ್ತದೆ. ಸೇವಾಧರ್ಮ ಪರಮಗಹನಃ ಯೋಗಿನಾಮಪಿ ಅಗಮ್ಯ, ಅದಕ್ಕೆ ಮಾತು ಬಂದಿರೋದು. ಸೇವಾಧರ್ಮ ಅನ್ನೋದು ಯೋಗಿಗಳಿಗೂ ಕೂಡ ಅತ್ಯಂತ ದುಷ್ಕರವಾಗಿರ್ತಕ್ಕಂತಹ ಧರ್ಮ. ಅದಕ್ಕೇ ನಮ್ಮಲ್ಲಿರೋದು ಮಾತೃ ಸೇವೆ, ಪಿತೃಸೇವೆ, ಗುರು ಸೇವೆ, ದೇಶ ಸೇವೆ, ರಾಷ್ಟ್ರ ಸೇವೆ. ಅದಕ್ಕೆ ಆ ಮಾತುಗಳೆಲ್ಲ ಕೂಡ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಮಾತೃಭಕ್ತಿ, ಪಿತೃಭಕ್ತಿ, ಗುರುಭಕ್ತಿ, ರಾಜಭಕ್ತಿ, ರಾಷ್ಟ್ರಭಕ್ತಿ ಮುಂತಾದ ಶಬ್ದಗಳಲ್ಲಿ ಭಕ್ತಿ ಎಂದರೆ ಪೂಜ್ಯ ಬುದ್ಧಿಯಿಂದ ಉಂಟಾಗುವ ಪ್ರೇಮ ಎಂಬುದಾಗಿ ಇಟ್ಕೋಬೇಕಾಗತ್ತೆ. ಶಾಸ್ತ್ರದಲ್ಲಿ ಭಗವಂತನಲ್ಲಿರುವ ಪ್ರೇಮವನ್ನು ಭಕ್ತಿ ಎಂಬುದಾಗಿ ಕರೀತಾರೆ. ಈ ಭಕ್ತಿಯ ಬಗ್ಗೆ ನಾರದ ಮಹರ್ಷಿಗಳು ಭಕ್ತಿ ಸೂತ್ರಗಳನ್ನು ನಮಗೆ ದಯಪಾಲಿಸಿದ್ದಾರೆ. ಒಟ್ಟು ಇದು 84 ಸೂತ್ರಗಳಿದೆ. ಪರಮ ಪ್ರೇಮರೂಪ ಭಕ್ತಿ ಎಂಬುದಾಗಿ ಭಕ್ತಿಯನ್ನು ಅವರು ಅಲ್ಲಿ ನಿರ್ವಚನ ಮಾಡ್ತಾರೆ. ಈ ಭಕ್ತಿ ಎಂಬತಕ್ಕಂಥದ್ದು ಪರಾಭಕ್ತಿ, ಅಪರಾಭಕ್ತಿ ಅಂತ 2 ರೀತಿಯಾಗಿ ವಿಭಜಿತವಾಗುತ್ತೆ. ಮತ್ತು ಅಪರಾಭಕ್ತಿನಲ್ಲಿ ಗೌಣಭಕ್ತಿ, ಮುಖ್ಯ ಭಕ್ತಿ ಎಂಬುದಾಗಿ 2 ವಿಧ. ಆ ಗೌಣಿ ಭಕ್ತಿಯಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಮತ್ತೆ 3 ವಿಧವಾಗಿ ಅದು ವಿಂಗಡಿತವಾಗುತ್ತೆ. ಒಟ್ಟು ಇರತಕ್ಕಂತಹ ಭಕ್ತಿಯಲ್ಲಿ 11 ನಾವು ಪ್ರಧಾನವಾಗಿ ಗಮನಿಸಬೇಕಾಗತ್ತೆ. ಮೊದಲನೇದು ಗುಣ ಮಾಹಾತ್ಮ್ಯ ಆಸಕ್ತಿ. ಭಗವಂತನ ಗುಣಕ್ಕೆ ಮಾರು ಹೋಗಿ ಭಕ್ತ ಭಗವಂತನನ್ನು ಭಜನೆ ಮಾಡತಕ್ಕಂಥದ್ದು. ಉದಾಹರಣೆಗೆ ವಾಲ್ಮೀಕಿ, ವ್ಯಾಸ, ಶುಕ ಮಹರ್ಷಿಗಳು ಇದಕ್ಕೆ ಜ್ವಲಂತವಾಗಿರ್ತಕ್ಕಂತಹ ನಿದರ್ಶಕರು.
ನೋಡಿ, ವಾಲ್ಮೀಕಿ ಪ್ರಾರಂಭದಲ್ಲೇ ಯಾವ ರೀತಿಯಾಗಿ ರಾಮಾಯಣ ಪ್ರಾರಂಭ ಆಗತ್ತೆ ಅನ್ನೋದನ್ನು ನೀವು ನೋಡಿದರೆ ಇದಕ್ಕೆ ಜ್ವಲಂತವಾಗಿರ್ತಕ್ಕಂಥ ಉದಾಹರಣೆ ನಮಗೆ ದೊರೆಯುತ್ತೆ. ಶುಕ ಮಹರ್ಷಿಗಳು ಕೂಡ ಮಹಾ ದೊಡ್ಡ ಭಕ್ತಾಗ್ರೇಸರು. ಶುಕಭಾಷ್ಯ ಎಂಬುದಾಗಿಯೇ ಒಂದು ಭಾಷ್ಯ ಇದೆ. ಇನ್ನು ಎರಡನೇದು ರೂಪಾಸಕ್ತಿ. ಭಗವಂತನ ರೂಪಕ್ಕೆ ಮಾರು ಹೋಗಿ ಆ ಭಗವಂತನನ್ನು ಪೂಜಿಸ್ತಕ್ಕಂಥವರು. ಉದಾಹರಣೆಗೆ ಕೃಷ್ಣನ ಬಗ್ಗೆ ಇದ್ದಂತಹ ಗೋಪಿಕಾ ಸ್ತ್ರೀಯರ ಒಂದು ಅನುರಾಗ, ಇದು ರೂಪಾಸಕ್ತಿ ಎಂಬತಕ್ಕಂತಹ ಭಕ್ತಿಯ ಕೆಳಗಡೆ ನಮಗೆ ದೊರೆಯುತ್ತೆ. ಕೃಷ್ಣನ ರೂಪಕ್ಕೆ ಮಾರು ಹೋಗಿ ಪ್ರತಿಯೊಬ್ಬ ಗೋಪಿಕೆಯರೂ ಕೂಡ ಕೃಷ್ಣನನ್ನೇ ತನ್ನ ಗಂಡನನ್ನಾಗಿ ಪಡ್ಕೋಬೇಕು ಎಂಬುದಾಗಿ ಉತ್ಕಟವಾಗಿ ಹಂಬಲಿಸ್ತಾ ಇದ್ದರು. ಅದಕ್ಕೇ ಕೃಷ್ಣ ಪರಮಾತ್ಮ ಒಬ್ಬೊಬ್ಬ ಗೋಪಿಕೆ ಜೊತೆಗೂ ಒಬ್ಬೊಬ್ಬ ಕೃಷ್ಣ ಇರೋ ಹಾಗೆ ನಮಗೆ ತೋರಿಸ್ಕೋತಾನೆ. ಆ ದೃಷ್ಟಿಯಿಂದಲೇ ಯಾರಿಗೂ ಅಸಮಾಧಾನ ಮಾಡಬಾರ್ದು, ಯಾವ ಭಕ್ತರಿಗೂ ಕೂಡ ಅಯ್ಯೋ ನನ್ನ ಜೊತೆ ಇಲ್ವಲ್ಲ ಪರಮಾತ್ಮ ಎಂಬುದಾಗಿ ಖೇದ ಉಂಟಾಗದೇ ಇರಲಿ ಅಂತ ಕೃಷ್ಣ ಪರಮಾತ್ಮ ಮಾತನ್ನು ಮಾಡ್ತಾನೆ. ಅದಕ್ಕೇ ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತೇಹೇ ಅಖಿಲಂ ಮಧುರಂ. ಯಾವುದು ಚೆನ್ನ ಅಂತ ಹೇಳೋದು ಕೃಷ್ಣನ ಬಗ್ಗೆ? ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ನಾಲಿಗೆ ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ಅದಕ್ಕೆ ಕೊನೆಯೇ ಇಲ್ಲ. ಕೃಷ್ಣಾತ್ ಪರಂ ಕಿಮಪಿ ದೈವಂ ಅಹನ್ನ ಜಾನೆ. ಮಧುಸೂದನ ಸರಸ್ವತಿಗಳು ಅದ್ವೈತ ಸಿದ್ಧಿ ಎಂಬತಕ್ಕಂತಹ ಉದ್ಗ್ರಂಥವನ್ನು ಪಂಚಸಿದ್ಧಿ ಗ್ರಂಥಗಳಲ್ಲಿ ಒಂದಾಗಿರೋದು. ಮಹಾ ಕಬ್ಬಿಣದ ಕಡಲೆ ಅಂದರೆ ತರ್ಕಭೂಯಿಷ್ಠವಾಗಿರ್ತಕ್ಕಂಥ ಗ್ರಂಥ. ಅಂತಹ ಮಧುಸೂದನ ಸರಸ್ವತಿಗಳು ಭಕ್ತಿ ರಸಾಯನ ಎಂಬುದಾಗಿ ಒಂದು ಗ್ರಂಥವನ್ನೇ ರಚನೆ ಮಾಡಿ ಅಲ್ಲಿ ಹೇಳ್ತಾರೆ ಕೃಷ್ಣನ ಬಗ್ಗೆ, ಕೃಷ್ಣಾತ್ ಪರಂ ಕಿಮಪಿ ದೈವ ಮಹನ್ನ ಜಾನೆ. ಕೃಷ್ಣನಿಗಿಂತ ದೊಡ್ಡ ದೈವವನ್ನೇ ನಾನು ನನ್ನ ಜೀವನದಲ್ಲಿ ಕಾಣಲಿಲ್ಲ ಅನ್ನೋ ದೃಷ್ಟಿಯಿಂದ. ವಂಶಿ ವಿಭೂಷಿತಕರ ನವನೀರದಾಬಾತ್. ವಂಶಿ ಅಂದರೆ ಕೊಳಲು. ವಂಶಿ ಮ್ಯೂಸಿಕ್ ಅಕಾಡೆಮಿ ಅಂತಲೂ ಒಂದು ಅಕಾಡೆಮಿ ಇದೆ ಬಸವೇಶ್ವರ ನಗರದಲ್ಲಿ. ವಂಶಿ ವಿಭೂಷಿತ, ಕೈಯಲ್ಲಿ ಕೊಳಲನ್ನು ಇಟ್ಕೊಂಡಿರ್ತಕ್ಕಂಥವನು. ನವನೀರದಾಬಾದ್, ಆಗತಾನೇ ಆಕಾಶದಲ್ಲಿ ಬರ್ತಾ ಇರತಕ್ಕಂಥ ಹೊಸದಾದ ಮೋಡದ ಬಣ್ಣವನ್ನು ಹೋಲ್ತಕ್ಕಂತಹ ಮೈಕಾಂತಿಯುಳ್ಳಂತಹ ಕೃಷ್ಣ ಅಂತ. ನೀರ ಅಂದರೆ ನೀರು, ನೀರನ್ನು ಸುರಿಸೋದು ಅಂದರೆ ಮೋಡಗಳು. ಮೋಡದ ಕಾಂತಿಯನ್ನು ಹೋಲ್ತಕ್ಕಂತಹ ಬಣ್ಣವುಳ್ಳಂತಹ. ಪೀತಾಂಬರಾದ್ ಅರುಣ ಮಾಲ್ಯ ಕಲಾವತಂಸಾತ್. ಅವನು ಉಟ್ಕೊಂಡಿರ್ತಕ್ಕಂಥ ಪೀತಾಂಬರ ಹೇಗಿದೆ ಅಂದರೆ ಸೂರ್ಯೋದಯ ಆಗ್ತಕ್ಕಂಥ ಸಮಯದಲ್ಲಿ ಸೂರ್ಯನ ಬಣ್ಣ ಏನಿರುತ್ತೋ ಆ ಬಣ್ಣವನ್ನು ಹೋಲ್ತಕ್ಕಂಥ ಪೀತಾಂಬರವನ್ನು ಉಟ್ಕೊಂಡಿರ್ತಕ್ಕಂಥ ಕೃಷ್ಣ ಅಂತ. ಉದಯೇ ಸವಿತಾ ರಕ್ತಃ ರಕ್ತಶ್ಚ ಅಸ್ತಮಯೇ ತಥಾ ಸಂಪತ್ತೌ ಚ ವಿಪತ್ತೌ ಚ ಮಹಾತ್ಮನಾಂ ಏಕರೂಪತಾ. ಅದಕ್ಕೆ ನಮ್ಮಲ್ಲಿ ಮಾತಿರೋದು. ಸೂರ್ಯೋದಯ ಆಗೋವಾಗ ಮೊದಲು ಕೆಂಪು ಬಣ್ಣ ಬರುತ್ತೆ, ಆಮೇಲೆ ಸೂರ್ಯೋದಯ ಆಗುತ್ತೆ. ಸೂರ್ಯ ಅಸ್ತ ಆದಮೇಲೂ ಕೂಡ ಒಂದು ಕ್ಷಣ ಕೆಂಪು ಬಣ್ಣ ಹಾಗೇ ಇರುತ್ತೆ. ಆ ರೀತಿಯಾಗಿ ಮಹಾತ್ಮರು ಸಂಪತ್ತು ಬರಲಿ ಸಂಪತ್ತು ಹೋಗಲಿ ಒಂದೇ ರೀತಿಯಾಗಿರ್ತಾರೆ. ಪಂಡಿತಾ ಸಮದರ್ಶಿನಃ ಅನ್ನೋದಕ್ಕೆ ಜ್ವಲಂತವಾಗಿರ್ತಕ್ಕಂತಹ ಉದಾಹರಣೆ ನೋಡಿ. ಹಾಗೆ ಕೃಷ್ಣನ ರೂಪಕ್ಕೆ ಮರಳು ಹೋದಂಥವರು ಗೋಪಿಕಾಸ್ತ್ರೀಯರು. ನೀವು ಜಯದೇವನ ಗೀತಗೋವಿಂದ ನೋಡಿಬಿಟ್ರೆ ರೋಮಾಂಚವಾಗಿಬಿಡತ್ತೆ. ಎಷ್ಟೋ ಜನ ಸಂಗೀತ ಬಲ್ಲವರು ಎಷ್ಟು ರಾಗದಿಂದ ಹಾಡ್ತಾರೆ ನೋಡಿ ಆ ಜಯದೇವನ ಗೀತಗೋವಿಂದ. ಬಹಳ ಭಾವುಕವಾಗಿರ್ತಕ್ಕಂತಹ ಕಾವ್ಯ ಅದು. ನೀವು ಒಂದು ರೀತಿಯಾಗಿ ನೋಡಿದರೆ ಅದು ಶೃಂಗಾರ ಕಾವ್ಯ, ಇನ್ನೊಂದು ರೀತಿಯಾಗಿ ನೋಡಿದರೆ ಅದು ವೇದಾಂತ ಕಾವ್ಯ. ರಾಧಾಕೃಷ್ಣ ಎಂಬತಕ್ಕಂಥವರು ಹೆಂಡತಿ ಗಂಡ ಅಥವಾ ಪ್ರೇಯಸಿ ಪ್ರಿಯತಮ ಅಂತ ಇಟ್ಕೊಳ್ಳೋದಾದರೆ ಶೃಂಗಾರ ಭರಿತ ಕಾವ್ಯ ಅಂತ ಹೇಳ್ಬೋದು. ಜೀವಾತ್ಮ ಪರಮಾತ್ಮ ಅಂತ ಇಟ್ಕೊಂಡ್ರೆ ಅದು ವೇದಾಂತ ಗರ್ಭಿತವಾಗಿರೋ ಕಾವ್ಯ ಅಂತಲೂ ಹೇಳ್ಬೋದು. ಅದಕ್ಕೇ ನಾವು ಯಾವ ರೀತಿ ನೋಡ್ತೀವೋ ಆ ರೀತಿ ದೃಷ್ಟಿಕೋನದ ಮೇಲೆ ನಮಗೆ ಅರ್ಥ ಅನ್ನೋದು ಸ್ಫುರಿಸ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಒಂದು ಸುಂದರವಾಗಿರ್ತಕ್ಕಂತಹ ರೋಜಾ ಗಿಡ ಇದೆ, ಕೆಂಪು ಬಣ್ಣದ ಗುಲಾಬಿ ಬಿಟ್ಟಿದೆ. ಒಬ್ಬರೇನು ಮಾಡ್ತಾರೆ, ಆ ಗುಲಾಬಿ ಬಣ್ಣ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಬಣ್ಣವನ್ನು ಹೊಗಳ್ತಾರೆ. ಎರಡನೇವರು ಅಯ್ಯೋ ಬಣ್ಣ ಇರಲಿ ಪಕ್ಕಕ್ಕೆ, ಆ ಸುವಾಸನೆ ನೋಡ್ರಿ, ಒಂದು ಮೈಲಿ ದೂರಕ್ಕೆ ನಂಗೆ ಸುವಾಸನೆ ಬರ್ತಾ ಇದೆ, ಅದು ಸುವಾಸನೆಯಿಂದ ಕೂಡಿರ್ತಕ್ಕಂಥ ಹೂವು ಅಂತ ಹೊಗಳ್ತಾರೆ. ಮೂರನೇವರು ಅದೇ ಗುಲಾಬಿ ಕಾಲಿಗೆ ಮುಳ್ಳು ಚುಚ್ಕೊಂಡಾಗ ಮುಳ್ಳುಗಿಡ ರೀ ಅಂತಾರೆ. ಮೂರು ಸತ್ಯನೇ. ಅವರವರು ನೋಡ್ತಕ್ಕಂಥ ದೃಷ್ಟಿಯಿಂದ ಅವರವರಿಗೆ ಅದದು ಭಾಸವಾಗ್ತಾ ಹೋಗುತ್ತೆ. ಇದಕ್ಕೆ ಉಲ್ಲೇಖಾಲಂಕಾರ ಅಂತ ಕರೀತಾರೆ ಪಾರಿಭಾಷಿಕವಾಗಿ ಸಮೃತ ಅಲಂಕಾರ ಶಾಸ್ತ್ರದಲ್ಲಿ. ಬಹುಬಿಹಿ ಬಹುದೋಲ್ಲೇಖಾದ್ ಏಕಸ್ಯೋಲ್ಲೇಖ ಇಷ್ಯತೆ. ಒಬ್ಬರೇ ಇಲ್ಲಿ ಉಪನ್ಯಾಸಕರಾಗಿರ್ಬೋದು,
ಅವರ ತಂದೆಗೆ ಅವರ ಮಗ ಆಗಿರ್ಬೋದು, ಅವರ ಮಗನಿಗೆ ಅವರ ತಂದೆ ಆಗಿರ್ಬೋದು, ಅವರ ಹೆಂಡತಿಗೆ ಅವರ ಗಂಡ ಆಗಿರ್ಬೋದು. ಏಕಕಾಲದಲ್ಲಿ ಒಬ್ಬರೇ ಅನೇಕವಾಗಿರೋದಕ್ಕೆ ಸಾಧ್ಯ ಇರೋದಕ್ಕೆ ಉಲ್ಲೇಖಾಲಂಕಾರ ಎಂಬುದಾಗಿ ಅಲಂಕಾರ ಶಾಸ್ತ್ರದಲ್ಲಿ ಒಂದು ಅಲಂಕಾರವನ್ನು ಹೆಸರಿಟ್ಟಿದ್ದಾರೆ. ಹಾಗೆಯೇ ಶ್ರೀರಾಮಚಂದ್ರನ ಬಗ್ಗೆ ಇದ್ದಂತಹ ಶಬರಿಯ ಭಕ್ತಿ ರಾಮಾಯಣದಲ್ಲಿ ಬರತಕ್ಕಂಥದ್ದು. ಅಲ್ಲೂ ಕೂಡ ನಮಗೆ ರೂಪಾಸಕ್ತಿ. ರಾಮನಿಗೋಸ್ಕರ ಒಳ್ಳೆ ಹಣ್ಣು ಕೊಡಬೇಕು ಅಂತ ಕಾದುಕೊಂಡಿದ್ಲು ಶಬರಿ. ತಾನು ಕಚ್ಚಿ ಕಚ್ಚಿ ಎಲ್ಲಿ ಸಿಹಿಯಾಗಿಲ್ಲದೆ ಇರತಕ್ಕಂಥ, ಒಗಚಾಗಿರ್ತಕ್ಕಂಥದ್ದೋ, ಬೇರೆ ತರಹ ಇರತಕ್ಕಂಥದ್ದೋ, ರುಚಿ ಇಲ್ಲದೆ ಇರತಕ್ಕಂಥ ಹಣ್ಣು ಎಲ್ಲಿ ಸೇರಿಬಿಡತ್ತೋ ಅಂತ ತಾನು ಅದನ್ನು ಕಚ್ಚಿ ಅವನಿಗೆ ಕೊಡ್ತಾ ಇದ್ಲು. ನೋಡಿ, ಅದರ ಹಿಂದೆ ಇರತಕ್ಕಂತಹ ತತ್ವ ನಾವು ಅರಿಬೇಕೇ ಹೊರತು ಅವಳು ಎಂಜಲ್ ಮಾಡಿ ಕೊಡ್ತಾ ಇರಲು ಅಂತ ಅರ್ಥ ಮಾಡಬಾರ್ದು ಯಾವಾಗಲೂ ಕೂಡ. ಸೊ ಆ ದೃಷ್ಟಿಯಿಂದನೇ ಅದು ನಿಜವಾಗಿರ್ತಕ್ಕಂತಹ ನನ್ನ ಭಗವಂತನಿಗೆ ಒಳ್ಳೆ ಹಣ್ಣು ಸೇರಬೇಕು ಎಂಬತಕ್ಕಂಥ ಉದ್ದೇಶ, ಅದು ನಮಗೆ ಪ್ರಧಾನವಾಗಿ ಇರಬೇಕಾಗಿರ್ತಕ್ಕಂಥದ್ದು. ದಂಡಕಾರಣ್ಯದಲ್ಲಿ ನಡೀತಕ್ಕಂಥ ಘಟನೆ. ಮೂರನೇದು ಪೂಜಾಸಕ್ತಿ. ನೋಡಿ, ಮೂರನೇ ರೀತಿಯಾಗಿರ್ತಕ್ಕಂಥ ಭಕ್ತಿ ಹೇಗೆ ಅಂದರೆ ಭಗವಂತನ ಪೂಜೆಯಲ್ಲಿ ಆಸಕ್ತವಾಗಿರ್ತಕ್ಕಂಥದ್ದು. ನೀವು ಪೂಜೆ ಮಾಡುವಾಗ ಭಗವಂತನಿಗೆ ಏನು ಕೊಡ್ತೀರಾ ಅಂತಲ್ಲ ಮುಖ್ಯ, ಹ್ಯಾಕ್ ಕೊಡ್ತೀರಾ ಅಂತ ಮುಖ್ಯ. ಅದಕ್ಕೇನೆ ಭಗವದ್ಗೀತೆಯ 12ನೇ ಅಧ್ಯಾಯಕ್ಕೆ ಭಕ್ತಿಯೋಗ ಎಂಬುದಾಗಿ ಹೆಸರಿಟ್ಬಿಟ್ಟಿದ್ದಾರೆ. 20 ಶ್ಲೋಕದಲ್ಲೂ ಕೂಡ ಭಕ್ತಿಯ ಪಾರಮ್ಯವನ್ನು ಕೊಂಡಾಡಿದ್ದಾರೆ 12ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ನೀನು ಏನು ಕೊಡ್ತೀಯಾ ಅಂತಲ್ಲ ಭಗವಂತನಿಗೆ ಮುಖ್ಯ, ಹ್ಯಾಕ್ ಕೊಡ್ತಾ ಇದೆಯಾ ಅಂತ. ಒಂದು ಎಲೆ ಕೊಡ್ತೀಯಾ, ಒಂದು ಹಣ್ಣು ಕೊಡ್ತೀಯಾ, ಒಂದು ಹೂವು ಇಡ್ತೀಯಾ, ಏನೂ ಇಲ್ಲದೆ ಹೋದರೆ ಒಂದು ಉದ್ಧರಣೆ ನೀರು ಬಿಡ್ತೀಯಾ, ಸಾಕು. ಭಗವಂತನಿಗೆ ಅಷ್ಟೇ ತೃಪ್ತಿ, ಅಲ್ಪ ತೃಪ್ತ. ನಮ್ಮ ತರಹ ಇದೇ ಬೇಕು ಅದೇ ಬೇಕು ಅಂತ ಡಿಮಾಂಡ್ ಮಾಡೋದೇ ಇಲ್ಲ ಭಗವಂತ. ನಾವು ಕೊಡೋದರ ಹಿನ್ನೆಲೆ ತುಂಬ ಮುಖ್ಯವಾಗತ್ತೆ. ಆ ದೃಷ್ಟಿಯಿಂದನೇ ಅದಕ್ಕೆ ಪೂಜಾಸಕ್ತಿ ಎಂಬುದಾಗಿ ಹೆಸರು. ಪವಿತ್ರವಾಗಿರ್ತಕ್ಕಂಥ ಭಾವನೆ ಮುಖ್ಯ ಇಲ್ಲಿ. ಇನ್ನು ಮೂರನೇದು ಆದಮೇಲೆ ಸ್ಮರಣಾಸಕ್ತಿ. ನೋಡಿ, 4ನೇದು ಯಾವಾಗಲೂ ಭಗವಂತನನ್ನೇ ಸ್ಮರಿಸ್ಕೋತಾ ಇರೋದು. ಸೊ ಎದ್ದರೆ ಕೂತ್ರೆ ಭಗವಂತನ ಸ್ಮರಣ, ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಹ್ಲಾದ ಭಗವಂತನ ಬಗ್ಗೆ ಇಟ್ಕೊಂಡಂತಹ ಭಕ್ತಿ. ಯಾವತ್ತೂ ಕೂಡ ಭಗವಂತನನ್ನು ಮರಿಲೇ ಇಲ್ಲ ಪ್ರಹ್ಲಾದ. ಹಿರಣ್ಯಕಶಿಪು ಏನೆಲ್ಲ ಪ್ರಯತ್ನ ಮಾಡ್ದ ಪ್ರಹ್ಲಾದನ ಮನಸ್ಸನ್ನು ತನ್ನ ಕಡೆ ತಿರುಗಿಸ್ಕೊಳ್ಳೋಕ್ಕೆ, ಆದರೆ ಅವನ ಕೈಯಲ್ಲಿ ಸಾಧ್ಯ ಆಗಲೇ ಇಲ್ಲ. ನೋಡಿ, ಕೊನೆ ತನಕ ಕೂಡ ಏನೆಲ್ಲ ಪರೀಕ್ಷೆಗಳು ಒಡ್ದ. ಈ ಒಂದು ಕಂಬದಲ್ಲಿ ತೋರಿಸ್ತೀಯೋ ನೀನು ಭಗವಂತನನ್ನು, ಆಯಿತು, ಕಂಬದಿಂದನೇ ಬಂದ ಭಗವಂತ. ಅವನಿಗೇನು ಅಹಂಕಾರ ಇತ್ತು ಅಂದರೆ ಮನುಷ್ಯರಿಂದ ಸಾಯಲ್ಲ, ಪ್ರಾಣಿಗಳಿಂದ ಸಾಯಲ್ಲ, ಬೆಳಿಗ್ಗೆ ಸಾಯಲ್ಲ, ರಾತ್ರಿ ಸಾಯಲ್ಲ, ಮನೆ ಒಳಗೆ ಸಾಯಲ್ಲ, ಮನೆ ಆಚೆ ಸಾಯಲ್ಲ. ಅಲ್ಲಿಗೆ ತನಗೆ ಸಾವೇ ಇಲ್ಲ ಅಂತ ಮೆರೀತಾ ಇದ್ದ. ನಾವೇ ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಬುದ್ಧಿ ಇಲ್ವಾ? ಅದಕ್ಕೆ ನೋಡಿ, ಅದು ಬೆಳಿಗ್ಗೆನೂ ಅಲ್ಲ ರಾತ್ರಿನೂ ಅಲ್ಲ, ಸಂಜೆ ಹೊತ್ತು. ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸ್ತಿಲ ಮೇಲೆ. ಪ್ರಾಣಿಯೂ ಅಲ್ಲ, ಪೂರ್ತಿ ಮನುಷ್ಯನೂ ಅಲ್ಲ, ನರಸಿಂಹಾವತಾರ, ಅರ್ಧ ನರ ಅರ್ಧ ಸಿಂಹ. ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಈಡೇರ್ತು ನೋಡಿ ಅಲ್ಲಿ. ಆ ದೃಷ್ಟಿಯಿಂದ ಸ್ಮರಣಾಸಕ್ತಿ, ಯಾವಾಗಲೂ ಕೂಡ ಸ್ಮರಣೆ ಮಾಡ್ಕೋತಾ ಇರೋದು. ಅದಕ್ಕೆ ನಮ್ಮ ಹಿಂದಿನ ಜನರು ಮಕ್ಕಳಿಗೆ ಯಾವಾಗಲೂ ಕೂಡ ರಾಮ, ಕೃಷ್ಣ, ಗೋವಿಂದ, ನಾರಾಯಣ ಅಂತ ಹೆಸರಿಟ್ಟು, ಹಾಗಾದರೂ ಭಗವಂತನ ಹೆಸರು ಬಾಯಲ್ಲಿ ಬರಲಿ ಅಂತ ಇಡ್ತಾಯಿದ್ರು ಮಕ್ಕಳಿಗೆ. ನಾರಾಯಣ ಅಂತ ಕರೆಯುವಾಗಾದರೂ ಭಗವಂತನ ಕಡೆಗೆ ನಮ್ಮ ಗಮನ ಹೋಗಲಿ, ವಾಸುದೇವ ಅಂತ ಕರೆಯುವಾಗಾದರೂ ಆ ಕಡೆ ಗಮನ ಹೋಗಲಿ, ಕೃಷ್ಣ ಅಂತ ಕರೆಯುವಾಗಾದರೂ ಆ ಕಡೆ ಗಮನ ಹೋಗಲಿ ಅಂತ. ನಾವಾಗಂತೂ ಕರೆಯೋಕ್ಕಾಗಲ್ಲ, ಮಕ್ಕಳನ್ನು ಕರೆಯುವಾಗಾದರೂ ಅಲ್ಲಿಗೆ ಹೋಗಲಿ ಅನ್ನೋ ದೃಷ್ಟಿಯಿಂದ ಹಾಗಿಡ್ತಾಯಿದ್ರು ಆ ಹೆಸರು ಅನ್ನೋದು. ECG ಸುದರ್ಶನ್, ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟ್, ರೀಸೆಂಟಾಗಿ ಹೋಗ್ಬಿಟ್ರು ಆಸ್ಟಿನ್ ಟೆಕ್ಸಾಸ್ ಅಮೇರಿಕಾನಲ್ಲಿ. ನೊಬೆಲ್ ಲಾರೆಟ್ ಬರಬೇಕಾದಂತಹ ಹೆಸರುವಾಸಿಯಾಗಿರ್ತಕ್ಕಂಥ ಭೌತಶಾಸ್ತ್ರಜ್ಞರು. ಬೈ ಬರ್ತ್ ಹಿ ಈಸ್ ಎ ಕ್ರಿಶ್ಚಿಯನ್. ಆದರೆ ಅಮೇರಿಕಾದಲ್ಲಿ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮುಂಚೆ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಆ ಶ್ಲೋಕ ಹೇಳಿದೆ. ಫಿಸಿಕ್ಸ್ ಎಕ್ಸ್ಪೆರಿಮೆಂಟು ಕ್ರಿಶ್ಚಿಯನ್ನು ಅಮೇರಿಕಾದಲ್ಲಿ ಮಾಡ್ತಾ ಇರಲಿಲ್ಲ. ನೀವು ನೋಡ್ಕೊಳ್ಳಿ, ನಾವೇನು ಅನ್ಕೋತೀವಿ, ವಿಜ್ಞಾನಿಗಳೆಲ್ಲ ತುಂಬ ಮುಂದುವರೆದವರು, ಅವ್ರಿಗೆ ಈ ಕಡೆ ಬೇಕಾಗಿಲ್ಲ, ಅವರು ಇದಕ್ಕೆಲ್ಲ ಅತೀತರು, ಅವರು ಧರ್ಮಶ್ರದ್ಧೆ ಇಲ್ಲದವರು, ಈ ರೀತಿಯಾಗಿ ಒಂದು ಭಾವನೆ ನಮ್ಮಲ್ಲಿ ಬೇರೂರು ಬಿಟ್ಟಿದೆ.
ವಿಜ್ಞಾನ ಅನ್ನೋದಕ್ಕೆ ಇನ್ನೊಂದು ಅರ್ಥನೂ ಇದೆಯಪ್ಪ. ವಿಜ್ಞಾನ ಅಂದರೆ ಬರೀ ಸೈನ್ಸ್ ಅಂತಾನೆ ಅಲ್ಲ, ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಅಂದರೆ ಆತ್ಮಜ್ಞಾನ ಅಂತ ಅರ್ಥ. ಅದಕ್ಕೇನೆ ನಮ್ಮಲ್ಲಿ ಜ್ಞಾನಂ ವಿಜ್ಞಾನ ಸಹಿತಂ ಆ ಮಾತು ಬಂದಿರತಕ್ಕಂಥದ್ದು. ಸ್ಮರಣಾಸಕ್ತಿ, ಯಾವಾಗಲೂ ಕೂಡ ಸ್ಮರಣೆ ಮಾಡ್ಕೋತಾ ಇರೋದು ಭಗವಂತನನ್ನೇ. ಆವಾಗ ಕೊನೆಗೇನಾಗತ್ತೆ, ಭ್ರಮರ ಕೀಟ ನ್ಯಾಯ ಅಂತ ನಮ್ಮಲ್ಲೊಂದಿದೆ. ನಾವು ಏನನ್ನಾದರೂ ಸ್ಮರಣೆ ಮಾಡ್ಕೋತಾ ಇದ್ದರೆ ಕೊನೆಗೆ ಅದೇ ಆಗ್ಬಿಡ್ತೀವಿ ಅಂತ. ಅದಕ್ಕೆ ಯಾವಾಗಲೂ ನಾವು ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು ಅಂತಿರೋದು. ಏಕೆಂದರೆ ಸಂಸ್ಕಾರ ಉಂಟಾಗತ್ತೆ. ಅದಕ್ಕೆ ಮಕ್ಕಳ ಮುಂದೆ ದೊಡ್ಡವರು ಜಗಳ ಆಡಬಾರ್ದು ಮನೆಯಲ್ಲಿ ಅಂತ ಅದಕ್ಕೆ ಹೇಳೋದು. ಏಕೆಂದರೆ ಆ ಕೆಟ್ಟ ಮಾತುಗಳೇ ಅವರ ಮನಸ್ಸೊಳಗೆ ಹೋದರೆ ಅವ್ರಿಗೆ ಆ ರೀತಿಯಾಗಿಯೇ ಭಾಷೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಈ ದೃಷ್ಟಿಯಿಂದಲೇ ನಮ್ಮಲ್ಲಿ ಮುಖ್ಯವಾಗಿ ಆ ರಾಮಶುಕ ಲಕ್ಷ್ಮಣ ಶುಕ ಆ ಎರಡು ಗಿಳಿ ಮರಿಗಳ ದೃಷ್ಟಾಂತವನ್ನು ಮಹಾಭಾರತದಲ್ಲಿ ಕೊಟ್ಟಿರೋದು. ಆ ರಾಮಶುಕ ಒಬ್ಬ ಸಾಧು ತೆಗೆದುಕೊಂಡೋಗಿ ಸಾಕ್ತಾನೆ. ಯಾವಾಗಲೂ ಒಳ್ಳೆಯದನ್ನೇ ಕೇಳ್ತಾ ಇರುತ್ತೆ ಅದು. ಅದಕ್ಕೆ ಬನ್ನಿ, ಕೂತ್ಕೊಳ್ಳಿ, ವಿಶ್ರಾಂತಿ ಪಡ್ಕೊಳ್ಳಿ, ಹಾಲು ಸ್ವೀಕರಿಸಿ ಹೀಗೆ ಹೇಳುತ್ತೆ. ಲಕ್ಷ್ಮಣ ಶುಕ ಒಬ್ಬ ಕಟುಕ ತೆಗೆದುಕೊಂಡೋಗಿ ಸಾಕ್ತಾನೆ. ಬೆಳಿಗ್ಗೆ ಎದ್ದರೆ ಹೊಡಿತೀನಿ, ಬಡಿತೀನಿ, ಕೊಲ್ತೀನಿ, ಚಚ್ತೀನಿ. ಅದನ್ನೇ ಕೇಳಿ 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 ಅದರ ಬಾಯಲ್ಲಿ ಅದೇ ಬರುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಗಿಳಿ ಪಾಠ ಅಂತ. ಸೊ ಆ ದೃಷ್ಟಿಯಿಂದ ನಾವು ಏನು ಕೇಳಿದರೆ ಅದು ಆ ರೀತಿಯಾಗಿ ಆಗತ್ತೆ. ಯದ್ಭಾವಂ ತದ್ಭವತಿ. ಅದಕ್ಕೆ ನಾನು ಬ್ರಹ್ಮ ಅನ್ನೋ ಭಾವನೆ ನಾನು ಇಟ್ಕೊಂಡಿದ್ರೆ ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ಒಂದು ಪುಣ್ಯ ವಿಶೇಷದಿಂದ ನಾನು ಬ್ರಹ್ಮ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಬ್ರಹ್ಮ ಅಲ್ಲ ಅನ್ನೋದು ಹೋದರೆ ಇರೋದೇ ನಾನು ಬ್ರಹ್ಮ ಅನ್ನೋ ವಸ್ತು. ನಾನು ಬ್ರಹ್ಮ ಅಲ್ಲ ಅನ್ನೋದು ಹೋಗೋದಲ್ಲಿ ತಾತ್ಪರ್ಯವೇ ಹೊರತು ನಾನು ಬ್ರಹ್ಮ ಅನ್ನೋದು ಬರೋದಲ್ಲ. ಇನ್ನು 5ನೇ ಮುಖ್ಯವಾಗಿರೋ ಭಕ್ತಿ ದಾಸ್ಯಾಸಕ್ತಿ. ನೋಡಿ, ನಾನು ಭಗವಂತನ ದಾಸ, ಭಗವಂತ ನನ್ನ ಸ್ವಾಮಿ ಅನ್ನೋ ಅರ್ಥದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಹನುಮಂತನಿಗಿಂತ ಇನ್ನು ಯಾವ ಉದಾಹರಣೆ ಕೊಡೋಕ್ಕೆ ಸಾಧ್ಯ ದಾಸ್ಯ ಭಕ್ತಿಗೆ? ನಾನು ಹನುಮಂತ ಅಂತ ಹೇಳ್ಕೊಳ್ಳಿಲ್ಲ, ನಾನು ಆಂಜನೇಯ ಅಂತ ಹೇಳ್ಕೊಳ್ಳಿಲ್ಲ, ನಾನು ರಾಮನ ದಾಸ ಅಂತ ಹೇಳ್ಕೊತಾನೆ ಹನುಮಂತ. ನೋಡಿ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಎಂತಹ ಹನುಮಂತನ ಒಂದು ಭಕ್ತಿ ಇತ್ತು ರಾಮನ ಬಗ್ಗೆ ಅಂದರೆ, ತನ್ನ ಹೃದಯದಲ್ಲೇ ಯಾವಾಗಲೂ ಕೂಡ ರಾಮನನ್ನು ಇಟ್ಕೊಂಡಿರ್ತಾ ಇದ್ದ. ಅದಕ್ಕೆ ರಾಮ ಎಂಬತಕ್ಕಂಥ ಹೆಸರಿಗೆ ಅನ್ವರ್ಥವಾಗಿರ್ತಕ್ಕಂಥ ದಾಸ ಅಂದರೆ ಹನುಮಂತ. ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆಯಿಂದಲೇ ಇಷ್ಟೂ ಕೂಡ ಸಿದ್ಧವಾಗುತ್ತೆ. ಹನುಮಂತ ಕಿಷ್ಕಿಂಧ ಕಾಂಡದಲ್ಲಿ ಮೊದಲನೇ ಸಲ ರಾಮನ ಎದುರುಗಡೆ ಬಂದಾಗ ಅವನು ಮಾತಾಡಿದ್ದನ್ನು ಕೇಳಿಸ್ಕೊಂಡು ಲಕ್ಷ್ಮಣ ಸಂದೇಹ ಪಡ್ತಾನೆ. ಅಣ್ಣ, ಇದೆಲ್ಲೋ ರಾಕ್ಷಸ ಮಾಯೆ ಇರಬೇಕು, ಇವನು ಯಾರೋ ರಾಕ್ಷಸ ಇರಬೇಕು, ಕೋತಿ ವೇಷದಲ್ಲಿ ಬಂದಿದ್ದಾನೆ ಅಂತ. ಆಗ ರಾಮ ಒಂದೇ ಒಂದು ಮಾತು ಹೇಳ್ತಾನೆ, ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಬಹುವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ವೇದಾಧ್ಯಯನ ಸಂಪನ್ನ ಮಾಡದೇ ಇರತಕ್ಕಂಥವನು ಈ ರೀತಿಯಾಗಿ ಮಾತಾಡೋಕ್ಕಾಗಲ್ಲ. ಇಷ್ಟೊತ್ತವನು ಮಾತಾಡಿದರೂ ಕೂಡ ಒಂದೇ ಒಂದು ಅಪಶಬ್ದ ಅವನ ಬಾಯಿಂದ ಆಚೆ ಬಂತ, ಅವನು ಯಾರೋ ಮಹಾತ್ಮ ನಮ್ಮ ಜೊತೆ ಸೇರಿಸ್ಕೊ ಅಂತ ಹೇಳ್ತಾನೆ. ಆ ದೃಷ್ಟಿಯಿಂದನೇ ಮೊದಲನೇ ಇಂಪ್ರೆಷನ್ನೇ ಆ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಸೀತಾಮಾತೆಯನ್ನು ಸಂಧಿಸೆ ಮಾಡುವಾಗ ರಾಮನ ಗುಣಗಾನ ಮಾಡ್ತಾ ಬರ್ತಾನೆ ಅವನು, ಸೀತೆಯಲ್ಲಿ ವಿಶ್ವಾಸವನ್ನು ಮೂಡಿಸೋ ದೃಷ್ಟಿಯಿಂದ. ಅದು ಮುಖ್ಯವಾಗಿ ಭಕ್ತ ಭಗವಂತನ ಬಗ್ಗೆ ಇಟ್ಕೋಬೇಕಾಗಿರ್ತಕ್ಕಂತಹ ಅದಮ್ಯವಾಗಿರ್ತಕ್ಕಂಥ ವಿಶ್ವಾಸ, ಶ್ರದ್ಧೆ ಮತ್ತು ಭಕ್ತಿ. ಅದಾದಮೇಲೆ ಸಖ್ಯ ಭಕ್ತಿ. ನೋಡಿ, ಭಗವಂತನನ್ನು ಮಿತ್ರ ಎಂಬುದಾಗಿ ಸಂಬೋಧನೆ ಮಾಡ್ತಕ್ಕಂಥದ್ದು. ಅದು ಅರ್ಜುನ ಆಗ್ಬೋದು ಅಥವಾ ಕುಚೇಲ ಆಗ್ಬೋದು ಕೃಷ್ಣನಿಗೆ. ಅರ್ಜುನನಿಗೆ ಹೇ ಮಾಧವ ಹೇ ಸಖೇತಿ ಅನ್ನೋ ಶಬ್ದವೇ ಬರುತ್ತೆ ಇಲ್ಲಿ ಗೀತೆಯಲ್ಲಿ. ಸೊ ಸಖ ಅಂದರೆ ಫ್ರೆಂಡ್ ಅನ್ನೋ ಅರ್ಥದಲ್ಲಿ. ಸೊ ಪರಮಾತ್ಮನನ್ನೇ ತನ್ನ ಸ್ನೇಹಿತನನ್ನಾಗಿ ಉಳ್ಳಂತಹ ಒಂದು ಘಟನೆ. ಕುಚೇಲನಿಗೆ ಯಾವ ರೀತಿಯಾಗಿ ಕೃಷ್ಣ ಪರಮಾತ್ಮ ಸಂಧಿ ಮಾಡ್ದ ಅನ್ನೋದು ಕೂಡ ವಿದಿತವಾಗಿರ್ತಕ್ಕಂಥ ವಿಷಯವೇ. ಯಾಕೆಂದರೆ ಸಾಂದೀಪನಿ ಗುರುಕುಲದಲ್ಲಿ ಅವರಿಬ್ಬರೂ ಕೂಡ ಒಟ್ಟಿಗೆ ಅಧ್ಯಯನವನ್ನು ಮಾಡಿದವರು. ಇವತ್ತಿಗೂ ಕೂಡ ಯಾರಾದರೂ ನೋಡ್ಬೋದು, ಉಜ್ಜಯಿನಿಗೆ ಹೋದರೆ ಸಾಂದೀಪನಿ ಗುರುಕುಲ ಇದೆ ಅಲ್ಲಿ. ಸೊ ಅಲ್ಲಿ ಕೃಷ್ಣನ ಮೂರ್ತಿಯು ಕೂಡ ನಮಗೆ ಜ್ವಲಂತವಾಗಿ ತೋರುತ್ತೆ. ಮಹಾಕಾಲ ಮಂದಿರದಿಂದ ಇನ್ನು ಈ ಕಡೆಗೆ ಬರುತ್ತೆ ಸಾಂದೀಪನಿ ಗುರುಕುಲ. ಅದಾದಮೇಲೆ 7ನೇದು ವಾತ್ಸಲ್ಯಾಸಕ್ತಿ. ಭಗವಂತನನ್ನು ಮಗು ತರಹ ಕಾಣ್ತಕ್ಕಂಥದ್ದು. ಉದಾಹರಣೆಗೆ ವಸುದೇವ ಮತ್ತು ದೇವಕಿಯರು ಕೃಷ್ಣನನ್ನು ಕಂಡಿದ್ದು, ದಶರಥ ಮತ್ತು ಕೌಸಲ್ಯ ಶ್ರೀರಾಮನನ್ನು ಕಂಡಿದ್ದು. ಇದು ವಾತ್ಸಲ್ಯಾಸಕ್ತಿ. ಸೊ
ವಾತ್ಸಲ್ಯ ರಸ ಅಂತ ಕೂಡ ಒಂದು ರಸ ಇಟ್ಕೋಬೋದು ಅಂತ ಕೂಡ ಕೆಲವು ಅಲಂಕಾರಿಕರು ಹೇಳೋದುಂಟು. ವತ್ಸಲ ಅಂದರೆ ಮಕ್ಕಳಿಗೆ ತೋರಿಸ್ತಕ್ಕಂತಹ ಒಂದು ವಾತ್ಸಲ್ಯ. ನೋಡಿ, ರಾಮ ಇಲ್ಲದೆ ದಶರಥ ಒಂದು ಕ್ಷಣವೂ ಕೂಡ ಅವನಿಗಿರಕ್ಕಾಗ್ತಾ ಇರಲಿಲ್ಲ. ಆಹೂಯ ರಾಮಂ ವಿನಯಾಭಿರಾಮಂ ಅವಿಪ್ರಮೋದ ಪ್ರಭುರೇವ ಮೂಚೆ ತವೋತ್ತಮಾಂಗೇ ಮುಕುಟಂ ವಿಧಾತುಂ ಅಹ್ನಾಯತಿಷ್ಯೆ ದಿವಸೇ ಯತಿಷ್ಯೆ. ಚಂಪು ರಾಮಾಯಣದಲ್ಲಿ ಭೋಜರಾಜ ಆ ಮಾತನಾಡಿಸ್ತಾನೆ. ಆಹೂಯ ರಾಮಂ ವಿನಯಾಭಿರಾಮಂ. ರಾಮನನ್ನ ಹತ್ರ ಕರೆದ. ಎಂಥ ರಾಮ ಅಂದರೆ ಅವನಿಗೊಂದು ವಿಶೇಷಣ, ವಿನಯವನ್ನೇ ತನ್ನ ಜೀವಿತವಾಗುಳ್ಳಂಥವನು. ವಿನಯಾಭಿರಾಮಂ ತವ ಉತ್ತಮಾಂಗೆ, ನಿನ್ನ ತಲೆ ಮೇಲೆ ನಾಳೆ ಬೆಳಗ್ಗೆ ನಾನು ಅಭಿಷೇಕ ಮಾಡ್ತೀನಿ, ನೀನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡ್ತೀನಿ ಅಂತ. ಆದರೆ ರಾತ್ರೋರಾತ್ರಿ ಏನಾಯಿತು? ಮಂಥರೆ ಕೈಕೇಯಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ್ಲು. ಯಾವನು ಪಟ್ಟಾಭಿಷಿಕ್ತನಾಗಬೇಕಾಗಿತ್ತೋ ಅವನಿಗೆ ಕಾಡಿಗೆ ಹೋಗಬೇಕಾಯಿತು. ಕೈಕೇಯಿಯ ದೈಹಿಕವಾದ ಗೂನು ಮಾನಸಿಕವಾಗಿರೋ ಗೂನನ್ನು ಹೋಲ್ತು ಅಂತ ವರ್ಣನೆ ಮಾಡ್ತಾನೆ ಭೋಜರಾಜ. ಯಾಮೇವಾಹುರ್ನಿಶಚರಕುಲೋನ್ಮೂಲನೆ ಮೂಲಹೇತು ಯಸ್ಯಾಶ್ಚಿತ್ತಂ ಪ್ರಕೃತಿಕುಟಿಲಂ ಗಾತ್ರಮಿತ್ರಂ ಬಭೂವ ಅಂಬೋಜಿನ್ಯಾ ಶಿಶಿರಸರಿತಃ ಕಾಸರೀ ವಾಂಚಮಂಬಃ ಕೈಕೇಯಾಸ ಸದಯ ಹೃದಯ ಮಂಥರ ನಿರ್ಮಮಂಥ. ಅಯೋಧ್ಯಾಕಾಂಡದಲ್ಲಿ ಬರುತ್ತೆ, ಚಂಪು ರಾಮಾಯಣದಲ್ಲಿ. ಮಂಥರೆ ಆವೇಶ ಆಗೋಕ್ಕೆ ಮುಂಚೆ ಕೈಕೇಯಿಯ ಮನಸ್ಸು ಹೇಗಿತ್ತು ಅಂದರೆ ತಿಳಿಯಾದ ಸರೋವರದ ನೀರು ತರಹ ಇತ್ತಂತೆ. ಮಂಥರೆ ಆವೇಶ ಆದಮೇಲೆ ಕಾಡೆಮ್ಮೆ ನೀರಿಗಿಳಿದ್ರೆ ನೀರು ಹೇಗೆ ಅಲ್ಲೋಲ ಕಲ್ಲೋಲವಾಗುತ್ತೋ ಕೈಕೇಯಿಯ ಮನಸ್ಸು ಹಾಗೆ ಅಲ್ಲೋಲ ಕಲ್ಲೋಲವಾಗೋಯ್ತು ಅಂತ ವರ್ಣನೆ ಮಾಡ್ತಾನೆ. ಅದೇ ಸಮಸ್ತವಾಗಿರ್ತಕ್ಕಂಥ ರಾಕ್ಷಸ ಕುಲದ ನಾಶಕ್ಕೆ ಕಾರಣವಾಯಿತು ಅಂತ ವರ್ಣನೆ ಮಾಡ್ತಾನೆ. ಯಾಕೆಂದರೆ ಮಂಥರೆ ಕೈಕೇಯಿಯ ಮನಸ್ಸಿನ ಮೇಲೆ ಪರಿಣಾಮ ಬೀರದೆ ಹೋಗಿದ್ರೆ ರಾಮ ಕಾಡಿಗೆ ಹೋಗ್ತಾ ಇರಲಿಲ್ಲ. ರಾಮ ಕಾಡಿಗೆ ಹೋಗದೇ ಇದ್ದರೆ ಸೀತಾಪಹರಣ ಆಗ್ತಾ ಇರಲಿಲ್ಲ. ಸೀತಾಪಹರಣ ಆಗದೆ ಹೋಗಿದ್ದರೆ ರಾವಣರ ಯುದ್ಧ ಆಗ್ತಾ ಇರಲಿಲ್ಲ. ರಾವಣರ ಯುದ್ಧ ಆಗದೆ ಹೋದರೆ ರಾವಣ ಸಾಯ್ತಾ ಇರಲಿಲ್ಲ. ರಾವಣ ಸಾಯದೇ ಇದ್ದಿದ್ರೆ ಆವಾಗ ಲಂಕಾ ಎಂಬತಕ್ಕಂಥದ್ದು ಅಯೋಧ್ಯೆಗೆ ಸೇರ್ತಾ ಇರಲಿಲ್ಲ. ಯಥಾ ಯಥಾ ರಾಘವರಾಜಧಾನಿ ವಿಹಾಯ ಸೀತಾ ವಿಪಿನೋತ್ಸುಕಾಭೂತ್ ತಥಾ ತಥಾ ಜಾಯತ ಯಾತುದಾನ ಲಂಕಾಂಬಿನ ರಾಕ್ಷಸ ರಾಜಲಕ್ಷ್ಮೀ. ರಿವರ್ಸಿಬಲ್ ರಿಯಾಕ್ಷನ್ ಅಂತ ಬರುತ್ತೆ ಕೆಮಿಸ್ಟ್ರಿನಲ್ಲಿ. ಆ ಥರ ಬೋರ್ಡ್ ಮೇಲೆ ಬರೆದು ತೋರಿಸ್ಬಿಡ್ಬೋದು ಈ ಶ್ಲೋಕವನ್ನು. ಭೋಜಾಸ್ ಕಾಂಟ್ರಿಬ್ಯೂಷನ್ ಟು ಕೆಮಿಸ್ಟ್ರಿ ಅಂತ ಯಾರಾದರೂ ಮಾತಾಡಿದರೆ ಈ ಥರ ಶ್ಲೋಕಗಳೆಲ್ಲ ತೆಗೆದು ಈಕ್ವೇಷನ್ ಹಾಕಿಬಿಟ್ಟು ರಿವರ್ಸಿಬಲ್ ರಿಯಾಕ್ಷನ್ ತೋರಿಸ್ಬೋದು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಷ್ಟು ಮನೋಹರವಾಗಿರ್ತಕ್ಕಂತಹ ಒಂದು ಮಾತು. ಶ್ರೀರಾಮನಿಗೆ ಎಂತಹ ಒಂದು ಪ್ರೀತಿ ಇತ್ತು ದಶರಥನ ಬಗ್ಗೆ, ಭರತನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರೀತಿ ಇತ್ತು. ಪ್ರತಿಮಾ ನಾಟಕದಲ್ಲಿ ಬರಿತಾನೆ, ರಾತ್ರೋರಾತ್ರಿ ದುಸ್ವಪ್ನ ಬಿದ್ದುಬಿಟ್ಟು ಎದ್ದು ಬಿದ್ದು ಓಡಿ ಬರ್ತಾನೆ ಭರತ, ಏನಾಗೋಯ್ತೋ ತಂದೆಗೆ ಅಂತ. ಅಲ್ಲಿ ನೋಡಿದ್ರೆ ಪ್ರತಿಮಾಗೃಹದಲ್ಲಿ ಎಲ್ಲ ಸತ್ತವರ ತನ್ನ ವಂಶಜವರ ಜೊತೆಗೆ ದಶರಥನ ಪ್ರತಿಮೆಯನ್ನು ನೋಡ್ತಾನೆ. ತಕ್ಷಣ ಕೇಳ್ತಾನೆ ಅವನು, ಸತ್ತವರ ಪ್ರತಿಮೆ ಮಾತ್ರನಾ ಇಡೋದು ಅಥವಾ ಬದುಕಿರೋರ ಪ್ರತಿಮೆನೂ ಇಡ್ತೀರಾ ಅಂತ. ಇಲ್ಲ, ಬರೀ ಸತ್ತವರದೇ ಅಂತ ಹೇಳ್ತಾನೆ. ಆವಾಗ ಗೊತ್ತಾಗತ್ತೆ ತನ್ನ ತಂದೆ ಇಲ್ಲ ಅಂತ. ವಾಪಸ್ ಬಂದು ತನ್ನ ತಾಯಿ ಹತ್ರ ಬಂದಾಗ ಕೈಕೇಯಿ ಹೇಳ್ತಾಳೆ, ಈಗ ರಾಮ ಕಾಡಿಗೆ ಹೋಗ್ಬಿಟ್ಟ, ದಶರಥ ಹೋಗ್ಬಿಟ್ಟ, ನೀನು ಆರಾಮಾಗಿ ರಾಜನಾಗಿರು ಅಂತ. ಎಂಥ ಕೋಪ ಬರುತ್ತೆ ಭರತನಿಗೆ ಅಂದರೆ ತಾಯಿ ಮೇಲೆ. ಮಮ ಮಾತುಶ್ಚ ಮಧ್ಯಸ್ಥ ತನ್ನ ಶೋಭಸೆ ಗಂಗಾ ಯಮನೆಯವರ ಮಧ್ಯೆ ಕುನದೀವ ಪ್ರವೇಶಿತ ವರ್ಣನೆ ಮಾಡ್ತಾನೆ. ನೀನು ನನ್ನ ತಾಯಿ ಆಗೋದಕ್ಕೆ ನಾಲಾಯಕ್ಕು. ಒಂದು ಕಡೆ ಕೌಸಲ್ಯೆ, ಒಂದು ಕಡೆ ಸುಮಿತ್ರೆ, ಗಂಗಾ ಮತ್ತು ಯಮುನಾ ಥರ ಇದ್ದರೆ ಮಧ್ಯೆ ಕೊಚ್ಚೆ ನೀರು ತರಹ ಎಲ್ಲಿಂದ ಬಂದು ಸೇರಿಕೊಂಡೆ ಅಂತ ಕೇಳ್ತಾನೆ ತಾಯಿನ. ಅಷ್ಟು ಕೋಪ ಬರುತ್ತೆ ಭರತನಿಗೆ ತನ್ನ ತಾಯಿ ಮೇಲೆ. ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾನೆ ರಾಮನನ್ನು ವಾಪಸ್ ಕರ್ಕೊಂಬರಬೇಕು ಅಂತ. ಆದರೆ ರಾಮ ಒಂದೇ ಒಂದು ಮಾತು ಹೇಳ್ತಾನೆ, ನಮ್ಮ ತಂದೆ ಕೊಟ್ಟಿರೋ ಮಾತನ್ನು ನಾನೂ ಉಳಿಸ್ಕೋಬೇಕು, ನೀನು ಉಳಿಸ್ಕೋಬೇಕು. ಆದ್ದರಿಂದ ನಾನು ವಾಪಸ್ ಬರೋ ಹಾಗಿಲ್ಲ, ನೀನೇ ರಾಜ ಆಗಬೇಕು. ಅದಕ್ಕೆ ಭರತ ಏನು ಹೇಳ್ತಾನೆ, ನಾನು ಅಯೋಧ್ಯೆಗೆ ಹೋಗಲ್ಲ, ನಾನು ಇತ್ಯರ್ಥ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ, ನಂದಿ ಗ್ರಾಮದಲ್ಲಿ ಇರ್ತೀನಿ ಅಷ್ಟೇ. 14 ವರ್ಷ ಆದಮೇಲೆ ಒಂದೇ ಒಂದು ದಿನ ಹೆಚ್ಚಿಗೆ ಬಂದರೂ ಕೂಡ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ, ನೀನು ಬರಬೇಕು, ಮಾತು ಕೊಡಬೇಕು. ರಾಮ ಮಾತು ಕೊಟ್ಬಿಟ್ಟು ಹೋಗ್ತಾನೆ. ಅದಕ್ಕೆ ವೇಗವಾಗಿ ಬರೋಕ್ಕೆ ಮುಂಚೆನೇ ಹನುಮಂತನನ್ನು ಕಳಿಸ್ತಾನೆ. ಹೇಳಿಪ್ಪ ನಾನು ಬರ್ತಾ ಇದ್ದೀನಿ ಅಂತ. ಎಲ್ಲಾದರೂ ಭರತ ಆಮೇಲೆ ಅಗ್ನಿ ಪ್ರವೇಶ ಮಾಡಿಬಿಟ್ಟಾನು ಅಂತ ಆಕಾಶ ಮಾರ್ಗದಿಂದ ಬರೋವಾಗಲೇ ಹೇಳಿ ಕಳಿಸ್ತಾನೆ. ರಾಮನಿಗೆ ಗೊತ್ತು ಭರತನ ಒಂದು ಬುದ್ಧಿ ಹೇಗಿತ್ತು ಅಂತ. ಅದು ನಿಜವಾಗಿರ್ತಕ್ಕಂಥ ಭರತನ ಭ್ರಾತೃ ಪ್ರೇಮ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಎಷ್ಟೋ ಸಲ ರಾಮನನ್ನು ಭರತ ಅಂತ, ಭರತನ ರಾಮ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಉಂಟು. ಅಷ್ಟು ಮಟ್ಟಿಗೆ ಸಾಮ್ಯ ಇತ್ತು ಅಂತ ಅವರಿಬ್ಬರಲ್ಲಿ ಜೀವನದಲ್ಲಿ.
ಹಾಗೆಯೇ ಇನ್ನು ಮುಂದೆ 8ನೇ ರೀತಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕಾಂತಾಸಕ್ತಿ. ಸೀತಾ ರಾಮನನ್ನು, ಸತ್ಯಭಾಮ ಕೃಷ್ಣನನ್ನು ಪ್ರೀತಿಸಿರ್ತಕ್ಕಂತಹ ವಿಷಯ, ಭಗವಂತನನ್ನು ಗಂಡ ಎಂಬುದಾಗಿ ಭಾವಿಸ್ತಕ್ಕಂಥದ್ದು. ಅದಾದಮೇಲೆ 9ನೇದು ಆತ್ಮ ನಿವೇದನಾಸಕ್ತಿ, ಸಂಪೂರ್ಣವಾದ ಶರಣಾಗತಿ ಭಗವಂತನಿಗೆ. ಉದಾಹರಣೆಗೆ ವಿಭೀಷಣ ಮತ್ತು ಬಲಿಚಕ್ರವರ್ತಿ ಇವರಿಬ್ಬರೂ ಕೂಡ ಆತ್ಮನಿವೇದನಾಸಕ್ತಿಗೆ ಇರತಕ್ಕಂತಹ ಸ್ಪಷ್ಟವಾದ 2 ನಿದರ್ಶನಗಳು. ನೋಡಿ, ವಿಭೀಷಣ ಶರಣಾಗ್ಬಿಟ್ಟು ರಾಮನ ಹತ್ರ ಬರ್ತಾನೆ. ಆವಾಗ ರಾಮ ಒಂದು ಮಾತು ಹೇಳ್ತಾನೆ, ಅವನು ಶತ್ರುವೇ ಆಗಿರ್ಬೋದು, ಶತ್ರುವಿನ ತಮ್ಮನೇ ಆಗಿರ್ಬೋದು, ಯಾರು ನನ್ನಲ್ಲಿ ಶರಣಾಗಿ ಬರ್ತಾರೋ ನಾನು ಅವರಿಗೆ ಅಭಯ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ ಶತ್ರುವಿನ ತಮ್ಮನಾಗಿದ್ದರೂ ಕೂಡ ವಿಭೀಷಣನ ಕಾನ್ಫಿಡೆನ್ಸಿಗೆ ತೆಗೆದುಕೊಂಡು ಸೇರಿಸ್ಕೋತಾನೆ ಜೊತೆಗೆ. ಅದು ನಿಜವಾಗಿರ್ತಕ್ಕಂತಹ ವಿಭೀಷಣನ ಶರಣಾಗತಿ. ಆಮೇಲೆ ಬಲಿಚಕ್ರವರ್ತಿ ನೋಡಿ, ಬಲಿಯನ್ನು ಪಾತಾಳಕ್ಕೆ ತಳ್ಳಿಬಿಟ್ಟ ವಾಮನಾವತಾರದಲ್ಲಿ. ಅವನು ಕೇಳಿದ್ದೇನೋ, ನನಗೆ 3 ಹೆಜ್ಜೆ ಇಡೋಷ್ಟು ಜಾಗ ಕೊಡಪ್ಪ ಅಂತ ಹೇಳಿದ್ದು. ವಾಮನ ಎಷ್ಟು ಮಾತ್ರ ಹೆಜ್ಜೆ ಇಡೋಕ್ಕೆ ಸಾಧ್ಯ? ಆಯಿತು ಅಂದ. 1ನೇ ಹೆಜ್ಜೆಯಿಂದ ಭೂಮಿಯೆಲ್ಲ ಕವರ್ ಆಗೋಯ್ತು, 2ನೇ ಹೆಜ್ಜೆ ಆಕಾಶ ಎಲ್ಲ ಕವರ್ ಆಗೋಯ್ತು, 3ನೇ ಹೆಜ್ಜೆ ಇಡೋಕ್ಕೆ ಜಾಗ ಇಲ್ಲ. ಬಲಿಚಕ್ರವರ್ತಿ ತಲೆ ಮೇಲಿಟ್ಟು ಅವನು ಪಾತಾಳಕ್ಕೆ ತಳ್ಳಿಬಿಟ್ಟ. ವಾಮನಾವತರಣ ಅಂತ ಒಂದು ಮಹಾಕಾವ್ಯನೇ ಇದೆ. ಅಭಿರಾಜ ರಾಜೇಂದ್ರ ಮಿಶ್ರಾ ಅಂತ ಶಿಮ್ಲಾನಲ್ಲಿರ್ತಕ್ಕಂತಹ ಸಮೃತ ಪ್ರೊಫೆಸರು 21 ಸರ್ಗ ಇರತಕ್ಕಂಥ ವಾಮನಾವತರಣ ಎಂಬುದಾಗಿ ಒಂದು ಮಹಾಕಾವ್ಯವನ್ನೇ ಬರೆದಿದ್ದಾರೆ. ಇನ್ನು ಮುಂದೆ 10ನೇದು ತನ್ಮಯತಾಸಕ್ತಿ, ಧ್ಯಾನದಿಂದ ಭಗವಂತನೊಂದಿಗೆ ಒಂದಾಗತಕ್ಕಂಥದ್ದು. ಸನತ್ ಕುಮಾರ ಇದಕ್ಕಿರತಕ್ಕಂತಹ ಉದಾಹರಣೆ. 11ನೇದು ಪರಮ ವಿರಹಾಸಕ್ತಿ, ಗೋಪಿಕೆಯರು ಕೃಷ್ಣನ ಬಗ್ಗೆ ವಿರಹದಿಂದ ಕೇಳ್ಕೊಳ್ತಕ್ಕಂತಹ ಮಾತುಗಳು. ರವೀಂದ್ರನಾಥ್ ಟ್ಯಾಗೋರ್ ಅವರು, ಇನ್ ಡಿವೋಷನ್ ಯು ಆರ್ ನಾಟ್ ಬೆಗ್ಗಿಂಗ್ ಬಿಫೋರ್ ಗಾಡ್, ಆನ್ ದಿ ಕಾಂಟ್ರರಿ ಯು ಆರ್ ಆಫರಿಂಗ್ ಯುವರ್ ಸೆಲ್ಫ್ ಟು ಗಾಡ್ ಅಂತ ಬರೀತಾರೆ. ನಿಜವಾದ ಅರ್ಥದಲ್ಲಿ ನೀನು ಬೇಡ್ತಾ ಇಲ್ಲ, ಭಗವಂತನ ಮುಂದೆ ಸಮರ್ಪಣೆ ಮಾಡ್ಕೋತಾ ಇದೆಯಪ್ಪ ನಿನ್ನನ್ನು ನೀನು. ಎಂತಹ ಒಂದು ದೊಡ್ಡ ಮಾತು ನೋಡಿ ಟ್ಯಾಗೋರ್ ಅವರು ಹೇಳೋದು. ನಾರದ ಪಾಂಚರಾತ್ರಾಗಮ ಅಂತ ಒಂದು ಆಗಮ ಇದೆ. ಅಲ್ಲಿ ಸರ್ವೋಪಾಧಿ ವಿನಿರ್ಮುಕ್ತಂ ನಿರ್ಮಲೇನ ತತ್ಪರಂ ಹೃಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಭಕ್ತಿ ಅಂದರೆ ಏನು ಅಂತ ಎಷ್ಟು ಚೆನ್ನಾಗಿ ಡಿಫೈನ್ ಮಾಡ್ತಾರೆ ನೋಡಿ. ಸರ್ವ ಉಪಾಧಿ ವಿನಿರ್ಮುಕ್ತಂ, ಎಲ್ಲ ಉಪಾಧಿಗಳಿಂದ ಬಿಡುಗಡೆಯಾಗಿರ್ತಕ್ಕಂತಹ. ಉಪಾಧಿಗಳು ಅಂದ್ರೇನು? ನಾವು ಇಟ್ಕೊಳ್ತಕ್ಕಂಥ ವಿಶೇಷಣಗಳು. ನಿರ್ವಿಶೇಷ, ನಿರ್ಗುಣ, ನಿರಾಕಾರ, ನಿರಂಜನವಾಗಿರ್ತಕ್ಕಂಥ ಬ್ರಹ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷಣಗಳು ಹೇಳಿದ್ರೂ ಕೂಡ ಅವನ ಮಟ್ಟವನ್ನು ನಾವು ತಗ್ಗಿಸ್ದಂಗಾಗತ್ತೆ. ಆ ದೃಷ್ಟಿಯಿಂದನೇ ಸರ್ವ ಉಪಾಧಿಗಳಿಂದ ವಿನಿರ್ಮುಕ್ತನಾಗಿರ್ತಕ್ಕಂಥವನು. ನಿರ್ಮಲೇನ ತತ್ಪರಂ, ಯಾವಾಗಲೂ ಕೂಡ ಶುದ್ಧನಾಗಿರ್ತಕ್ಕಂಥವನು. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಅದಕ್ಕೆ ಮಾತು ಬಂದಿರತಕ್ಕಂಥದ್ದು. ಎಂಥ ಶುದ್ಧಿ? ಬರೀ ಬಾಹ್ಯ ಶುಚಿ ಅಲ್ಲ, ಅಂತಃಶುಚಿ ತುಂಬ ಮುಖ್ಯ. ನೆನ್ನೆ ನಿಮ್ಮ ಹತ್ರ ನಾನು ಹೇಳ್ಕೊಂಡಿದ್ದೀನಿ. ಸಬಾಹ್ಯಾಭ್ಯಂತರ ಶುಚಿ ಸಂಧ್ಯಾವನ್ನೆಯಲ್ಲಿ ಬರ್ತಕ್ಕಂಥ ಮಂತ್ರ. ಬರೀ ನೀನು ಸಂಧ್ಯಾವನ್ನೇ ಮಾಡ್ತಾ ಯಾರನ್ನ ಬೈಕೊಂಡು ಮಾಡಿದ್ರೆ ಏನಪ್ಪ ಪ್ರಯೋಜನ? ದೇಹ ಶುದ್ಧಿ ಎಷ್ಟು ಮುಖ್ಯವೋ ಮಾನಸಿಕ ಶುದ್ಧಿಯು ಅದಕ್ಕಿಂತ ಮುಖ್ಯ ಯಾವಾಗಲೂ ಕೂಡ. ಅದಕ್ಕೇ ಮಾನಸಿಕ ತಪಸ್ಸು ದೈಹಿಕ ತಪಸ್ಸಿಗಿಂತ ಕಷ್ಟ ಮಾಡೋದು. ನಿಮಗೆ ಇಂದ್ರಿಯ ನಿಗ್ರಹ ಇಲ್ಲದೆ ಹೋದರೆ ಮಾನಸಿಕ ತಪಸ್ಸು ಮಾಡೋಕ್ಕಾಗಲ್ಲ. ನಿರ್ಮಲೇನ ತತ್ಪರಂ, ತತ್ತಂದ್ರೇನು? ಬ್ರಹ್ಮ. ಯಾವಾಗಲೂ ಬ್ರಹ್ಮಾಕಾರವಾಗಿಯೇ ಯೋಚನೆ ಮಾಡ್ತಾ ಇರಬೇಕು. ಬ್ರಹ್ಮಾರ್ಪಣಂ, ಬ್ರಹ್ಮಹವಿಹಿ, ಬ್ರಹ್ಮಾಗ್ನೌ, ಬ್ರಹ್ಮಣಾಹುತಂ, ಬ್ರಹ್ಮೈವ ತೇನ ಗಂತವ್ಯಂ, ಬ್ರಹ್ಮಕರ್ಮ ಸಮಾಧಿನ. ಅರ್ಪಣೆ ಮಾಡೋದು ಬ್ರಹ್ಮವೇ, ಹವಿಸ್ಸೂ ಬ್ರಹ್ಮವೇ, ಹವಿಸ್ಸನ್ನು ಸ್ವೀಕರಿಸ್ತಕ್ಕಂಥವನು ಬ್ರಹ್ಮವೇ. ಹಾಗಿರೋರ ಮಟ್ಟ ಹೇಗಿರುತ್ತೆ? ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಆ ಮಟ್ಟಕ್ಕೆ ಹೊಟ್ಟೋಗ್ತಾರೆ ಬ್ರಾಹ್ಮಿ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು. ಪುರಸ್ತಾದ್ ಬ್ರಹ್ಮ, ಪಶ್ಚಾತ್ ಬ್ರಹ್ಮ, ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಮುಂಡಕೋಪನಿಷತ್. ಹಿಂದೆ ಮುಂದೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಇರೋದೆಲ್ಲ ಬ್ರಹ್ಮವಸ್ತುವೇ. ಆ ರೀತಿಯಾಗಿ ತೋರತ್ತೆ ಆ ಬ್ರಾಹ್ಮಿ ಸ್ಥಿತಿಯಲ್ಲಿ ಇರ್ತಕ್ಕಂಥವನಿಗೆ. ಎಲ್ಲರನ್ನೂ ತನ್ನಂತೆ ಕಾಣ್ತಕ್ಕಂತಹ ಒಂದು ಭಾವನೆ. ಪಂಡಿತಾ ಸಮದರ್ಶಿನಃ ಅನ್ನೋದಕ್ಕೆ ಜ್ವಲಂತ ನಿದರ್ಶನ. ಹೃಷಿಕೇಶ ಸೇವನಂ. ಹೃಷಿಕ ಅಂದರೆ ಇಂದ್ರಿಯಗಳು. ಪ್ರತಿಯೊಂದು ಇಂದ್ರಿಯವೂ ಕೂಡ ಭಗವಂತನನ್ನೇ ಸೇವನೆ ಮಾಡಬೇಕು. ಹೇಗೆ ಅಂದರೆ ವೇದಾಂತ ದೇಶಿಕರು ಪಾದುಕಾ ಸಹಸ್ರ ಅಂತ ನೆನ್ನೆ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ.
1000 ಶ್ಲೋಕಗಳು ಭಗವಂತನ ಪಾದುಕೆ ಮೇಲೆ ರಚನೆ ಮಾಡಿದ್ದಾರೆ. ಭಗವಂತನ ಮೇಲಲ್ಲ, ಬರೀ ಪಾದುಕೆಗಳ ಮೇಲೆ. ಅದರಲ್ಲಿ ಒಂದು ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಭಗವಂತ ನನಗೆ ಕಾಲು ಕೊಟ್ಟಿರೋದು ಯಾಕೆ? ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದಕ್ಕೆ. ಕಣ್ಣು ಕೊಟ್ಟಿರೋದು ಯಾಕೆ? ಭಗವಂತನ ಮೂರ್ತಿಯನ್ನು ನೋಡೋದಕ್ಕೆ. ಕಿವಿ ಕೊಟ್ಟಿರೋದು ಯಾಕೆ? ಭಗವಂತನ ನಾಮವನ್ನು ಕೇಳೋದಕ್ಕೆ. ಹಣೆ ಕೊಟ್ಟಿರೋದು ಯಾಕೆ? ಭಗವಂತನ ಪಾದಗಳಲ್ಲಿ ಇಡೋದಕ್ಕೆ. ಮೂಗು ಕೊಟ್ಟಿರೋದು ಯಾಕೆ? ಭಗವಂತನಿಗೆ ಹಾಕಿರ್ತಕ್ಕಂಥ ತುಳಸಿ ಮಾಲೆಯನ್ನು ಆಗ್ರಾಣಿಸೋದಕ್ಕೆ. ಬಾಯಿ ಕೊಟ್ಟಿರೋದು ಯಾಕೆ? ಭಗವಂತನ ನಾಮಗಳನ್ನು ಹೇಳೋದಕ್ಕೆ. ಹಣೆ ಕೊಟ್ಟಿರೋದು ಯಾಕೆ? ಭಗವಂತನ ಪಾದಗಳಲ್ಲಿ ಇಡೋದಕ್ಕೆ. ಕೈ ಕೊಟ್ಟಿರೋದು ಯಾಕೆ? ಭಗವಂತನಿಗೆ ಪೂಜೆ ಮಾಡೋದಕ್ಕೆ. ಯಾವ್ಯಾವ ಇಂದ್ರಿಯ ಭಗವಂತ ನನಗೆ ಕೊಟ್ಟಿದ್ದಾನೋ ಆಯಾಯ ಇಂದ್ರಿಯದಿಂದ ಭಗವಂತ ನನಗೆ ಸಮರ್ಪಣೆ ಮಾಡಬೇಕು ಅಂತ. ಕೆರೆಯ ನೀರೇನು ಕೆರೆಗೆ ಚೆಲ್ಲಿ ತರಹ ಇಲ್ಲೂ ಕೂಡ ನಮ್ಮ ಎಲ್ಲ ಇಂದ್ರಿಯಗಳನ್ನು ನಾವು ಭಗವಂತನಿಗೇ ಮುಡುಪಾಗಿಡಬೇಕು ಅನ್ನೋ ದೃಷ್ಟಿಯಿಂದ ಪಾದುಕಾ ಸಹಸ್ರದಲ್ಲಿ ಅವರ ಮಾತನ್ನು ಹೇಳ್ತಾರೆ. ಡಾಕ್ಟರ್ NS ಅನಂತರಂಗಾಚಾರ್ಯ ಅವರು ಸಮಗ್ರ ಪಾದುಕಾ ಸಹಸ್ರವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹೃಷಿಕೇಶ ಸೇವನಂ, ಅದಕ್ಕೇ ಹೃಷಿಕೇಶ ಎಂಬತಕ್ಕಂಥದ್ದು ಏನರ್ಥ ಅಂತ, ಈಶಾ ಅಂದರೆ ಪ್ರಭು, ಒಡೆಯ ಅನ್ನೋ ಅರ್ಥದಲ್ಲಿ. ಎಲ್ಲ ಇಂದ್ರಿಯಗಳಿಗೂ ಒಡೆಯ ಯಾರೋ ಅವನೇ ಭಗವಂತ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃದ ಕಶ್ಯ ಸ್ವಿಧನಂ. ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಮಂತ್ರ. ಇದಂ ಸರ್ವಂ ಈಶಾವಾಸ್ಯಂ, ಇದೆಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಯತ್ಕಿಂಚ ಜಗತ್ಯಾಂ ಜಗತ್, ಜಗತ್ನಲ್ಲಿ ಏನೇನು ತೋರುತ್ತೋ ಅದೆಲ್ಲವೂ ಕೂಡ. ತೇನ ತ್ಯಕ್ತೇನ ಭುಂಜೀತಃ, ತ್ಯಾಗದಿಂದ ಭೋಗವೇ ಹೊರತು ಭೋಗಕ್ಕೋಸ್ಕರ ಶರೀರ ಅಲ್ಲ. ಮಾಗೃದ ಕಶ್ಯ ಸ್ವಿಧನಂ, ಬೇರೆಯವರ ಹಣಕ್ಕೋಸ್ಕರ ಆಸೆ ಪಡಬೇಡ. ಎಂಥ ಒಳ್ಳೆ ಮಾತದು ಅಂತ ಹೇಳಿದ್ರೆ, ಗಾಂಧೀಜಿಯವರ ಮೇಲೆ ಎಂಥ ಪರಿಣಾಮ ಬೀರಿತ್ತು ಈ ಮಂತ್ರ ಅಂದರೆ, ಒಂದು ಕಡೆ ಅವರೇ ಹೇಳ್ಕೋತಾರೆ, ಈವನ್ ಇಫ್ ಆಲ್ ದ ರಿಲಿಜಿಯಸ್ ಟೆಕ್ಸ್ಟ್ ಆಫ್ ಇಂಡಿಯಾ ಹ್ಯಾವ್ ಬೀನ್ ಬರ್ನ್ ಡೌನ್ ಟು ಆ್ಯಶಸ್, ಇಫ್ ದಿ ಫಸ್ಟ್ ಮಂತ್ರ ಆಫ್ ಈಶಾವಾಸ್ಯ ಸರ್ವೈವ್ಸ್, ಇಂಡಿಯಾ ವಿಲ್ ರಿಮೇನ್ ಆಸ್ ಇಂಡಿಯಾ ಅಂತ ಬರೀತಾರೆ. ಆ ದೃಷ್ಟಿಯಿಂದ ನಿಜವಾದ ಅರ್ಥದಲ್ಲಿ ಆ ಈಶೋಪನಿಷತ್ತಿನ ಮೊದಲನೇ ಮಂತ್ರ ಒಂದು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದುಬಿಟ್ರೆ ಯಾವ ತೊಂದರೆಗಳು ಇರೋದಿಲ್ಲ ದೇಶದಲ್ಲಿ. ಆ ಒಂದು ಮಂತ್ರ ಸಾಕು. ಆ ದೃಷ್ಟಿಯಿಂದ ಅಗಸ್ತ್ಯರು ಶ್ರೀವಿದ್ಯಾ ಸೂತ್ರದಲ್ಲಿ ಭಕ್ತ್ಯ ಭಯಂ ತರತಿ ಶೋಕಂಚ ಸ್ಪಷ್ಟವಾಗಿ ಬರೀತಾರೆ. ಭಕ್ತಿಯನ್ನು ನಾನು ಅನುಸರಿಸೋದ್ರಿಂದ ಏನು ನನಗೆ ಫಲ ಸಿಗತ್ತೆ ಅಂದರೆ ಬರೀತಾರೆ ನೋಡಿ, ಭಯ ಮತ್ತು ದುಃಖ ಎರಡೂ ನಿವಾರಣೆ ಆಗತ್ತೆ. ಮನುಷ್ಯನಿಗೆ ಯಾವ್ಯಾವುದರಿಂದನೂ ದುಃಖ ಉಂಟಾಗತ್ತೆ. ಎಲ್ರಿಗೂ ಒಂದೇ ರೀತಿ ದುಃಖ ಬರಲ್ಲ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ದುಃಖತ್ರಯಗಳು ಮನುಷ್ಯನನ್ನು ಕಾಡ್ತಾ ಇರತ್ತೆ ಅಂತ ಸಾಂಖ್ಯಕಾರಿಕೆಯ ಮೊದಲನೇ ಕಾರಿಕೆಯಲ್ಲಿ ಈಶ್ವರ ಕೃಷ್ಣ ಅಪ್ಪಣೆ ಕೊಡಿಸ್ತಾನೆ. ದುಃಖತ್ರಯಾಭಿಘಾತ ಜಿಜ್ಞಾಸ ತದಪಘಾತಕ್ಕೆ ಹೇತೌ ದೃಷ್ಟೇ ಸಾಪಾರ್ಥ ಚೇತ್ ನೈಕಾಂತತಃ ಅತ್ಯಂತತೋ ಅಭಾವಾತ್. ದುಃಖತ್ರಯಗಳನ್ನು ನಾವು ಮುಖ್ಯವಾಗಿ ದಾಟಬೇಕು ಅನ್ನೋ ದೃಷ್ಟಿಯಿಂದ ಈ ಭಕ್ತಿ ಎಂಬತಕ್ಕಂಥದ್ದಕ್ಕೆ ನೋಡಿ, ಪ್ರಧಾನವಾಗಿ ಶ್ರೀಮದ್ ಭಾಗವತದಲ್ಲಿ ಅನೇಕ ಸುಂದರವಾಗಿರ್ತಕ್ಕಂತಹ ಭಕ್ತಿ ಮಹಾತ್ಮೆಯನ್ನು ವರ್ಣನೆ ಮಾಡ್ತಾರೆ. ಭಾಗವತ ಅಷ್ಟು ಸುಲಭವಾಗಿರ್ತಕ್ಕಂಥ ಗ್ರಂಥ ಅಲ್ಲ. ನಾವೇನು ಅನ್ಕೋತೀವಿ, ಬರೀ ಕೃಷ್ಣನ ಬಾಲ್ಯಲೀಲೆಗಳಿದೆ ರೀ, ಕಥೆ ಅದು ಅಂತ. ಕಥೆ ಇದೆ ಸತ್ಯ, ಕಥೆ ಹಿಂದೆ ತತ್ವ ಇದೆಯಲ್ಲ. ಎಷ್ಟೋ ಶ್ಲೋಕಗಳು, ಕೂಟ ಶ್ಲೋಕಗಳು, 2 ಅರ್ಥ 3 ಅರ್ಥ ಬರುತ್ತೆ. ಒಂದೊಂದು ರೀತಿ ನೀವು ಪದವಿಭಾಗ ಮಾಡಿದ್ರೆ ಒಂದೊಂದು ರೀತಿ ಅರ್ಥಗಳು ಹೊಳಿತಾ ಇರುತ್ತೆ. ಅದಕ್ಕೆ ಒಂದು ಚಾಟು ಶ್ಲೋಕ ಇದೆ. ಧನಂಜಯೇ ಹಾಟಕ ಸಂಪರೀಕ್ಷಾ ವಿಪತ್ತಿಕಾಲೇ ಗೃಹಿಣೀ ಪರೀಕ್ಷಾ ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಧನಂಜಯೇ ಹಾಟಕ ಸಂಪರೀಕ್ಷಾ. ಚಿನ್ನಕ್ಕೆ ಎಲ್ಲಿ ಬೆಲೆ ಅಂದರೆ ಬೆಂಕೀಲಿ ಹಾಕಿದಾಗ ಚಿನ್ನಕ್ಕೆ ಬೆಲೆ, ಹೇಗೆ ಸ್ಪಷ್ಟವಾಗಿ ಆಚೆ ಬರುತ್ತೆ ಅಂತ. ಆಪತ್ಕಾಲದಲ್ಲಿ ಗೃಹಿಣಿಗೆ ಬೆಲೆ. ಮನೇಲಿ ಏನೂ ಸಾಮಾನಿಲ್ಲ, ಇದ್ದಕ್ಕಿದ್ದಂಗೆ ಅತಿಥಿಗಳು ಬಂದ್ಬಿಡ್ತಾರೆ, 10-12 ಜನ, ಹೆಂಗೆ ನಿಭಾಯಿಸ್ತಾಳೆ ಅಂತ. ರಣರಂಗದಲ್ಲಿ ಯೋಧನ ಬೆಲೆ. ಹಾಗೆ ಒಬ್ಬ ವಿದ್ವಾಂಸನಿಗೆ ಭಾಗವತದಲ್ಲಿ ಅರ್ಥ ಮಾಡೋದರಲ್ಲಿ ಬೆಲೆ ಅಂತ. ಭಾಗವತ ಶ್ಲೋಕ ಅಷ್ಟು ಕ್ಲಿಷ್ಟವಾದದ್ದು, ಗೂಢವಾದದ್ದು, ಗಾಢವಾದದ್ದು, ಒಗಟಿನ ರೂಪದಲ್ಲಿ ಇರತಕ್ಕಂಥದ್ದು, ಶ್ಲೇಷಾತ್ಮಕವಾಗಿರೋದು ಅನ್ನೋ ಅರ್ಥ ಹೇಳ್ತಕ್ಕಂಥದ್ದು. ಶ್ರೀಮದ್ ಭಾಗವತವನ್ನು ರಾತ್ರಿ ಪಾರಾಯಣ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಇನ್ನೊಂದು ಚಾಟು ಶ್ಲೋಕ ಹೇಳುತ್ತೆ. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಇದಕ್ಕೇನಾದರೂ ಇದ್ದಿದ್ದ ಹಾಗೆ ಅರ್ಥ ಹೇಳಿಬಿಟ್ರೆ ಹೊರಗಿನ ನೋಟಕ್ಕೆ ಕಾಣೋ ಹಾಗೆ ಭಗವಂತನೇ ಕಾಪಾಡಬೇಕು. ಬೆಳಿಗ್ಗೆ ಜೂಜಾಡೋರು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋರು, ರಾತ್ರಿ ಕಳ್ತನ ಮಾಡೋರು ಮಹಾತ್ಮರು ಅಂತ. ಹೊರಗಿನ ನೋಟಕ್ಕೆ ಜೂಜ್ ಬರೋದು ಮಹಾಭಾರತದಲ್ಲಿ. ಮಹಾಭಾರತವನ್ನೇ ಬೆಳಗ್ಗೆ ಪಾರಾಯಣ ಮಾಡಿ ಅಂತ.
ಸೀತಾಪಹರಣ ಆಗಿದ್ದು ಮಧ್ಯಾಹ್ನ, ಅದರಿಂದ ಮಧ್ಯಾಹ್ನ ರಾಮಾಯಣ ಪಾರಾಯಣ ಮಾಡಿ ಅಂತ. ಕೃಷ್ಣನ ಬಾಲಲೀಲೆಗಳು ಅವನ ಇದ್ದಿದ್ದು ಎಲ್ಲ ಕೂಡ ರಾತ್ರಿ, ಆದ್ದರಿಂದ ರಾತ್ರಿ ಭಾಗವತ ಪಾರಾಯಣ ಮಾಡಿ ಹೆಚ್ಚು ಪುಣ್ಯ ಅಂತ. ಯಾವಾಗ ಮಾಡಿದರೂ ಪುಣ್ಯ ಇದೆ, ಆದರೆ ಅಧಿಕಸ್ಯ ಅಧಿಕಂ ಫಲಂ ಅನ್ನೋ ದೃಷ್ಟಿಯಿಂದ ಅದನ್ನು ಸ್ಪೆಷಲ್ಲಾಗಿ ಹೇಳ್ತಾರೆ. ಅಲಂ ತೈಲೈಹಿ, ಅಲಂ ತೀರ್ಥೈಹಿ, ಅಲಂ ಯೋಗೈಹಿ, ಅಲಂ ಮಖೈಹಿ, ಅಲಂ ಜ್ಞಾನ ಕಥಾಲಾಪೈಹಿ, ಭಕ್ತಿ ಏಕೈವ ಮುಕ್ತಿದ. ಇದಕ್ಕಿಂತ ಇನ್ನೇನು ಬೇಕಪ್ಪ? ಭಾಗವತದ ಪ್ರಾಶಸ್ತ್ಯವನ್ನು ಹೇಳ್ತಕ್ಕಂಥ ಶ್ಲೋಕಕ್ಕೆ ವ್ರತಗಳಿಂದಾಗಲಿ, ತೀರ್ಥ ಸ್ನಾನಗಳಿಂದಾಗಲಿ, ಯೋಗದಿಂದಾಗಲಿ, ಯಜ್ಞಗಳಿಂದಾಗಲಿ, ಜ್ಞಾನ ಕಥಾಲಾಪಗಳಿಂದಾಗಲಿ ಎಲ್ಲಕ್ಕಿಂತಲೂ ಕೂಡ ದೃಢ ಭಕ್ತಿಯೊಂದೇ ಮುಕ್ತಿಯನ್ನು ನೀಡುತ್ತದೆ. ದೃಢ ಭಕ್ತಿ, ಅದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಇಟ್ಸ್ ನಾಟ್ ಎ ಪಾಸಿಂಗ್ ಫೇಸ್, ಯು ಶುಡ್ ಬಿ ಸ್ಟೀಪ್ಲಿ ಎನ್ಗ್ರಾಸ್ಡ್ ಇನ್ ಇಟ್. ಅದು ಮುಖ್ಯವಾಗಿರ್ತಕ್ಕಂಥ ದೃಢ ಭಕ್ತಿ. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಫಲಂ ಸೂಚಿಕಾ ಸಾಧ್ವೀ ನೈಜ ವಿಭಂ ಲತಾಕ್ಷಿತಿರುಹಂ ಸಿಂಧುಸ್ಸರಿದ್ವಲ್ಲಭಂ. ಶಂಕರಾಚಾರ್ಯರು ಶಿವಾನಂದ ಲಹರಿನಲ್ಲಿ ಭಕ್ತಿಯನ್ನು ಹೇಳ್ತಾ, ಭಕ್ತಿ ಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂ ಸಾಯತೆ. ಭಕ್ತಿ ಏನು ತಾನೇ ಕೊಡಲಾರ್ದು ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ ನೋಡಿ. ಅಂಕೋಲಂ ನಿಜ ಬೀಜ ಸಂತತಿ. ಪ್ರಾರಂಭದಲ್ಲಿ ಒಂದು ಆಲದ ಮರ ಇದೆ, ಬೀಜ ಇದೆ, ಎರಡೂ ಬೇರೆ ಬೇರೆಯಾಗಿ ತೋರ್ತಾ ಇದೆ. ಮೊದಲನೇ ಹಂತ ಇದು. ಎರಡನೇ ಹಂತ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದರೆ ಅಯಸ್ಕಾಂತೋಫಲಂ ಸೂಚಿಕ, ಒಂದು ಅಯಸ್ಕಾಂತ ಇದೆ, ಸೂಜಿ ಇದೆ, ಎರಡು ಬೇರೆಯಾಗಿ ತೋರ್ತಾ ಇದೆ, ಆದರೆ ಒಂದರೊಂದಿಗೆ ಒಂದು ಐಕ್ಯ ಆಗಿಬಿಡುತ್ತೆ. ಅಯಸ್ಕಾಂತ ಸೂಜಿಯೊಳಗೆ ಸೇರಿಕೊಂಡಾಗ ಎರಡೂ ಒಂದೇ. ಸಾಧ್ವಿ ನೈಜ ವಿಭಂ, ಪತಿವ್ರತ ಶಿರೋಮಣಿ ಆಗಿರ್ತಕ್ಕಂಥ ಹೆಂಗಸು ತನ್ನ ಗಂಡನನ್ನೇ ಸರ್ವಸ್ವ ಅಂತ ಹೇಗೆ ಭಾವಿಸ್ಕೊಂಡಿರ್ತಾಳೋ ಹಾಗೆ. ಅದಕ್ಕೆ ಸೀತೆಗಿಂತ ಒಳ್ಳೆಯ ಉದಾಹರಣೆ ನಮಗಿನ್ಯಾವುದೂ ಸಿಗಲ್ಲ. ಅದಕ್ಕೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಲೆಕ್ಚರ್ಸ್ ಆನ್ ರಾಮಾಯಣನಲ್ಲಿ ಒಂದು ಮಾತು ಹೇಳ್ತಾರೆ, ದೇರ್ ಕ್ಯಾನ್ ಬಿ 100 ರಾಮಾಸ್ ಬಟ್ ದೇರ್ ಕೆನಾಟ್ ಬಿ ಸೆಕೆಂಡ್ ಸೀತಾ ಅಂತ. ಸೀತೆ ಸ್ವಂತ ಪಾತಿವ್ರತ್ಯದಿಂದ ರಾವಣನ ಸುಟ್ಟು ಬೂದಿ ಮಾಡೋ ಶಕ್ತಿ ಇದ್ದರೂ ಕೂಡ ತನ್ನ ಗಂಡ ಬರಲಿ, ಅವನ ಶೌರ್ಯ ಪರಾಕ್ರಮಗಳು ಬೆಳಕಿಗೆ ಬರಲಿ ಅಂತ ತಾನು ಸುಮ್ಮನೆ ಇದ್ಲೇ ಹೊರತು ಕೈಯಲ್ಲಾಗದೆ ಅಲ್ಲ. ನಾಟ್ ಡೂಯಿಂಗ್ ಸಮಥಿಂಗ್ ಇಸ್ ಡಿಫರೆಂಟ್ ಫ್ರಮ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್, ವಿಚ್ ಆಫನ್ ಇಸ್ ಮಿಸ್ಟೇಕನ್ ಇನ್ ದ ಮಾಡರ್ನ್ ವರ್ಲ್ಡ್ ಬಿಕಾಸ್ ವಿ ಆರ್ ಇನ್ ದ ಏಜ್ ಆಫ್ ಪ್ರದರ್ಶನ ಆ್ಯಂಡ್ ನಾಟ್ ಇನ್ ದಿ ಏಜ್ ಆಫ್ ದರ್ಶನ. ನಮಗೆಲ್ಲ ಪ್ರದರ್ಶನ ಈಗ ಅಷ್ಟೇ ಹೊರತು ದರ್ಶನ ಯೋಗ ಬಿಟ್ಟೋಗಿದೆಯಲ್ಲ. ವಿ ಆರ್ ಆಫ್ಟರ್ ಪಬ್ಲಿಸಿಟಿ, ವಿ ಆರ್ ನಾಟ್ ಆಫ್ಟರ್ ಜೆನ್ವಿನ್ ನಾಲೆಡ್ಜ್. ಅದು ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಶಕ್ತಿ ಇದ್ದರೂ ಕೂಡ ಮಾಡದೇ ಇರತಕ್ಕಂಥದ್ದು ಬಹಳ ದೊಡ್ಡ ಗುಣ. ಅದು ತಡ್ಕೊಳ್ತಕ್ಕಂಥ ಶಕ್ತಿ ಇದೆ ನೋಡಿ, ಅದು ಆ ರೀತಿಯಾಗಿದ್ದವನು ಧರ್ಮರಾಯ. ಧರ್ಮರಾಯ ಹೇಳಿ ಅಲ್ಲ, ವಿನಾಕಾರಣ ರಕ್ತಪಾತ ಬೇಡ, ಶಾಂತಿ ಬೇಕು ಅಂತ ಕೊನೆ ತನಕ ಒದ್ದಾಡ್ತಾ ಇದ್ದ. ತೀರಾ ಸಾಧ್ಯವೇ ಇಲ್ಲ ಅಂದರೆ ಆಮೇಲೆ ಯುದ್ಧಕ್ಕೆ ಹೋಗೋವನು. ಯಾವ ರೀತಿಯಲ್ಲೂ ಭೀಮಾರ್ಜುನರಿಗೆ ಕಡಿಮೆ ಅಲ್ಲ ಧರ್ಮರಾಯ. ಅದಕ್ಕೇನೆ ಯುಧಿಷ್ಠಿರ ಅಂತ ಒಂದು ಪರ್ಯಾಯ ಪದ ಇದೆಯಪ್ಪ ಅವನಿಗೆ. ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ. ರಣರಂಗಕ್ಕೆ ಕಾಲಿಟ್ಟರೆ ಯಾವತ್ತೂ ಯಾರು ಪರಾಜಯವನ್ನು ಹೊತ್ಕೊಂಡು ವಾಪಸ್ ಬರಲಿಲ್ವೋ ಅವನು ಯುಧಿಷ್ಠಿರ. ಕವರ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದೇರ್ ಡೆತ್, ದ ವ್ಯಾಲಿಯಂಟ್ ನೆವರ್ ಟೇಸ್ಟ್ ದ ಡೆತ್ ಬಟ್ ಒನ್ಸ್ ಅಂತ ಜೂಲಿಯಸ್ ಸೀಸರಲ್ಲಿ ಶೇಕ್ಸ್ಪಿಯರ್ ಹೇಳ್ತಾನೆ. ಎವ್ರಿ ಡೇ ಇಸ್ ಅ ಡೆತ್ ಫಾರ್ ಎ ಕವರ್ಡ್. ಗಾಂಧೀಜಿಯವರು ಅದಕ್ಕೆ ಹೇಳ್ತಾರೆ, ಅಹಿಂಸಾ ವ್ರತ ಮಾಡ್ತಕ್ಕಂಥವನು ಹೇಡಿ ಅಲ್ಲ, ಅಹಿಂಸಾ ವ್ರತ ಮಾಡ್ತಕ್ಕಂಥವನು ಶೂರ ಅಂತ. ಯಾವಾಗಲೂ ಕೂಡ ಅಹಿಂಸೆಯನ್ನೇ ತನ್ನ ಆಯುಧವನ್ನಾಗಿ ಯಾರು ಇಟ್ಕೊಂಡಿರ್ತಾರೋ ಅವ್ರ ಕೈಯಲ್ಲಾಗದೆ ಅಲ್ಲ ಇಟ್ಕೊಂಡಿರೋದು. ನೀವು ಗಾಂಧೀಜಿಯವರ ಹಿಂದಿನ ಜೀವನ ನೋಡಿ, ಮುಂದಿನ ಜೀವನ ನೋಡಿ. He was barrister at law at London. What fine English he had. He could argue with Englishmen in their own tongue, in their own land. Round table conference ಅಲ್ಲೆಲ್ಲ. ಬಟ್ ಆಮೇಲೆ ದ ಸೇಮ್ ಬ್ರಿಟಿಷರ್ಸ್ ಕಾಲ್ಡ್ ಹಿಮ್ ಹಾಫ್ ನೇಕೆಡ್ ಫಕೀರ್. ದಟ್ಸ್ ದ ನೇಮ್ ಗಿವನ್ ಟು ಗಾಂಧಿ. 3 ಪೀಸ್ ಸೂಟ್ ಹಾಕ್ತಾ ಇದ್ದವನು ಕೊನೆಗೆ ಹಾಫ್ ನೇಕೆಡ್ ಫಕೀರ್ ಆಗಿ ಕೂಡ ಬರೋಕ್ಕೆ ಸಾಧ್ಯ. ಚೆನ್ನಾಗಿರ್ತಕ್ಕಂಥವ್ರಿಗೆ ಯಾವ ತರಹ ಬೇಕಾದರೂ ಇರೋಕ್ಕೆ ಸಾಧ್ಯ ಆಗುತ್ತೆ ಮನಸ್ಸು ಮಾಡಿದರೆ. ಮನಸ್ಸು ಮಾಡಲ್ಲ ಅಷ್ಟೇ. It's like a pendulum. When you leave the pendulum, it goes from LHS to RHS. It won't stop in the middle. ಮಧ್ಯ ನಿಲ್ಲಲ್ಲ ಅದು. ಹಾಗೆ ಮಾತಾಡ್ತಾ ಇರೋರು ಬಿಟ್ಬಿಟ್ರೆ ಪೂರ್ತಿ ನಿಶ್ಶಬ್ದ ಕೊಟ್ಟೋಗ್ತಾರೆ. ಸದಾಶಿವ ಬ್ರಹ್ಮೇಂದ್ರ ತರಹ ನೋಡಿ. ಸದಾಶಿವ ಬ್ರಹ್ಮೇಂದ್ರರು ಪ್ರತಿಯೊಬ್ಬರನ್ನೂ ವಾದಕ್ಕೆ ಕರೆಯೋದು, ನಿನಗೇನು ಗೊತ್ತಿಲ್ಲ ಅಂತ ಚೀಮಾರಿ ಹಾಕೋದು, ಸೋಲ್ಸೋದು, ಮುಖಭಂಗ ಮಾಡೋದು, ಕಳಿಸೋದು ಮಾಡ್ತಾ ಇದ್ದರಂತೆ. ಒಂದು ಸಲ ಗುರುಗಳಾದ ಪರಮಶಿವೇಂದ್ರ ಕೇಳಿದ್ರಂತೆ, ಅವನು ವಿದ್ವಾಂಸನಪ್ಪ, ನಿನ್ನಷ್ಟು ವಿದ್ವಾಂಸ ಇಲ್ಲದೇ ಇರ್ಬೋದು, ಅವನೇನು ತೀರಾ ಮುಟ್ಟಾಳ ಅಲ್ವಲ್ಲ, ಯಾತಕ್ಕೋಸ್ಕರ ತೇಜೋಭಂಗ ಮಾಡ್ತೀಯ, ಮುಖಭಂಗ ಮಾಡ್ತೀಯ? ಮುಗಿದೋಯ್ತು. ಆವತ್ತಿಂದ ಗುರುಗಳ ಹತ್ರನೂ ಮಾತಾಡಲಿಲ್ಲ, ಮುಗಿದೋಯ್ತು. ದೇಸ್ ಆರ್ ದ ಲಾಸ್ಟ್ ವರ್ಡ್ಸ್. ಅದಕ್ಕೆ ಯಾವಾಗಲೂ ಕೂಡ ಅದು ನಿಜವಾಗಿರ್ತಕ್ಕಂತಹ ಒಂದು ದೊಡ್ಡ ಗುಣ.
ಅಷ್ಟು ಶಕ್ತಿ ಇರ್ತಕ್ಕಂಥವ್ರು ಏನೂ ಇಲ್ಲದೇ ಇರೋ ಹಾಗೆ ತೋರಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ದಟ್ ಇಸ್ ದ ರಿಯಲ್ ಜೆನ್ವಿನ್ ಗ್ರೇಟ್ನೆಸ್ ಆಫ್ ಎನ್ ಇನ್ಬಿಲ್ಟ್ ಪರ್ಸ್ನಾಲಿಟಿ ಆಫ್ ಎ ಪರ್ಸನ್. ಅದು ಹೊರಗಿಂದ ಬರ್ತಕ್ಕಂಥದ್ದಲ್ಲ, ಒಳಗಿಂದ ಆ ರೀತಿಯಾಗಿ ಬರಬೇಕು. ಧೃತಸ್ಯ ಭಗವದ್ಧರ್ಮಾತ್ ಧಾರಾವಾಹಿಕತಾಂಗತ ಸರ್ವೇಷೇ ಮನಸೋ ವೃತ್ತಿ ಭಕ್ತಿರಿತ್ಯಭಿಧೀಯತೆ. ಭಕ್ತಿ ರಸಾಯನ ಗ್ರಂಥದಲ್ಲಿ ಈ ಮಾತನ್ನು ಮಧುಸೂದನ ಸರಸ್ವತಿಗಳು ಅಪ್ಪಣೆ ಕೊಡಿಸ್ತಾರೆ ನೋಡಿ. ಭಗವಂತನ ಅಪಾರವಾದ ಕಾರುಣ್ಯವನ್ನು ಸ್ಮರಿಸಿಕೊಂಡು, ಅತ್ಯಂತ ಕರುಣಾಮಯಿ ಭಗವಂತ, ನಾವು ಒಂದ್ಸಲ ಕರೆದ್ರೆ ತಕ್ಷಣ ಬರ್ತಾನೆ ಭಗವಂತ ನಿಜವಾದ ಭಕ್ತಿಯಿಂದ. ಹಾಗೆ ದ್ರೌಪದಿಗೆ ಮಾನರಕ್ಷಣೆ ಮಾಡಿದ್ನೋ ಆ ರೀತಿಯಾಗಿ ಸ್ಮರಣೆ ಮಾಡಿಕೊಳ್ಳಿ. ಬನ್ನೋ ಇಲ್ವೋ ಆ ಸಮಯಕ್ಕೆ ಸರಿಯಾಗಿ, ಇಲ್ಲದೆ ಹೋದರೆ ಎಂತಹ ತುಂಬಿದ ಸಮಯದಲ್ಲಿ ಅವಮಾನ ಆಗ್ತಾಯಿತ್ತು ದ್ರೌಪದಿಗೆ, ತಕ್ಷಣ ಬಂದು ಕಾಪಾಡ್ದ. ನಮಗೆ ಆ ವಿಶ್ವಾಸ ಸಂಪೂರ್ಣವಾಗಿರಬೇಕು. ಅರ್ಧ ವಿಶ್ವಾಸ ಇಟ್ಕೊಂಡು ಕರೆದ್ರೆ ಬಗಲ್ಲ. ನೀನೇ ಗತಿ, ಅನ್ಯಥಾ ಶರಣನ್ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಯವೈನ ರಕ್ಷ ರಕ್ಷ ಜನಾರ್ದನ. ಆ ರೀತಿ ಕರೆದ್ರೆ ಬರ್ತಾನೆ, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಕುಮಾರಿಲ ಭಟ್ರು ಮಹಾ ದೊಡ್ಡ ಮೀಮಾಂಸಕರು. ಬೌದ್ಧರ ಹತ್ರ ಹೋಗಿ ಬೌದ್ಧರನ್ನು ಖಂಡಿಸಬೇಕು ಅನ್ನೋ ದೃಷ್ಟಿಯಿಂದ ಬೌದ್ಧ ದರ್ಶನವನ್ನು ವಿಹಾರಗಳಲ್ಲಿ ಕಲಿತಾ ಬಂದರು. ಕೊನೆಗೆ ಆ ಬೌದ್ಧರಿಗೆ ಗೊತ್ತಾಗೋಯ್ತು, ಇವರು ನಿಜವಾಗಿ ಕಲಿಯೋಕ್ಕೆ ಬಂದಿಲ್ಲ, ನಮ್ಮದು ಕಲಿತ್ಬಿಟ್ಟು ಖಂಡನೆ ಮಾಡೋಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಬೆಟ್ಟದ ತುಟ್ಟುತದಿಯಿಂದ ಅವ್ರನ್ನ ಕೆಳಗೆ ತಳ್ಳಿದರು. ಕೆಳಗೆ ಬೀಳೋವಾಗ ಕುಮಾರಲ ಭಟ್ರು ಭಗವಂತ ಇದ್ದಿದ್ದೇ ಆದರೆ ನನ್ನನ್ನು ಕಾಪಾಡಲಿ ಅಂತ ಬಿದ್ದರು. ಒಂದು ಕಣ್ಣು ಹೋಯ್ತು. ಭಗವಂತ ಕಾಪಾಡೋದು ಬಿದ್ದರೆ ಏನೂ ಆಗ್ತಾ ಇರಲಿಲ್ಲ. ಭಗವಂತ ಇದ್ದಿದ್ದೇ ಆದರೆ ಅಂತ ಅವನನ್ನೇ ಪ್ರಶ್ನಾರ್ಥಕವಾಗಿ ಕೇಳಿದ್ರಿಂದ ಒಂದು ಕಣ್ಣು ತೆಗೆದು ತೋರಿಸ್ತಾ ಭಗವಂತ ತಾನಿದ್ದೀನಿ ಅಂತ. ಅದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ತುಷಾಗ್ನಿ ಪ್ರವೇಶ, ಹೊಟ್ಟು ಪೂರ್ತಿ ಹಾಕ್ಕೊಂಡ್ಬಿಟ್ಟು ಉರಿ ಜ್ವಲಂತವಾಗಿ ಉರಿತಾ ಇರೋ ಸಂದರ್ಭದಲ್ಲಿ ಶಂಕರಾಚಾರ್ಯರು ಅವ್ರ ಹತ್ರ ಬರೋದು ವಾದ ಮಾಡೋಕ್ಕೆ. ಆವಾಗ ಹೇಳ್ತಾರೆ, ನನ್ನ ಜೀವನ ಆಗೋಯ್ತಪ್ಪ, ನಾನು ವಾದ ಮಾಡೋ ಸ್ಥಿತಿಲಿ ಇಲ್ಲ ನಿಮ್ಮ ಹತ್ರ, ದಯವಿಟ್ಟು ನನ್ನ ವಿದ್ಯಾರ್ಥಿ ಇದ್ದಾನೆ ಮಂಡನ ಮಿಶ್ರ ಅಂತ, ಅವನ ಮನೆಗೆ ಹೋಗಿ ವಾದ ಮಾಡು ಅಂತ. ಹೆಂಗೆ ಕಂಡುಹಿಡಿಯೋದು ಮಂಡನ ಮಿಶ್ರ ಮನೆ ಯಾವುದು ಅಂತ? ಯಾವ ಮನೆ ಹೊರಗಡೆ 2 ಗಿಳಿಗಳು ಮಾತಾಡ್ತಾ ಇರುತ್ತೋ ಅದೇ ಮಂಡನ ಮಿಶ್ರ ಮನೆ ಅಂತ ತಿಳ್ಕೋ. ಸ್ವತಃ ಪ್ರಮಾಣಂ ಪರತ ಪ್ರಮಾಣಂ ಕೀರಾಂಗನ ಯತ್ರ ಗಿರಂ ಗಿರಂತಿ ತದ್ವಿದ್ಯ ಮಂಡನ ಪಂಡಿತಸ್ಯ ಗೇಹಂ. ಅಲ್ಲಿ ಒಳಗಡೆ ಹೋದಾಗ ಮಂಡನ ಮಿಶ್ರು ತಮ್ಮ ತಂದೆ ಶ್ರಾದ್ದವನ್ನು ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತಿದ್ದರೆ ಅನ್ನ ಭಿಕ್ಷೆ ಕೊಡ್ತೀನಿ ಅಂತ ಹೇಳಿದರು ಶಂಕರರಿಗೆ. ಶಂಕರ್ ಹೇಳಿದರು, ನಾನು ಅನ್ನ ಭಿಕ್ಷೆಗಲ್ಲ ಬಂದಿರೋದು, ವಾದ ಭಿಕ್ಷೆಗೋಸ್ಕರ ನಿಮ್ಮ ಹತ್ರ ವಾದ ಮಾಡಬೇಕು ಅಂತ. ಹಾಗಾದರೆ ನ್ಯಾಯ ನಿರ್ಣಯ ಮಾಡೋಕ್ಕೊಬ್ರು ಇರಬೇಕಲ್ಲ, ಜಡ್ಜು. ಯಾರು ಅಂದರೆ ಮಂಡನ ಮಿಶ್ರರ ಹೆಂಡತಿ ಉಭಯ ಭಾರತಿ. ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಗೊತ್ತಿಲ್ಲದೆ ಹೋದರೆ ತಿಳ್ಕೊಳ್ಳಿ, ಗೊತ್ತಿದ್ದರೆ ಹೌದು ಅಂತ ಅಂದ್ಕೊಳ್ಳಿ. CK ವೆಂಕಟರಾಮಯ್ಯ ಉಭಯ ಭಾರತಿ ಅನ್ನೋ ಹೆಸರಿಂದ 4 ಅಂಕ ಇರತಕ್ಕಂತಹ ಒಂದು ನಾಟಕವನ್ನು ಬರೆದಿದ್ದರು. ಉಭಯ ಭಾರತಿ ಒಂದು ಜೀವನವನ್ನು ಆಧಾರವಾಗಿಟ್ಕೊಂಡು ಅದನ್ನು 4 ವರ್ಷದ ಕೆಳಗೆ ನಮ್ಮ ತಂದೆಯವರು ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಭಾರತೀಯ ವಿದ್ಯಾಭವನ್ ಗಾಂಧಿ ಸೆಂಟರ್ ಅವರು ಪಬ್ಲಿಷ್ ಮಾಡಿದರು. ಆ ಉಭಯ ಭಾರತಿ ಜೀವನ ಹೇಗಿತ್ತು ಅನ್ನೋದಕ್ಕೆ ಭೈರಪ್ಪನವರ ಸಾರ್ಥ ಕಾದಂಬರಿ ನೀವು ಓದಿದರೆ ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಉಭಯ ಭಾರತಿ ಯಾವ ರೀತಿಯಾಗಿ ಜೀವನ ನಡೆಸ್ತಾ ಇದ್ಲು ಎಂಬತಕ್ಕಂಥ ವಿಷಯವನ್ನು. ಇಬ್ಬರ ಕೊರಳಿಗೂ ಮಾಲೆಗಳನ್ನು ಹಾಕ್ತಾರೆ. ಶಂಕರರ ಮಾಲೆ ಏನಾದರೂ ಬತ್ತಿ ಹೋದರೆ, ಒಣಗಿ ಹೋದರೆ, ಶಂಕರರು ಸನ್ಯಾಸ ಬಿಟ್ಟು ಗೃಹಸ್ಥಾಶ್ರಮ ಸ್ವೀಕರಿಸಿ ಮದುವೆ ಆಗಬೇಕು. ಮಂಡನ ಮಿಶ್ರ ಏನಾದರೂ ಸೋತ್ರೆ ಗೃಹಸ್ಥಾಶ್ರಮ ತೋರೋದು ಸನ್ಯಾಸಿ ಆಗಬೇಕು, ಅದು ಪಣ. ನೋಡಿ, ವಾದ ಮುಗಿತಾ ಏನಾಗುತ್ತೆ, ಅವ್ರ ಕೊರಳಿಗೆ ಹಾಕಿರ್ತಕ್ಕಂಥದ್ದು ಪೂರ್ತಿ ಬತ್ತು ಹೋಗುತ್ತೆ. ಸ್ವಂತ ಹೆಂಡತಿ ಆಗಿರೋಳು ಗಂಡನಿಗೆ ಹೇಳ್ತಾಳೆ, ಇಬ್ಬರು ಭಿಕ್ಷೆಗೆ ಹೇಳಿ ಅಂತ. ಸನ್ಯಾಸಿಗಳು ಮಾಡೋ ಊಟಕ್ಕೆ ಮಾತ್ರ ಭಿಕ್ಷೆ ಅಂತ ಕರೆಯೋದು, ಅದಕ್ಕೆ ಊಟ ಅಂತ ಹೇಳಬಾರ್ದು. ಹಾಗೇನೆ ಸಾಮಾನ್ಯವಾಗಿ ಏನಾದರೂ ಶಂಕರ ಸೋತು ಹೋಗಿದ್ರೆ ಇಬ್ಬರು ಊಟಕ್ಕೆ ಹೇಳಿ ಅಂತ ಕರಿತಾ ಇದ್ಲೋ ಏನೋ. ಯಾತಕ್ಕೆ ಹೇಳಿದೆ ಅಂದರೆ ಅಷ್ಟು ಧರ್ಮ ಸೂಕ್ಷ್ಮ ನಮ್ಮಲ್ಲಿರೋದು. ಎರಡೂ ಊಟನೇ ಆದರೂ ಕೂಡ ಸನ್ಯಾಸಿಗಳು ಮಾಡೋ ಊಟಕ್ಕೆ ಊಟ ಅಂತ ಹೇಳಬಾರ್ದು, ಭಿಕ್ಷೆ ಅಂತ ಹೇಳಬೇಕು. ಭವತಿ ಭಿಕ್ಷಾಂ ದೇಹಿ, ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಆ ಮಾತನ್ನು. ಈ ಸಾಯಿ TV ಸೀರಿಯಲ್ ನೀವು ಯಾರಾದರೂ ನೋಡೋ ಪ್ರವೃತ್ತಿ ಇದ್ದರೆ ಅವ್ರು ನೋಡಿರ್ಬೋದು. ಸಾಯಿಬಾಬಾ ಹೇಗೆ ಒಂದು ಕಡೆ ಮೈಯಿಂದ ಒಂದು ಕಡೆ ಹೋಗಿ ಭಿಕ್ಷೆಯನ್ನು ಸ್ವೀಕರಿಸಿ ಜನಗಳಿಗೆ ಸಹಾಯ ಮಾಡ್ತಾಯಿದ್ರು ಅನ್ನೋದು. ಸೊ ಭಿಕ್ಷಾನದಿಂದನೇ ಜೀವನ ಮಾಡ್ತಕ್ಕಂಥದ್ದು ನಿಜವಾದ ಸನ್ಯಾಸಿ. ಅಂದರೆ ಅಪರಿಗ್ರಹ, ಅವನ ಹತ್ರ ಏನೂ ಇರಬಾರ್ದು. ಸಂಜೆ ಏನೋ ಅವನಿಗೆ ಗೊತ್ತಿರಬಾರ್ದು, ಈಗೆಷ್ಟು ಅಷ್ಟೇ, ಏನು ಉಳಿಬಾರ್ದು ಅವನ ಹತ್ರ. ಆ ರೀತಿಯಾಗಿ ಜೀವನ ಮಾಡ್ತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ ಸನ್ಯಾಸ ಅಂದ್ರೆ ಎಲ್ಲವನ್ನು ಬಿಡೋದು ಅಂತ, ಇಟ್ಕೊಳ್ಳೋದು ಅಂತಲ್ಲ. ಸಮ್ಯಕ್ ನ್ಯಾಸಃ ಸನ್ಯಾಸಃ. ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಹೇಳ್ತಾಯಿದ್ರು, ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ, ಮನೆ ಕಡೆ ಜೋಪಾನ ಅಂತ.
ಮನೆ ಕಡೆ ಜೋಪಾನ ಬುದ್ಧಿನೇ ಹೋಗದೆ ಏನು ಸನ್ಯಾಸ ತೊಗೊಂಡ್ಬಿಡೋದಪ್ಪ. ಸನ್ಯಾಸ ಅಂತಲೇ ಬಿಡೋದು. ನ್ಯಾಸ ಏವ ತ್ಯರೇಚಯತ್ ಮಹಾನಾರಾಯಣ ಉಪನಿಷತ್ತು. ಸೊ ನ್ಯಾಸ ಅಂದರೆ ಅಡಿಬಿಡೋದು ಅಂತ, ಅಲಂಕಾರ ನ್ಯಾಸ ಅಂತ. ಅದಕ್ಕೆ ಮೃಚ್ಛಕಟಿಕಾ ನಾಟಕದ ಮೊದಲನೇ ಅಂಕಕ್ಕೆ ಶೂದ್ರಕ ಮಹಾರ ಕವಿ ಅರ್ಥ ಮಾಡಿರೋದು. ಶಾಕುಂತಲ ನಾಟಕದ 4ನೇ ಅಂಕದ ಕೊನೆಯ ಶ್ಲೋಕದಲ್ಲಿ ಕಣ್ವ ಮಹರ್ಷಿಗಳು ಸಾಕು ಮಗಳಾಗಿರ್ತಕ್ಕಂಥ ಶಕುಂತಲೆಯನ್ನು ಗಂಡನ ಮನೆಯಾಗಿರ್ತಕ್ಕಂಥ ದುಷ್ಯಂತನ ಅರಮನೆ ಕಳಿಸಿಬಿಟ್ಟು ಒಂದು ಮಾತನ್ನು ಹೇಳ್ತಾನೆ. ಅರ್ಥೋ ಹಿ ಕನ್ಯಾ ಪರಕೀಯ ಏವ ತಾಮದ್ಯ ಸಂಪ್ರೇಷ್ಯ ಪರಿಗ್ರಹೀತು ಜಾತೋ ಮಮಾಯಂ ವಿಷದ ಪ್ರಕಾಮಂ ಪ್ರತ್ಯರ್ಪಿತ ನ್ಯಾಸ ಇವಾಂತರಾತ್ಮ. ಯಾರಿಂದಾನೋ ನಾನು ಏನೋ ಸಾಲ ಮಾಡಿಕೊಂಡು ಸಾಲ ತೀರಿದ್ರೆ ಮನಸ್ಸು ಹೇಗೆ ಹಗುರ ಆಗತ್ತೋ ಹಾಗೆ ನನಗೀಗ ಮನಸ್ಸು ಹಗುರ ಆಗಿದೆ ಅಂತ. ಎಲ್ಲ ಹೆಣ್ಮಕ್ಕಳು ಕೂಡ ತಂದೆ ತಾಯಂದರಿಗೆ ಸಾಲ ರೂಪದಲ್ಲಿ ಅಂತ ಕಾಳಿದಾಸ ಹೇಳಿರ್ತಕ್ಕಂಥ ಮಾತು. ಸೊ ಆ ದೃಷ್ಟಿಯಿಂದ ಸರಿಯಾದ ಯೋಗ್ಯನಾಗಿರ್ತಕ್ಕಂಥ ಸತ್ಪಾತ್ರನಾಗಿರ್ತಕ್ಕಂಥ ಗಂಡನಿಗೆ ದಾನ ಕೊಟ್ಟ ಮೇಲೆ ಮನಸ್ಸು ಹೇಗೆ ಹಗುರ ಆಗತ್ತೆ ಅನ್ನೋದನ್ನು ಸಾಕು ತಂದೆ, ಅವನು ನಿಜವಾಗಿರ್ತಕ್ಕಂಥ ತಂದೆ ಅಲ್ಲ, ಋಷಿ ಬೇರೆ, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಮಕಾರಗಳು ಇರಬಾರ್ದು. ಅವನು ಹೇಳ್ಕೋತಾನೆ, ಯಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟ ಮುತ್ಕಂಠಯ ಕಂಠಸ್ತಂಭಿತ ಬಾಷ್ಪವೃತ್ತಿ ಕಲುಷ ಚಿಂತಾಜಡಂ ದರ್ಶನಂ ವೈಕ್ಲವ್ಯಂ ಮಮತಾವದೀದೃಶಮಿದಂ ಸ್ನೇಹಾದರಣ್ಯೌಕಸಃ ಪೀಡ್ಯಂತೆ ಗೃಹಿಣ ಕಥನ್ನುತನಯ ವಿಶ್ಲೇಷ ದುಃಖೈರ್ನವೈ ಪಾತನ್ನ ಪ್ರಥಮಂ ವ್ಯವಸ್ಥಿತಿ ಜಲಂ ಯುಷ್ಮಾಸ್ವಪೀತೇಷು ಯ ನಾದತ್ತೆ ಪ್ರಿಯಮಂಡನಾ ವಿಭವತಾಂ ಸ್ನೇಹೇನ ಯಾ ಪಲ್ಲವಂ ಆದ್ಯೇವ ಕುಸುಮ ಪ್ರಸೂತಿ ಸಮಯೇ ಯಸ್ಯಾ ಭವತ್ಯುತ್ಸವಃ ಸೇಯಂ ಯಾತಿ ಶಕುಂತಲಾಪತಿ ಗೃಹಂ ಸರ್ವೈರನುಜ್ಞಾಯತಾ ಶುಶ್ರೂಷಸ್ವ ಗುರೂನ್ ಕುರು ಪ್ರೇಸಕಿ ವೃತ್ತಿಂ ಸಪತ್ನೀ ಜನೆ ಭರ್ತರ್ವಿಪ್ರಕೃತಾಪಿರೋಷಣತಯಾ ಮಾಸ್ಮ ಪ್ರತೀಪಂ ಗಮಃ ಭೂಯಿಷ್ಟಂ ಭವ ದಕ್ಷಿಣಾ ಪರಿಜನೆ ಭಾಗ್ಯೇಶನುತ್ಸೇಕಿನಿ ಯಾಂತ್ಯೇವಂ ಗೃಹಿಣೀ ಪದಂ ಯುವತಯ ವಾಮಾಕುಲಸ್ಯಾದಯಃ ಅರ್ಥೋ ಹಿ ಕನ್ಯಾ ಪರಕೀಯ ಏವ ತಾಮದ್ಯ ಸಂಪ್ರೇಷ್ಯ ಪರಿಗ್ರಹೀತು ಜಾತೋ ಮಮಾಯಂ ವಿಷದ ಪ್ರಕಾಮಂ ಪ್ರತ್ಯರ್ಪಿತ ನ್ಯಾಸ ಇವಾಂತರಾತ್ಮ. ನಾಟಕದಲ್ಲಿ ಅಭಿಜ್ಞಾನ ಶಾಕುಂತಲ ಶ್ರೇಷ್ಠ. ಅಭಿಜ್ಞಾನ ಶಾಕುಂತಲೇ 4ನೇ ಅಂಕ ಶ್ರೇಷ್ಠ. 4ನೇ ಅಂಕದಲ್ಲಿ 4 ಶ್ಲೋಕಗಳು ಶ್ರೇಷ್ಠ. ಆ 4 ಶ್ಲೋಕಗಳು ಈ 4 ಶ್ಲೋಕಗಳು. ಆ ದೃಷ್ಟಿಯಿಂದ ಯಾವ ರೀತಿಯಾಗಿ ಕಾಳಿದಾಸನ ಒಂದು ಲೇಖನಿ ಹರಿಯತ್ತೆ ಅಂತ ಹೇಳಿದ್ರೆ, ಸ್ವಂತ ಕಣ್ವ ಹೇಳ್ತಕ್ಕಂಥ ಮಾತು, ನಾನೊಬ್ಬ ಮುನಿ, ನನಗೆ ಯಾವುದೇ ರೀತಿಯಾಗಿರೋ ವ್ಯಾಮೋಹ ಇರಬಾರ್ದು, ನಾನೇ ನಿಜವಾಗಿರ್ತಕ್ಕಂಥ ತಂದೆ ಅಲ್ಲ ಇವಳಿಗೆ, ನಾನು ಸಾಕು ತಂದೆ, ನನಗೇನೇ ಇವಳನ್ನು ಕಳಿಸ್ಕೊಡೋವಾಗ ಗಂಟ್ಲು ಬಿಗಿ ಬರ್ತಾ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ, ಶಬ್ದಗಳೇ ಆಚೆ ಬರ್ತಾ ಇಲ್ಲ. ಹೀಗಿರೋವಾಗ ನಿಜವಾಗಿ ಹೊತ್ತು ಹೆತ್ತು ಬೆಳೆಸಿ ಲಾಲಿಸಿ ಪೋಲಿಸಿ ಪಾಠಿಸಿರ್ತಕ್ಕಂಥ ತಂದೆ ತಾಯಂದರಿಗೆ ತಮ್ಮ ನಿಜವಾದ ಮಗಳನ್ನು ಗಂಡನ ಮನೆಗೆ ಕಳಿಸೋವಾಗ ಎಂಥ ಮನೋವ್ಯಥೆ ಆಗ್ಬೋದು ಅನ್ನೋದನ್ನು ವರ್ಣನೆ ಮಾಡ್ತಾನೆ. ಈ 4 ಶ್ಲೋಕ ಇಟ್ಕೊಂಡು 1997ನೇ ಇಸ್ವಿ ಜನವರಿ 3ನೇ ತಾರೀಕು ಮಧ್ಯಾಹ್ನ 3:30 ರಿಂದ 4:30 ತನಕ ರೂಮ್ ನಂಬರ್ 11ರಲ್ಲಿ ತರಳಬಾಳು ಕೇಂದ್ರದಲ್ಲಿ 10ನೇ ವಿಶ್ವ ಸಂಸ್ಕೃತ ಸಮ್ಮೇಳನದಲ್ಲಿ ಶೇಷಾದ್ರಿಪುರಂ ಕಾಲೇಜಿನ PK ಗಾಯತ್ರಿ ಎಂಬತಕ್ಕಂಥ ಸಂಸ್ಕೃತ ವಿದುಷಿ ಪೇಪರ್ ಪ್ರೆಸೆಂಟ್ ಮಾಡಿದರು. ಈ 4 ಶ್ಲೋಕಗಳ ಮೇಲೆ ಕಾಳಿದಾಸ ಇಸ್ ಅ ಸೈಕಾಲಜಿಸ್ಟ್ ಅಂತ ಇಂಟರ್ಪ್ರಿಟೇಷನ್, ಮನೋವಿಜ್ಞಾನಿ ಯಾವ ರೀತಿಯಾಗಿ ಕಾಳಿದಾಸನ ಮನಸ್ಸಿನಲ್ಲಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ನೋಡಿ, ವಿಭಿನ್ನ ಆಯಾಮಗಳಿಂದ ನೋಡ್ಬೋದು. ಎಲ್ಲರೂ ಒಂದೇ ಆಯಾಮದಿಂದ ನೋಡಬೇಕು ಅಂತಲ್ಲ, ನಮ್ಮ ಹಿನ್ನೆಲೆ ಏನೋ ನಾವು ಆ ರೀತಿ ನೋಡ್ತೀವಿ. ಒಂದನ್ನು ಕವಿಯಾಗಿರೋನು ಕವಿಯಾಗಿ ನೋಡ್ತಾನೆ ಕಾಳಿದಾಸನನ್ನು, ವೇದಾಂತಿಯಾಗಿ ನೋಡ್ತಾನೆ, ಮನಃಶಾಸ್ತ್ರಜ್ಞ ನೋಡ್ತಾನೆ. ಭಗವದ್ಗೀತೆಗೆ ಇಲ್ವಾ ಎಷ್ಟೊಂದು ಇಂಟರ್ಪ್ರಿಟೇಷನ್ ಇದೆಯಪ್ಪ. ನನ್ನ ಹತ್ರನೇ ಒಂದು 64 ಎಡಿಷನ್ ಇದೆ ಭಗವದ್ಗೀತೆದು. ಹಾಗಿರುವಾಗ ಎಷ್ಟು 1000 ಎಡಿಷನ್ ಬಂದಿದೆಯೋ ಭಗವದ್ಗೀತೆದು ಯಾರಿಗೆ ಗೊತ್ತು. ಸ್ವಾಮಿ ರಾಮ ಅವರು SK ರಾಮಚಂದ್ರ ರಾಯರು ಭಗವದ್ಗೀತೆಯನ್ನು ಸೈಕಾಲಜಿ ಪಾಯಿಂಟ್ ಆಫ್ ವ್ಯೂಯಿಂದ ಇಂಟರ್ಪ್ರಿಟೇಟ್ ಮಾಡ್ತಾರೆ. ಕೃಷ್ಣ ಈಸ್ ಅ ಸೈಕಿಯಾಟ್ರಿಸ್ಟ್ ಆ್ಯಂಡ್ ಅರ್ಜುನ ಈಸ್ ಅ ಸೈಕಾಟಿಕ್ ಪೇಷಂಟ್ ಅಂತ ಆರ್ಗ್ಯೂ ಮಾಡ್ತಾರೆ. ದಟ್ ಈಸ್ ಒನ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್, ವೈ ನಾಟ್? ಸೊ ಎಲ್ಲರೂ ಒಂದೇ ಥರ ನೋಡಬೇಕು ಅಂತೇನಿಲ್ವಲ್ಲ, ನಮ್ಮ ಒಂದು ಹಿನ್ನೆಲೆ ಏನಿರುತ್ತೋ ಆ ರೀತಿಯಾಗಿ ನಾವು ಅದನ್ನು ಕಾಣ್ತಾ ಹೋಗ್ತೀವಿ. ಭಗವಂತನ ಅಪಾರ ಕಾರುಣ್ಯಾದಿಗಳನ್ನು ಸ್ಮರಿಸಿಕೊಂಡು ಕರಗಿ ಹೋದ ಚಿತ್ತವೃತ್ತಿಯು ಧಾರಾಕಾರವಾಗಿ ಹರಿಯುತ್ತಿದ್ದರೆ ಆ ಚಿತ್ತವೃತ್ತಿಗೆ ಭಕ್ತಿ ಎಂಬುದಾಗಿ ಕರೆಯುತ್ತಾರೆ. ಧಾರಾಕಾರವಾಗಿ ನಮಗೆ ನೆನಪಾಗ್ತಕ್ಕಂಥದ್ದು, ಸೋಮವಾರ ಸಂಜೆ ದಾರಾ ಪಾತ್ರೆಯಲ್ಲಿ ನಾವೇನಾದರೂ ರುದ್ರಾಭಿಷೇಕವನ್ನು ಮಾಡಿದರೆ ಹೇಗೆ ಆ ನೀರು ಜಿನುಗ್ತಾ ಆ ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೋ, ಕೊನೆ ಡ್ರಾಪು ಆ ಲಿಂಗದ ಮೇಲೆ ಬೀಳೋಷ್ಟೊತ್ತಿಗೆ ರುದ್ರಾದಯ ಕಂಪ್ಲೀಟ್ ಆಗಬೇಕು. ಆ ರೀತಿಯಾಗಿ ಸೆಟಪ್ ಮಾಡಬೇಕು. 23 ನಿಮಿಷ ಆ ರೀತಿ ಇಟ್ಕೊಂಡ್ರೆ ಆ ಧಾರಾಪಾತ್ರದಿಂದ ಟಕ್ 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 ಅಂತ ಬೀಳೋವಾಗ ಕೊನೆ ರುದ್ರಾಧ್ಯಾಯ ಪದ ಹೇಳೋಷ್ಟೊತ್ತಿಗೆ ನೀರು ಖಾಲಿ ಆಗಬೇಕು. ಆ ರೀತಿಯಾಗಿ ಮಾಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಸೋಮವಾರ ಶಿವನ ದಿನ ಅದು. ನೃಣಾಂ ಜನ್ಮ ಸಹಸ್ರೇಣ ಭಕ್ತೌ ಪ್ರೀತಿರ್ಹಿ ಜಾಯತೆ ಕಲೌ ಭಕ್ತಿ ಭಕ್ತ್ಯಾ ಕೃಷ್ಣ ಪುರಸ್ಥಿತಃ. ಸಹಸ್ರಾರು ಪುಣ್ಯ ಜನ್ಮಗಳ ನಂತರ
ಭಕ್ತಿಯಲ್ಲಿ ಆಸಕ್ತಿ ಉಂಟಾಗುತ್ತದೆ. ನೋಡಿ, ಎತ್ಕೋತಾ ಭಕ್ತಿಯಲ್ಲಿ ಆಸಕ್ತಿ ಮೂಡೋದು ಸಾಧ್ಯ ಇಲ್ಲ. ಅದಕ್ಕೆ ಜನ್ಮಾಂತರಗಳ ಒಂದು ಸಂಸ್ಕಾರ ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಅಷ್ಟು ಜನ್ಮಗಳು ಎತ್ತೇನೆ ನಮ್ಮ ಮನಸ್ಥಿತಿ ಸಮಾಜದಲ್ಲಿರತ್ತೆ ಹೊರತು ಸಮಾಜದಲ್ಲಿರಲ್ಲ. ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸಮಾಜಕ್ಕೂ ವ್ಯತ್ಯಾಸ. ಸಮಾಜ ಅಂದರೆ ಪ್ರಾಣಿಗಳ ಸಮೂಹ, ಸಮಾಜ ಅಂದರೆ ಮಾನವರ ಸಮೂಹ. ಬರೆಯುವಾಗ ನಮ್ಮ ವಿದ್ಯಾರ್ಥಿಗಳು ಅವಸರದಲ್ಲಿ ಪರೀಕ್ಷೆಯಲ್ಲಿ ಸಮಾಜಶಾಸ್ತ್ರ ಅಂತ ಬರೆಯೋಕ್ಕೆ ಬದಲು ಸಮಾಜಶಾಸ್ತ್ರ ಅಂತ ಬರೆದು ಬಿಡ್ತಾರೆ. ಸೋಷಿಯಾಲಜಿ ಹೋಗ್ಬಿಟ್ಟು ಝುವಾಲಜಿ ಆಗಿಬಿಡುತ್ತೆ. ಆ ದೃಷ್ಟಿಯಿಂದ ಏನು ಒಂದು ದೀರ್ಘ ತಾನೇ, ಹೌದಪ್ಪ ದೀರ್ಘ, ಹ್ರಸ್ವ ದೀರ್ಘ, ಅಲ್ಪ ಪ್ರಾಣ ಮಹಾಪ್ರಾಣಗಳೇ ಪ್ರಾಣ ಹೋಗೋದು. ನೀವು ಏನಾದರೂ ಅರ್ಥ ಗೊತ್ತಾಗ್ಬಿಟ್ರೆ ಸತ್ಯಂ ವಧ ಇರೋ ಹಾಗೆ ಪ್ರಾಣ ಹೋಗ್ಬಿಡುತ್ತೆ. ಅಯ್ಯೋ ಹೀಗೆ ಹೇಳ್ತಾರಲ್ಲ ಅನ್ನೋ ದೃಷ್ಟಿಯಿಂದ ಸಹಸ್ರಾರು ಪುಣ್ಯ ಜನ್ಮಗಳ ನಂತರ ಭಕ್ತಿಯಲ್ಲಿ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿ ತುಂಬ ಮುಖ್ಯ. ಕಲಿಯುಗದಲ್ಲಿ ಭಕ್ತಿಯೇ ಮುಖ್ಯ. ಆ ದೃಷ್ಟಿಯಿಂದನೇ ನಾವು ಇನ್ನೇನೂ ಕೂಡ ಒದ್ದಾಡಬೇಕಾಗಿಲ್ಲ. ಕಲಿಯುಗದಲ್ಲಿ ನೀವು ನಂಬದೇ ಇರಲಿ, 20 ವರ್ಷದೊಳಗೆ ನೀವು ಒಳ್ಳೇದು ಮಾಡಿದ್ರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು, ಈ ಜನ್ಮದಲ್ಲೇ ಅನುಭವಿಸ್ತೀರ. ಅದನ್ನು ನನ್ನ ಪ್ರಕಾರ ಕಲಿಯುಗ ಇಸ್ ದ ಬೆಸ್ಟ್ ಯುಗ ಆ್ಯಂಡ್ ನಾಟ್ ದ ಕೃತಯುಗ. ಅಲ್ಲಾದರೂ ನೀವು ಜನ್ಮಾಂತರವನ್ನು ಒಪ್ಪಬೇಕಾಗತ್ತೆ. ಇಲ್ಲ ಅದರಲ್ಲಿ ನೀನು ಮಾಡಿದ್ದೇನೆ ಗೊತ್ತಾಗತ್ತಲ್ಲ, 20 ವರ್ಷದಲ್ಲಿ ತೋರಿಸ್ಬಿಡುತ್ತೆ ಅದು ಎಫೆಕ್ಟು. ಸೊ ಅದನ್ನು ನಾಸ್ತಿಕರು ಕೂಡ ಒಪ್ಪಲೇಬೇಕಾಗತ್ತೆ ಕಲಿಯುಗದಲ್ಲಿ ನಾನು ಏನು ಮಾಡಿದ್ನೋ ಅನ್ನೋದನ್ನು. ಆ ದೃಷ್ಟಿಯಿಂದನೇ ಕಲಿಯುಗ ಎಂಬತಕ್ಕಂಥದ್ರಲ್ಲಿ 1/4 ಭಾಗ ಧರ್ಮ. ಕೃತಯುಗದಲ್ಲಿ 4 ಪಾಲು ಧರ್ಮ ಇತ್ತಂತೆ, 4 ಕಾಲು. ತ್ರೇತಾಯುಗದಲ್ಲಿ 3 ಕಾಲು ಧರ್ಮ. ದ್ವಾಪರ ಯುಗದಲ್ಲಿ 1/2 ಕಾಲು ಧರ್ಮ. ಆಮೇಲೆ ಕಲಿಯುಗದಲ್ಲಿ 1/4 ಭಾಗ ಧರ್ಮ ಇರೋದು ಅಂತ, 3/4 ಭಾಗ ಅನಾಚಾರ ಇರುತ್ತೆ ಅಂತ. ಆ ದೃಷ್ಟಿಯಿಂದನೇ ಕಲಿಯುಗ ಮುಗಿದ ಮೇಲೆ ಪ್ರಳಯ ಆಗ್ತಕ್ಕಂಥದ್ದು. ಪ್ರಳಯ ಅಂದರೆ ಬಾಹ್ಯ ಪ್ರಳಯ. ನಾನು ನೆನ್ನೆ ಮಾತ್ರ ಹೇಳ್ಕೊಂಡಿದ್ದೀನಿ. ಆಂತರಿಕ ಪ್ರಳಯನೂ ಒಂದಿದೆ ಅಂತ. ಆಂತರಿಕ ಪ್ರಳಯ ಅಂದರೆ ಸುಷುಪ್ತಿ. ನಾವೆಲ್ಲರೂ ಕೂಡ ಸುಷುಪ್ತಿಯಿಂದನೇ ಜಾಗೃತಿಗೆ ಬರ್ತಾ ಇರೋದು. ನಿತ್ಯವಾಗಿಯೂ ನಾವು ಪ್ರಳಯವನ್ನು ಅನುಭವಿಸ್ತಾ ಇದ್ದೀಯಪ್ಪ ಜೀವನದಲ್ಲಿ. ನಮಗೆ ಪ್ರಳಯ ಅಂದರೆ ಭಯ ಆಗುತ್ತೆ. ಅಯ್ಯೋ ಲೋಕ ಎಲ್ಲ ಮುಳುಗೋಗತ್ತಂತೆ, ನೀರು ಬಂದು ಆವರಿಸ್ಕೊಂಡ್ಬಿಡುತ್ತಂತೆ. ಹೌದು, ಅದು ಹೊರಗಡೆ ಇರತಕ್ಕಂಥ ಪ್ರಳಯ ಹೌದು. ಆದರೆ ನಿನ್ನ ಒಳಗಡೆನೇ ಪ್ರಳಯ ಆಗ್ತಾ ಇದೆಯಲ್ಲ. ಎಷ್ಟು ಜನಕ್ಕೆ ಆ ಕಡೆ ಗಮನ ಇದೆ? ನಾವೆಲ್ಲ ಪ್ರಳಯದಿಂದಲೇ ಪ್ರತಿನಿತ್ಯವೂ ಆಚೆ ಬರ್ತಾ ಇರೋದು. ಎಷ್ಟೋ ಜನ ನಿದ್ದೆಲೇ ಹೋಗ್ಬಿಡ್ತಾರೆ. ಎಂಥ ಸುಖವಾಗಿರೋ ಸಾವು ನೋಡಿ. ಅವ್ರಿಗೆ ಗೊತ್ತೇ ಇರೋದಿಲ್ಲ ತಾನು ಹೋಗ್ತೀನಿ ಅಂತ. ಬೆಳಗ್ಗೆ ಹೇಳಲ್ಲ ಅಷ್ಟೇ. ಏನೋ ಸುಸ್ತಾಗಿದೆ, ಅರ್ಧ ಗಂಟೆ ಲೇಟಾಗಿ ಮಲ್ಕೊಂಡು ಹೇಳ್ತಾರೆ ಅಂತ ಅನ್ಕೋತೀವಿ. ಎಲ್ಲಿ ಇದ್ದರೆ ತಾನು ಹೇಳೋಕ್ಕೆ ಹೊರಟೋಗಿರ್ತಾರೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. 2 ಕೊಟ್ಬಿಡಪ್ಪ, ಇನ್ನೇನು ಬೇಡ ನನಗೆ. ಅನಾಯಾಸೇನ ಮರಣಂ, ಯಾರ ಕೈಗೂ ಸಿಗದೆ ನನ್ನ ಕರ್ಕೊಂಡ್ಬಿಡು. ವಿನಾ ದೈನ್ಯೇನ ಜೀವನಂ, ದೇಹಿ ಅನ್ನೋ ಸ್ಥಿತಿ ನನಗಿಲ್ಲದೆ ಇರ್ಬೋದು, ಆದರೆ ದೇಹಿ ಅಂತ ಇನ್ನೊಬ್ಬರು ಬೇಡೋ ಸ್ಥಿತಿಗೆ ನನಗೆ ಇಳಿಸ್ಬೇಡಪ್ಪ. ದದಾಮಿ ಅನ್ನೋದು ಇಲ್ಲದೆ ಹೋದರೂ ಕೂಡ ದೇಹಿ ಅನ್ನೋ ಮಟ್ಟಕ್ಕೆ ಇಳಿಸ್ಬೇಡ. ಎಷ್ಟೋ ಜನಕ್ಕೆ 2ನೇದಾದರೂ ನಡೆಯುತ್ತೆ, 1ನೇದು ನಡೆಯೋದು ಭಾಳ ಕಷ್ಟ. ನಾವು ಹುಟ್ಟಿದಾಗ ನಮ್ಮ ತಾಯಂದಿರಿಗೆ ಕಷ್ಟ ಕೊಟ್ಟು ಬಂದಿದ್ದೀವಿ, ಹೋಗೋವಾಗ ಮಕ್ಕಳಿಗೆ ಕಷ್ಟ ಇಟ್ಟು ಹೋಗ್ತೀವಿ. ಅದಕ್ಕೆ ನೋಡಿ, ಹುಟ್ಟಿದ ಕೂಡಲೇ ಆ ಮಗು ಹತ್ಕೊಂಡೇ ಹುಟ್ಟತ್ತೆ. ಅಯ್ಯೋ ಮತ್ತೆ ಪ್ರಾರಬ್ಧ ಈ ಜಗತ್ತಿಗೆ ಬಂದಲ್ಲ ಅಂತ. ಸಾಯುವಾಗ ಅವನು ಆರಾಮಾಗಿ ಹೊಟ್ಟೋಗ್ತಾನೆ, ಸುತ್ತಲೂ ಇರೋರು ಅಳ್ತಾರೆ. ಹುಟ್ಟಿದಾಗ ಮಗು ಹತ್ತಾರೆ, ಸುತ್ತಲೂ ಇರೋರು ನಗ್ತಾರೆ, ಮನೆಗೊಂದು ಹೊಸ ಮಗು ಬಂತು, ಚಿಕ್ಕ ಮಗು ಬಂತು ಅಂತ. ಸಾಯುವಾಗ ಅವನು ನಿಷ್ಕಲ್ಮಶವಾಗಿ ಅವನು ಹೋಗ್ಬಿಟ್ರೆ ಸಂತೋಷವಾಗಿ, ಸುತ್ತಲೂ ಇರೋರು ಅಳ್ತಾರೆ. ನೋಡಿ, ಅಲ್ಲೇನಾಗತ್ತೋ ಹೊರಗಡೆ ಇರ್ತಕ್ಕಂಥದ್ದಕ್ಕೆ ಆಪೋಸಿಟ್. ಇದು ಜೀವನದ ಒಂದು ವೈಪರೀತ್ಯ ಯಾವಾಗಲೂ ಕೂಡ ನಡೀತಕ್ಕಂಥದ್ದು. ಶುಷ್ಯತಿ ನಾಂತರಾತ್ಮ ಕೃಷ್ಣ ಪದಾಂಬುಜ ಭಕ್ತಿ ಮೃತೆ ವಸನಮಿವ ಕ್ಷಾರೋದೇಹೆ ಭಕ್ತಿಯ ಪ್ರಕ್ಷಾಲ್ಯತೆ ಚೇತಃ. ಶಂಕರಾಚಾರ್ಯರು ಅಂತಹ ಜ್ಞಾನಿಶ್ರೇಷ್ಠರು. ಅವರ ಪ್ರಕಾರ ಭಕ್ತಿ ಬೇರೆಯಲ್ಲ, ಜ್ಞಾನ ಬೇರೆಯಲ್ಲ. ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ವಿವೇಕ್ ಚೂಡಾಮಣಿನಲ್ಲಿ ಅವರೇ ಡಿಫೈನ್ ಮಾಡ್ತಾರೆ, ಭಕ್ತಿಯೇ ಜ್ಞಾನ, ಜ್ಞಾನವೇ ಭಕ್ತಿ ಅಂತ. ನೀವು ಯಾರಾದರೂ MS ಸುಬ್ಬಲಕ್ಷ್ಮಿ ಭಜಗೋವಿಂದ ಹಾಡಿರೋದನ್ನು ರಾಜಾಜಿಯವರು ಇಂಗ್ಲೀಷಲ್ಲಿ ಕಾಮೆಂಟ್ರಿ ಮಾಡಿರೋ ಕ್ಯಾಸೆಟ್ ಕೇಳಿದರೆ ರಾಜಾಜಿಯವರಲ್ಲಿ ಆರ್ಗ್ಯೂ ಮಾಡ್ತಾರೆ, ಭಕ್ತಿ ಈಸ್ ಜ್ಞಾನ, ಜ್ಞಾನ ಈಸ್ ಭಕ್ತಿ ಅಂತ. ಅದೆರಡಕ್ಕೂ ಕೂಡ ಬೇರೆ ಅನ್ನೋದೇ ಇಲ್ಲ. ನಿಜವಾದ ಅರ್ಥದಲ್ಲಿ ಜ್ಞಾನಕ್ಕೂ ಭಕ್ತಿಗೂ ವ್ಯತ್ಯಾಸ ಇಲ್ಲ. ಯಾಕೆ ಅಂದರೆ ನದಿಗಳ ನೀರು ಹೋಗಿ ಸಮುದ್ರವನ್ನು ಸೇರಿದ ಮೇಲೆ ಯಾವ್ದು ಗಂಗಾ, ಯಾವ್ದು ಯಮುನಾ, ಯಾವ ಸರಸ್ವತಿ, ನೀರೆಲ್ಲ ಒಂದೇ. ಹಾಗೆ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾದಾಗ ಜೀವ ಅನ್ನೋ ಕಾನ್ಸೆಪ್ಟೇ ಉಳಿಯೋಲ್ಲ. ಇರ್ತಕ್ಕಂಥದ್ದು ಒಂದೇ ವಸ್ತು, ಬ್ರಹ್ಮವಸ್ತು. ಆ ದೃಷ್ಟಿಯಿಂದನೇ
ಯಥಾ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಆ ರೀತಿಯಲ್ಲಿ ನಿಜವಾದ ಭಕ್ತಿ ಎಂಬತಕ್ಕಂಥದ್ದು ಉಂಟಾಗತ್ತೆ. ಕೃಷ್ಣನ ಪಾದ ಪದ್ಮದಲ್ಲಿ ಭಕ್ತಿ ಮಾಡದೆ ಚಿತ್ತಶುದ್ಧಿ ಆಗುವುದಿಲ್ಲ. ಚಿತ್ತಶುದ್ಧಿ ಇಲ್ಲದೆ ಹೋದರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದೆ ಹೋದರೆ ಮೋಕ್ಷ ಇಲ್ಲ. ಇದೆಲ್ಲ ಕೂಡ ಸಹಕಾರಿ ಕಾರಣಗಳು. ಅದಕ್ಕೇನೆ ಕೇವಲ ಕರ್ಮದಿಂದ ಮೋಕ್ಷ ಇಲ್ಲ, ಜ್ಞಾನದಿಂದ ಮಾತ್ರವೇ ಮೋಕ್ಷ. ಜ್ಞಾನಕ್ಕೆ ಎಲ್ಲರೂ ಅರ್ಹರು. ಸ್ಪಷ್ಟವಾಗಿ ಆಚಾರ್ಯ ಶಂಕರ ಭಾಷ್ಯದಲ್ಲಿ ಆ ಮಾತನ್ನು ಹೇಳಿದ್ದಾರೆ. ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಆ ದೃಷ್ಟಿಯಿಂದ ಯಾರು ಬೇಕಾದರೂ ಅದನ್ನು ಪಡ್ಕೊಳ್ಳೋದಕ್ಕೆ ಸದಾ ಸಿದ್ಧವಾಗಿರಬಹುದು. ಚೌಳುಪ್ಪು ಬಟ್ಟೆಯನ್ನು ಹೇಗೆ ತೊಳೆಯುತ್ತದೆಯೋ ಹಾಗೆ ಭಕ್ತಿ ಚಿತ್ತ ಎಂಬತಕ್ಕಂಥದ್ದನ್ನು ತೊಳೆಯುತ್ತದೆ. ನೋಡಿ, ಆ ಚೌಳುಪ್ಪು ಹಾಕ್ಕೊಂಡು ಇದು ಮಾಡಿದಾಗ ಮಾತ್ರ ಬಟ್ಟೆ ಕ್ಲೀನ್ ಆಗುತ್ತೆ. ಅದೇ ತರಹನೇ ಭಕ್ತಿ ಎಂಬತಕ್ಕಂಥದ್ದು ಚಿತ್ತವನ್ನು ಕ್ಲೀನ್ ಮಾಡುತ್ತೆ. ಸಂಗಹ ಸತ್ಸು ವಿಧೀಯತಾಂ ಭಗವತೋ ಭಕ್ತಿ ದೃಢಾದೀಯತಾಂ. ಸೋಪಾನ ಪಂಚಕದ 2ನೇ ಶ್ಲೋಕದಲ್ಲಿ ಶಂಕರರು ಹೇಳ್ತಕ್ಕಂಥ ಮಾತು. ಸಜ್ಜನರ ಸಹವಾಸ ಮಾಡು, ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನು ಇಡು. ಶಾಶ್ವತವಾಗಿರ್ತಕ್ಕಂಥ ಭಕ್ತಿ ಅದೇ ನಿನಗೆ ಮುಕ್ತಿಯನ್ನು ಉಂಟು ಮಾಡತಕ್ಕಂಥದ್ದು. ಕಾಳಿದಾಸ ನೋಡಿ, ವಿಕ್ರಮ ಋಷಿಯ ನಾಟಕದ ಮಂಗಳ ಶ್ಲೋಕ ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾನೆ ಭಕ್ತಿ ಬಗ್ಗೆ ಅಂತ. ನಾವೇನು ಅನ್ಕೋತೀವಿ, ಕಾಳಿದಾಸ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಬರೋದು ಶೃಂಗಾರ ಕವಿ, ನಿಸರ್ಗ ಕವಿ. ಅವನೊಬ್ಬ ವೇದಾಂತ ಕವಿಯೂ ಹೌದು ಅನ್ನೋದೇ ನಮಗೆ ಮನಸ್ಸಿಗೆ ಬರೋಲ್ಲ. ನೋಡಿ ಎಂಥ ಮಾತು ಹೇಳ್ತಾನೆ. ವೇದಾಂತೇಶು ಯಮಾಹು ರೇಖ ನಿಯಮಂ ವ್ಯಾಪ್ಯ ಸ್ಥಿತಂ ರೋದಸಿ ಯಸ್ಮಿನ್ ಈಶ್ವರ ಇತಿ ಅನನ್ಯ ವಿಷಯ ಶಬ್ದೋ ಯಥಾರ್ಥವಿದ ಅಂತರ್ಯಶ್ಚ ಮುಮುಕ್ಷುಭಿಃ ನಿಯಮಿತಃ ಪ್ರಾಣಾದಿಭಿರ್ಮೃಗ್ಯತೆ ಸಸ್ಥಾಣು ಸ್ಥಿರ ಭಕ್ತಿ ಯೋಗ ಸುಲಭ ನಿಶ್ರೇಯಸಾಯಾಸ್ತು ವಹ. ಕಾಳಿದಾಸನ ಮಾತು. ನಿಶ್ರೇಯಸ್ ಅಂದರೆ ಮೋಕ್ಷ. ತಾರ್ಕಿಕರು ನಿಶ್ರೇಯಸ್ ಅನ್ನೋ ಪದವನ್ನು ಬಳಸ್ತಾರೆ. ಗೌತಮರ ನ್ಯಾಯಸೂತ್ರ ಇದೆ, ನಿಶ್ರೇಯಸಾದಿಗಮಃ ಅನ್ನೋ ದೃಷ್ಟಿಯಿಂದ. ಭೂಮಿ ಆಕಾಶವನ್ನು ವ್ಯಾಪಿಸ್ತಕ್ಕಂತಹ ಯಾರನ್ನು ಉಪನಿಷತ್ತುಗಳು ಒಬ್ಬನೇ ಪುರುಷನೆಂದು ಹೇಳಿದ್ದಾರೋ, ಪುರುಷ ಅನ್ನೋ ಶಬ್ದಕ್ಕೆ ನೋಡಿ, ಪುರಿ ಶೇತೆ ಇತಿ ಪುರುಷಃ. ಪುರಿ ತತ್ ಅಂತ ಒಂದು ನಾಡಿ ಇದೆ ನಮ್ಮ ದೇಹದಲ್ಲಿ. ನಾವೆಲ್ಲ ಕೂಡ ಆ ಪುರಿ ತತ್ ಅನ್ನೋ ನಾಡಿಯಲ್ಲಿ ಮಲಗಿ ನಿದ್ರಿಸೋದಂದರೆ ಪುರುಷ ಎಂಬತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು. ಅಥವಾ ಪೂರ್ಣತ್ವಾತ್ ಪುರುಷ, ಯಾರಿಗೆ ಸಂಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರುತ್ತೋ ಅಂಥವರಿಗೂ ಪುರುಷ ಅಂತ ಕರೀಬೋದು ಅಂತ DVG ಅವರು ಪುರುಷ ಸೂಕ್ತ ಎಂಬತಕ್ಕಂಥ ಗ್ರಂಥದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಸೊ ಆ ದೃಷ್ಟಿಯಿಂದ ಪುರುಷ ಅನ್ನೋ ಶಬ್ದ ಅತ್ಯಂತ ವ್ಯಾಪಕವಾಗಿ ಅರ್ಥ ಇಟ್ಕೊಂಡಿರ್ತಕ್ಕಂಥ ಪುರುಷ. ಪುರುಷ ಸೂಕ್ತ ಅಂತಲೇ ಇದೆಯಲ್ಲಪ್ಪ ನಮ್ಮಲ್ಲಿ. ಅಲ್ಲಿ ನೋಡಿ, ಕೆಲವು ಆಂಗ್ಲ ಭಾಷಾಂತರದಲ್ಲಿ ಎಂಥ ಎಡವಟ್ಟಾಗತ್ತೆ ಅಂದರೆ, ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನುವಾಗ ಸಹಸ್ರ ಅನ್ನೋದಕ್ಕೆ ಲಿಟ್ರಲ್ಲಾಗಿ 1000 ಅಂತ ನೀವು ಅರ್ಥ ಮಾಡಿದರೆ 1000 ಫೇಸ್ಡ್ ಒನ್, 1000 ಐಡ್ ಒನ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. 1000 ಐಡ್ ಹೆಂಗಿರಕ್ಕೆ ಸಾಧ್ಯ? 2000 ಐಸ್ ಇರಬೇಕು. ಸಹಸ್ರ ಅನ್ನೋದಕ್ಕೆ ಅನಂತ ಅಂತ ಅರ್ಥವೇ ಹೊರತು ಲಿಟ್ರಲ್ ಆಗಿ 1000 ಅಂತಲ್ಲ. ಈ ರೀತಿಯಾಗೆಲ್ಲ ಎಡವಟ್ಟು ಮಾಡಿದ್ದಾರೆ ಪಾಶ್ಚಾತ್ಯರು ನಮ್ಮ ಗ್ರಂಥಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡುವಾಗ. ಅದಕ್ಕೇನೆ ಇಟಲಿ ದೇಶದಲ್ಲಿ ಒಂದು ಗಾದೆ ಇದೆ, ಆಲ್ ಟ್ರಾನ್ಸ್ಲೇಟರ್ಸ್ ಆರ್ ಮ್ಯೂಟಿಲೇಟರ್ಸ್ ಅಂತ. ಡೋಂಟ್ ಎವರ್ ಟ್ರಸ್ಟ್ ಎ ಟ್ರಾನ್ಸ್ಲೇಟರ್, ಹೀಸ್ ಎ ಟ್ರೈಟರ್ ಅನ್ನೋ ದೃಷ್ಟಿಯಿಂದ. ಬಿಕಾಸ್ ಟ್ವೈಸ್ ಯು ಆರ್ ಟೇಕನ್ ಅವೇ ಫ್ರಮ್ ರಿಯಾಲಿಟಿ. ಭಾಷಾಂತರ ಮಾಡ್ತಕ್ಕಂಥವನಿಗೆ ಮೂಲ ಗ್ರಂಥದ ಬಗ್ಗೆ ಎಷ್ಟು ಉಪಸ್ಥಿತಿ ಇರುತ್ತೋ ಭಾಷಾಂತರ ಮಾಡ್ತಕ್ಕಂಥ ಗ್ರಂಥದ ಬಗ್ಗೆ ಅಷ್ಟೇ ಉಪಸ್ಥಿತಿ ಇರಬೇಕು. ಇಲ್ಲದೆ ಹೋದರೆ ಇವನ ಸ್ವಕಪೋಲ ಕಲ್ಪಿತವಾಗಿರ್ತಕ್ಕಂಥ ಥಾಟ್ಸ್ ಎಲ್ಲ ಅದಕ್ಕೆ ಹೊಟ್ಟೋಗ್ಬಿಟ್ರೆ ಮೂಲಕ್ಕೆ ಧಕ್ಕೆ ಬರುತ್ತೆ. ಹಾಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕಿಂತ ಮಾಡದೇ ಇರೋದು ಕ್ಷೇಮ. ಅದಕ್ಕೆ ನಮ್ಮಲ್ಲಿ ಎಷ್ಟೋ ಗ್ರಂಥಗಳು ಭಾಷಾಂತರನೇ ಕಂಡಿಲ್ಲ. ಯಾಕೆ ಅಂದರೆ ಯಾರಿಗೂ ಕೂಡ ಧೈರ್ಯ ಬಂದಿಲ್ಲ ಅದನ್ನು ಭಾಷಾಂತರ ಮಾಡ್ತಕ್ಕಂಥ ದೃಷ್ಟಿಯಿಂದ. ಇವತ್ತು ನೋಡಿ, ಅದ್ವೈತ ಸಿದ್ಧಿಗೆ ಎಲ್ಲಿದೆ ಕನ್ನಡ ಭಾಷಾಂತರ? ಯಾರು ಮಾಡಿದ್ದಾರೆ? ಯಾಕೆಂದರೆ ಮೊದಲನೇ ಶ್ಲೋಕ ನೋಡಿದ್ರೆ ಭಯ ಆಗತ್ತೆ. ಮಾಯಾ ಕಲ್ಪಿತ ವಕ್ತೃತ ಮುಖಂಶ ದ್ವೈತ ಪ್ರಪಂಚಾಶ್ರಯ ಸತ್ಯಜ್ಞಾನ ಸುಖಾತ್ಮಕ ಶ್ರುತಿಶಿಖೋತ್ಥ ಕಂಡ ಧೀಗೋಚರ ಮಿಥ್ಯಾ ಬಂದ ವಿಧೂನನೈನ ಪರಮಾನಂದೈಕತಾನಾತ್ಮಕಂ ಮೋಕ್ಷಂ ಪ್ರಾಪ್ತ ಇವ ಸ್ವಯಂ ವಿಜಯತೆ ವಿಷ್ಣುರ್ವಿಕಲ್ಪೋಜ್ಜಿತ. ಪಾಠಶಾಲೆಯಲ್ಲಿ ನನ್ನ ಗುರುಗಳು 3 ತಿಂಗಳು ಪಾಠ ಮಾಡಿದ್ರು ಒಂದು ಶ್ಲೋಕನ. 3 ತಿಂಗಳು ಅದ್ವೈತ ವೇದಾಂತ ವಿದ್ವತ್ ಪರೀಕ್ಷೆಯಲ್ಲಿ ಒಂದೇ ಶ್ಲೋಕನ 3 ತಿಂಗಳು ಪಾಠ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಎಡೆ ಧಡಕ್ಕನ್ನು ತೆಗಿ. ಏನು ಓದಿದ್ದೀವಿ ನಾವು, ಎಷ್ಟಿದೆಯಪ್ಪ ಓದೋದು ಅಂದರೆ ಭಯ ಆಗುತ್ತೆ ನಿಜವಾಗ್ಲೂ ಕೂಡ. ಭೂಮಿ ಆಕಾಶವನ್ನು ವ್ಯಾಪಿಸಿರತಕ್ಕಂತಹ ಯಾರನ್ನೂ ಉಪನಿಷತ್ತುಗಳು ಒಬ್ಬನೇ ಪುರುಷ ಎಂಬುದಾಗಿ ಹೇಳುತ್ತದೆಯೋ, ಯಾರಲ್ಲಿ ಈಶ್ವರ
ಎಂಬ ಶಬ್ದವು ಇನ್ನೊಬ್ಬರಿಗೆ ಅನ್ವಯಿಸದೆ ಸಾರ್ಥಕವಾಗಿದೆಯೋ, ಮೋಕ್ಷ ಬಯಸುವವರು ಪ್ರಾಣಗಳನ್ನು ನಿಗ್ರಹಿಸಿ ಯಾರನ್ನು ಹೃದಯದಲ್ಲಿ ಕಾಣಲು ಪ್ರಯತ್ನಿಸುತ್ತಾರೋ ದೃಢವಾದ ಭಕ್ತರಿಗೆ ನಿಲುಕುವ ಆ ಭಗವಂತನು ನಮಗೆ ಮೋಕ್ಷವನ್ನು ಉಂಟು ಮಾಡಲಿ. ಕಾಳಿದಾಸ ಮೋಕ್ಷಾಕಾಂಕ್ಷಿ, ಅವನು ಪರಮ ವೇದಾಂತಿ ಅನ್ನೋದಕ್ಕೆ ಶಾಕುಂತಲಾ ನಾಟಕದ ಕೊನೆ ಶ್ಲೋಕ ಬೇಕಾದ್ರೆ ನೋಡಿ. ಪ್ರವರ್ತತಾಂ ಪ್ರಕೃತಿಹಿತಾಯ ಪಾರ್ಥಿವ, ರಾಜನು ಪ್ರಜೆಗಳ ಒಳಿತಿಗೋಸ್ಕರ ರಾಜ್ಯವನ್ನು ಆಳಲಿ. ಸರಸ್ವತಿ ಶ್ರುತಿ ಮಹತಿ ಮಹೀಯತಾಂ, ರಾಜನ ಆಸ್ಥಾನದಲ್ಲಿ ಪಂಡಿತರಿಗೆ ಗೌರವ ಎಂಬತಕ್ಕಂಥದ್ದು ಯಾವಾಗಲೂ ಇರಲಿ. ಮಮಾಪಿಚ ಕ್ಷಪಯತು ನೀಲಲೋಹಿತ ಪುನರ್ಭವಂ ಪರಿಗತ ಶಕ್ತಿರಾತ್ಮಭೂ, ನನಗೆ ಮರುಜನ್ಮವನ್ನು ಭಗವಂತ ಕೊಡದೇ ಇರಲಿ ಅಂದ್ರೇನೋ ಮೋಕ್ಷ ಕರುಣಿಸಲಿ ಅಂತ ಅರ್ಥ. ಸೊ ಹೀಗೆ ಕಾಳಿದಾಸನಲ್ಲಿ ವೇದಾಂತ ಅಂಶಗಳು ಅಂತ ಯಾರಾದರೂ ಮಾತಾಡೋದಾದರೆ ಈ ಥರ ಎಲ್ಲ ಹೇಳ್ಬೋದು. 1986ನೇ ಇಸ್ವಿ ಆಗಸ್ಟ್ ಶಂಕರ ಕೃಪಾ ಮಾಸಪತ್ರಿಕೆಯಲ್ಲಿ 5 ಪುಟ ನನ್ನ ಲೇಖನ ಬರೆದ ಹಾಗೆ ನನ್ನ ನೆನಪಿನ ಶಕ್ತಿ ಕಡಿಮೆ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ದೃಷ್ಟಿಯಿಂದ ಹೃದಯದಲ್ಲಿ ಕಾಣಲು ಯಾರಿಗೆ ಸಾಧ್ಯವಾಗುತ್ತದೋ ದೃಢವಾದ ಭಕ್ತರಿಗೆ ನಿಲುಕತಕ್ಕಂತಹ ಆ ಈಶನು ನಮ್ಮನ್ನು ಕಾಪಾಡಲಿ. ಇನ್ನು ಮುಂದೆ ಈ ಭಕ್ತಿ ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ನೋಡಿ, ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಯಾರು ನನಗೆ ಪ್ರಿಯರು ಅಂತ ಕೃಷ್ಣ ಪರಮಾತ್ಮನೇ ಹೇಳ್ಕೊಂಡಿದ್ದಾನೆ ಓಪನ್ ಆಗಿ ಗೀತೆಯಲ್ಲಿ. ಯಾವ ಯೋಗಿಯು ನಿರಂತರವಾಗಿ ಸಂತುಷ್ಟವಾಗಿರುವನೋ, ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನು ವಶದಲ್ಲಿಟ್ಟುಕೊಂಡಿರುತ್ತಾನೋ, ಅದಕ್ಕೆ ಹೇಳೋದು ಬಾಹ್ಯೇಂದ್ರಿಯ ಅಂತರಿಂದ್ರಿಯ ಅಂತ. ಬಾಹ್ಯೇಂದ್ರಿಯ ನಿಗ್ರಹಕ್ಕೆ ದಮ ಅಂತ ಹೆಸರು, ಅಂತರಿಂದ್ರಿಯ ನಿಗ್ರಹಕ್ಕೆ ಶಮ ಅಂತ ಹೆಸರು. ಅದಕ್ಕೆ ಶಮದಮಾದಿ ಷಟ್ಕ ಸಂಪತ್ತಿ ಅಂತ ಸಾಧನ ಚತುಷ್ಟಯದಲ್ಲಿ ನಾವು ಹೇಳೋದು. ಎಲ್ಲ ಶಾಸ್ತ್ರಗಳು ಹೊರಟಿರೋದು ಕೂಡ ಮನೋನಿಗ್ರಹಕ್ಕೋಸ್ಕರವೇ. ರಮಣಗೀತಾನಲ್ಲಿ ರಮಣರು ಅಪ್ಪಣೆ ಕೊಡಿಸ್ತಾರೆ, ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿ ಸಯೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ಯಾರ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೋ ಅವರು ನಿಜವಾದ ಅರ್ಥದಲ್ಲಿ ವಿದ್ವಾಂಸರು ಅಂತ. ಅಶಾಂತಸ್ಯ ಕುತಃಸುಖಂ ಭಗವದ್ಗೀತೆ. ಶಾಂತಮು ಲೇಕ ಸೌಖ್ಯಮು ಲೇದು. ಶಾಂತಿ ಇಲ್ಲದೆ ಹೋದರೆ ಸುಖ ಪಡೋಕ್ಕೆಲ್ಲಿ ಸಾಧ್ಯ? ಪ್ರತಿಯೊಬ್ಬರಿಗೂ ಶಾಂತಿ ಬೇಕು, ಆದರೆ ಶಾಂತಿಗೆ ಏನು ಬೇಕೋ ಅದನ್ನು ಮಾತ್ರ ನಾವು ಮಾಡ್ತಾ ಇಲ್ಲ. ಅದು ಬಂದಿರತಕ್ಕಂಥ ದೊಡ್ಡ ತೊಂದರೆ. ಅದಕ್ಕೇನೆ ಮನೋನಿಗ್ರಹ ಹೇಗೆ ಮಾಡಬೇಕು ಅನ್ನೋದಕ್ಕೆ ಸದಾಶಿವ ಬ್ರಹ್ಮೇಂದ್ರರು ಮನೋನಿಯಮನಂ ಎಂಬತಕ್ಕಂಥ ಗ್ರಂಥವನ್ನು ಬರೆದು 9 ಉಪಾಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆವಣಿ ಶೃಂಗೇರಿ ಶಂಕರ ಮಠದ ಜಗದ್ಗುರುಗಳು 12 ವರ್ಷದ ಕೆಳಗೆ ಆ ಗ್ರಂಥವನ್ನು ಅಚ್ಚಾಕಿ ಬೆಲೆ ಅಮೂಲ್ಯ ಅಂತಿಟ್ಬಿಟ್ಟು ಇವತ್ತು ಅಲ್ಲೇ ಒಂದು ಕಾಪಿನೂ ಸಿಗ್ತಾ ಇಲ್ಲ. ಇಂಗ್ಲೀಷ್ಗೆ RM ಉಮೇಶ್ ಎಂಬುದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೊಫೆಸರು ಮೆಡ್ರಾಸ್ IIT ಅವರು ಟ್ರಾನ್ಸ್ಲೇಟ್ ಮಾಡಿ ಆ ಗ್ರಂಥವೂ ಈಗ ಸಿಗ್ತಾ ಇಲ್ಲ. ಸೊ ಹಾಗೆ ನಿಜವಾದ ಅರ್ಥದಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ಮನೋನಿಗ್ರಹ ಮಾಡಿ, ಹೇಗೆ ಮಾಡಬೇಕು ಅಂತ ಮಾತ್ರ ಯಾರೂ ಹೇಳಲ್ಲ. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಮನೋನಿಯಮನವನ್ನೇ ನಾವು ಆಶ್ರಯಿಸಬೇಕು. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. 12ನೇ ಅಧ್ಯಾಯ 17ನೇ ಶ್ಲೋಕ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಗೀತೆಯಲ್ಲಿ. ಯಾರು ಎಂದಿಗೂ ಹರ್ಷಿತನಾಗುವುದಿಲ್ಲವೋ, ದ್ವೇಷಿಸುವುದಿಲ್ಲವೋ, ಯಾರನ್ನು ದ್ವೇಷವೂ ಮಾಡಬೇಡ, ಯಾರನ್ನು ಪುರಸ್ಕಾರವನ್ನು ಮಾಡಬೇಡ, ಎಲ್ಲರನ್ನೂ ಇರೋ ಹಾಗೆ ಕಾಣ್ತಾ ಇರೋದು, ಏನನ್ನೂ ಬಯಸುವುದಿಲ್ಲವೋ, ಶುಭ ಅಶುಭಗಳ ಸಂಪೂರ್ಣ ಕರ್ಮಗಳ ತ್ಯಾಗಿಯಾಗಿದ್ದಾನೋ ಆ ಭಕ್ತಿಯುತನಾದ ಪುರುಷ ನನಗೆ ಪ್ರಿಯ. ತ್ಯಾಗೇ ನೈಕೆ ಅಮೃತತ್ವಮಾನಶುಹು. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ನ ಕರ್ಮಣ ನ ಪ್ರಜಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವಮಾನಶುಹು. ಸನ್ಯಾಸಿಗಳು ಮನೆಗೆ ಬಂದರೆ ಈ ಮಂತ್ರ ಹೇಳಿಬಿಟ್ಟು ಅವ್ರನ್ನ ಸ್ವಾಗತಿಸಬೇಕು ಮನೆಯೊಳಗೆ ಅಂತ ನಮ್ಮಲ್ಲಿರ್ತಕ್ಕಂಥದ್ದು ಪರಂಪರೆ. ಆ ದೃಷ್ಟಿಯಿಂದ ಒಂದೊಂದಕ್ಕೂ ಒಂದೊಂದು ಐತಿಹ್ಯ ಇದೆ, ಒಂದು ವಿಶೇಷ ಇದೆ ನಮ್ಮಲ್ಲಿ. ಯಾವುದನ್ನು ನಿಷ್ಪ್ರಯೋಜಕವಾಗಿ ನಮ್ಮ ಹಿಂದಿನವರು ಮಾಡಿಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ಅವ್ರು ಮಾಡಿಲ್ಲ ಅಂತ ಅವ್ರ ಮೇಲೆ ದೂರೋದು ಸರಿಯಲ್ಲ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ. ಮತ್ತೆ ನೋಡಿ 12ನೇ ಅಧ್ಯಾಯ 19ನೇ ಶ್ಲೋಕ. ಯಾರು ನಿಂದಾಸ್ತುತಿಯನ್ನು ಸಮಾನವಾಗಿ ತಿಳಿಯುತ್ತಾರೋ, ಇದಕ್ಕೆ ಉದಾಹರಣೆ ಅಂದರೆ ಶ್ರೀರಾಮಚಂದ್ರ. ಯಾರು ಪಟ್ಟಾಭಿಷಿಕ್ತರಾಗಬೇಕಾಗೋ ಅವರು ಕಾಡಿಗೆ ಹೋಗೋ ಸ್ಥಿತಿ ಬಂತು. ಆವಾಗ ರಾಮ ಏನು ಹೇಳ್ತಾನೆ ಗೊತ್ತಾ? ಕೈಕೇಯಿ ಮುಂದೆ, ಅಮ್ಮ ನೀನು ನನಗೆ ಪಕ್ಷಪಾತ ಮಾಡಿದೆಯೇ ಹೊರತು ನಿನ್ನ ಮಗನಿಗೆ ಪಕ್ಷಪಾತ ಮಾಡಲಿಲ್ವಲ್ಲಮ್ಮ ಅಂತ ಹೇಳ್ತಾನೆ. ಎಂಥ ದೊಡ್ಡ ಮಾತು ನೋಡಿ. ನೀನು ನನ್ನನ್ನು ಕಾಡಿಗೆ ಕಳಿಸಿದೆ, ಅಲ್ಲಿ ನನ್ನ ಒಬ್ಬನನ್ನು ಕಾಪಾಡಿಕೊಂಡ್ರೆ ಸಾಕು. ನಿನ್ನ ಮಗ ಭರತನ ತಲೆ ಮೇಲೆ ಪೂರ್ತಿ ರಾಜ್ಯ ಇಟ್ಬಿಟ್ಟಿಯಲ್ಲ, ಎಷ್ಟು ಜನ ಪ್ರಜೆಗಳನ್ನು ಅವನು ಕಾಪಾಡಬೇಕು?
ಯಾರ ಹೊಣೆ ಜಾಸ್ತಿ ಆಯಿತು? ನಿನ್ನ ಮಗಂದೇ ಹೊರತು ನಂದಲ್ವಲ್ಲ. ಆ ದೃಷ್ಟಿಯಿಂದ ನೀನು ನನಗೆ ಪಕ್ಷಪಾತ ಮಾಡಿದೆ ಹೊರತು ನಿನ್ನ ಮಗನಿಗೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಎಂತಹ ದೊಡ್ಡ ಮನಸ್ಸು ನೋಡಿ ರಾಮಂದು. ಈಗಿನ ಕಾಲದವ್ರು ಆದರೆ ಕಳಿಸಿದ್ಯಾ ಕಾಡಿಗೆ, ಬಂದು ಒಂದು ಕೈ ನೋಡ್ಕೋತೀನಿ ಅಂತ ಹೇಳೋರು. ಅದು ಹೋಗ್ತಾನೆ ಇಲ್ಲ. ನಾನು ಯಾಕ್ರೆ ಹೋಗಬೇಕು, ನೀವು ವಯಸ್ಸಾದರೂ ವಾನಪ್ರಸ್ಥಾಶ್ರಮ ನೀವು ಹೋಗ್ರಿ, ನಾನು ಹನಿಮೂನ್ ಹೋಗ್ತೀನಿ ಅಂತ ಹೇಳೋರು. ಎಂತಹ ದೊಡ್ಡ ಮಾತು ನೋಡಿ ರಾಮಂದು. ತಾನು ಕಷ್ಟಪಟ್ಟರೂ ಕೂಡ ತನಗೇ ಕಷ್ಟ ಕೊಟ್ಟಂತಹ ತಾಯಿಯ ಬಗ್ಗೆ ಅಂಥ ಒಳ್ಳೆ ಮಾತು ಹೇಳಿಬಿಟ್ಟು ಹೋಗ್ತಾನೆ. ಆ ದೃಷ್ಟಿಯಿಂದನೇ ರಾಮಾದಿವದ್ ವರ್ತಿತವ್ಯಂ ನತು ರಾವಣಾದಿವತ್. ಆ ಮಾತು ನಮ್ಮಲ್ಲಿರೋದು. ರಾಮನ ತರಹ ಬದುಕಬೇಕೇ ಹೊರತು ರಾವಣನ ತರಹ ಅಲ್ಲ. ಹೇಗೆ ಬದುಕಬೇಕು ಅಂತ ಮಾತ್ರ ಹೇಳಿಬಿಟ್ರೆ ಹೇಗೆ ಬದುಕಬಾರ್ದು ನಮಗೆ ಸಂದೇಹ ಹಾಗೆಯೇ ಉಳ್ಕೊಳ್ಳುತ್ತೆ. ಸಂಶಯಾತ್ಮ ವಿನಶ್ಯತಿ, ಅನುಮಾನಂ ಪೆದ್ದ ರೋಗಂ. ಆ ದೃಷ್ಟಿಯಿಂದನೇ ಇದು ಮಾಡು ಇದು ಮಾಡಬೇಡ ಎರಡನ್ನೂ ಹೇಳುತ್ತೆ ಶ್ರುತಿ. ಒಂದು ಕಡೆ ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಮಗ್ನಿಹೋತ್ರಂ ಜುಹುಯಾತ್ ವಿಹಿತ ಕರ್ಮಗಳು ಹೇಳುತ್ತೆ. ಇನ್ನೊಂದು ಕಡೆ ನ ಕಲಂಜಂ ಭಕ್ಷಯೇತ್ ನ ಸುರಾಂ ಪಿಬೇತ್, ಏನು ಮಾಡಬಾರ್ದು ಅದನ್ನು ಹೇಳುತ್ತೆ. ಇದು ವಿಧಿ, ಅದು ನಿಷೇಧ. ಇದು ಸ್ವೀಕಾರ್ಯ, ಅದು ತ್ಯಾಜ್ಯ. ಇದು ಅಂಗೀಕಾರ್ಯ, ಅದು ಅನಂಗೀಕಾರ್ಯ. ಈ ರೀತಿಯಾಗಿ ಪಟ್ಟಿ ಹೇಳ್ತಾ ಹೋಗುತ್ತೆ ನೋಡಿ. ಉಪನಿಷತ್ ನೋಡಿ, ಧರ್ಮಂ ಚರ ಸತ್ಯಂ ವದ ಅಷ್ಟು ಹೇಳಿಬಿಡಲಿಲ್ಲ. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ, ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್. ಸ್ಪಷ್ಟವಾಗಿದೆ ತೈತ್ರೇಯದಲ್ಲಿ ಯಾವುದು ವಿಧಿವಾಕ್ಯ ಯಾವುದು ನಿಷೇಧ ವಾಕ್ಯ ಎನ್ನುವುದನ್ನು. ಯಾರು ನಿಂದಾ ಮತ್ತು ಸ್ತುತಿಯನ್ನು ಸಮಾನವಾಗಿ ಸ್ವೀಕರಿಸುತ್ತಾರೋ, ಯಾರು ಮನನಶೀಲರೋ, ಯಾವುದೇ ಪ್ರಕಾರದಿಂದಲೂ ಶರೀರ ನಿರ್ವಾಹದಲ್ಲಿ ಸಂತುಷ್ಟರಾಗಿರುತ್ತಾರೋ, ಇರುವ ಸ್ಥಾನದಲ್ಲಿ ಮಮತೆ ಆಸಕ್ತಿ ರಹಿತವಾಗಿರುತ್ತಾರೋ, ಆ ಸ್ಥಿರ ಬುದ್ಧಿಯುಳ್ಳ ಭಕ್ತಿ ಸಂಪನ್ನನಾದ ಪುರುಷ ನನಗೆ ಪ್ರಿಯನು. ಅದಕ್ಕೇನೆ ಅನಿಕೇತಃ ಸ್ಥಿರಮತಿ. ಆ ಮಾತಾಡು ಆಗು ನೀ ಅನಿಕೇತನ. ಅದಕ್ಕೆ ಮಾತು ಬಂದಿರತಕ್ಕಂಥ. ನಿಕೇತನ ಅಂದರೆ ಮನೆ. ಮನೆಗೆ ಅನೇಕ ಪರ್ಯಾಯ ಪದಗಳಿದೆ ಸಂಸ್ಕೃತದಲ್ಲಿ. ಸದ್ಮ, ವೇಶ್ಮ, ನಿಕೇತನ, ಆಲಯ, ನಿವಾಸ, ಇದೆಲ್ಲವೂ ಕೂಡ ಪರ್ಯಾಯ ಪದಗಳು. ಕೆಲವು ನಿಕೇತನ ಅಂತ ಮನೆ ಹೆಸರಿಟ್ಟುಕೊಂಡಿರ್ತಾರೆ. ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್, 583 ಡೋರ್ ನಂಬರು, 5ನೇ ಮೇನ್ ರೋಡು, ವಿಜಯನಗರ, ಬೆಂಗಳೂರು 40. ಅವರ ಮನೆ ಹೆಸರು ಶ್ರೀ ನಿಕೇತನ ಅಂತ. ನೋಡಿ, ನಿಕೇತನ ಅಂದರೆ ಮನೆಗಿರ್ತಕ್ಕಂತಹ ಒಂದು ಪರ್ಯಾಯ ಪದ. ಲಕ್ಷ್ಮೀ ವಾಸ ಅಂದ್ರೆ ಒಂದೇ, ಶ್ರೀನಿಕೇತನ ಅಂದ್ರೆ ಒಂದೇ. ಆ ರೀತಿಯಾಗಿ ಕೆಲವರು ಆ ರೀತಿಯಾಗಿ ಹೆಸರಿಟ್ಕೊಂಡಿರ್ತಾರೆ ನೋಡಿ. ಎಲ್ಲರೂ ಕೂಡ ಶ್ರೇಯಸ್ ಅಂತ ಮನೆ ಹೆಸರಿಟ್ಕೋತಾ ಇರುತ್ತೋ, ಪ್ರೇಯಸ್ ಅಂತ ಯಾರೂ ಇಟ್ಕೊಳ್ಳಲ್ಲ. ಸೊ ಎಲ್ರಿಗೂ ಶ್ರೇಯಸ್ ಉಂಟಾಗಲಿ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯ ಪ್ರೇಯೋಭಿರಸ್ಮಾದ್ ವೃಣೀತೆ ಪ್ರೇಯೋ ಮಂದ ಯೋಗಕ್ಷೇಮಾದ್ ವೃಣೀತೆ ಕಠೋಪನಿಷತ್ತು. ಅದಕ್ಕೆ ಎಲ್ರಿಗೂ ಕೂಡ ಶ್ರೇಯೋಕಾಂಕ್ಷೆಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಮಾರ್ಗಾವರ್ತಿತ ಪಾದುಕಾ ಪಶುಪತೆ ಅಂಗಸ್ಯ ಕೂರ್ಚಾಯತೆ. ಎಂಥ ಒಳ್ಳೆ ಮಾತು ನೋಡಿ ಶಿವಾನಂದ ಲಹರಿನಲ್ಲಿ. ಗಂಡೂಷಾಂಬು ನಿಷೇಚನಂ ಪರರಿಪೋಹ ದಿವ್ಯಾಭಿಷೇಕಾಯತೆ ಕಿಂಚಿತ್ ಭಕ್ಷಿತ ಮಾಂಸಶೇಷ ಕವಲಂ ನವ್ಯೋಪಹಾರಾಯತೆ ಭಕ್ತಿ ಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ. ಭಕ್ತಿ ಏನು ತಾನೇ ಮಾಡಲಾರ್ದು? ಬೇಡರ ಕಣ್ಣಪ್ಪನ ದೃಷ್ಟಾಂತ ಅವರು ಕೊಡ್ತಕ್ಕಂಥ ಮಾತು. ಬೇಡರ ಕಣ್ಣಪ್ಪ ನಡೆದು ಸವೆದು ಹೋದ ಪಾದರಕ್ಷೆ ಪಶುಪತಿಯ ದೇಹಕ್ಕೆ ದರ್ಬೆ ಆಯ್ತಂತೆ. ಇವನ ಪಾದರಕ್ಷೆಗಳೇ ಭಗವಂತನಿಗೆ ದರ್ಬೆ ಆಯ್ತಂತೆ. ಈ ದರ್ಬೆ ನೋಡಿ ಎಷ್ಟು ಪವಿತ್ರ ಅಂತ. ನಮ್ಮಲ್ಲಿ ಈ ಗ್ರಹಣ ಇತ್ಯಾದಿಗಳು ಬಂದರೆ ಹಂಡೆಗೆ ಇಂಥದ ಮೇಲೆಲ್ಲ ಕೂಡ ದರ್ಬೆ ಹಾಕ್ತಕ್ಕಂಥ ಒಂದು ಪದ್ಧತಿ ಇತ್ತು. ಹಾಗೆ ಅವನು ಉಗುಳಿರ್ತಕ್ಕಂಥ ಎಂಜಲು, ಯಾರೋ ಬೇಡ್ರವನು ಉಗುಳಿರ್ತಕ್ಕಂಥ ಎಂಜಲು ನೀರು ಈಶ್ವರನಿಗೆ ದಿವ್ಯವಾದ ಅಭಿಷೇಕವಾಯಿತಂತೆ. ಇವನ ಉಗುಳು ನೀರೇ ಭಗವಂತನಿಗೆ ಅಭಿಷೇಕ ಆಯಿತು. ಇನ್ನು ಮುಂದಕ್ಕೆ ಈ ರೀತಿಯಾಗಿ ನಾವು ನೋಡ್ತಾ ಹೋದರೆ ಏನೆಲ್ಲ ಆಗತ್ತೆ? ಸ್ವಲ್ಪ ತಿಂದ ಮೇಲೆ ಉಳಿದ ಮಾಂಸದ ಚೂರು ಹೊಸದಾಗಿ ಸಿದ್ಧಪಡಿಸಿದ ನೈವೇದ್ಯ ಆಯ್ತಂತೆ ಭಗವಂತನಿಗೆ. ವನಚರನಾಗಿರ್ತಕ್ಕಂಥ ಬೇಡನು ಶ್ರೇಷ್ಠನಾದ ಭಕ್ತನಾದ. ನೋಡಿ, ಅವನಿಗೆ ಗೊತ್ತಿಲ್ಲದೆ ಮಾಡಿದ್ದೆಲ್ಲವೂ ಕೂಡ ಗೊತ್ತಿಲ್ಲದೇನೆ ಭಕ್ತಿಯನ್ನು ಸಂಪಾದನೆ ಮಾಡಿಬಿಟ್ಟ. ಇನ್ನು ಗೊತ್ತಿದ್ದು ನಾವು ಮಾಡಿದ್ರೆ ಇನ್ನೆಷ್ಟು ಭಕ್ತಿ ಸಿಗತ್ತೆ? ಅದು ನಿಜವಾಗಿ ನಾವು ಇಟ್ಕೋಬೇಕಾಗಿರ್ತಕ್ಕಂಥದ್ದು. ಅದಕ್ಕೇ ಬೇಡ್ರ ಕಣ್ಣಪ್ಪ ಒಬ್ಬ ಅನಕ್ಷರಸ್ಥ, ಕಾಡಲ್ಲಿ ಓಡಾಡ್ತಾ ಇದ್ದಂತಹ ವ್ಯಕ್ತಿ. ಅವನಿಗೆ ಗೊತ್ತಿಲ್ಲದೆ ನಡೆದಿರ್ತಕ್ಕಂಥ ಘಟನೆಯಿಂದನೇ ದೊಡ್ಡ ಭಕ್ತಿ ಆದಮೇಲೆ ಇನ್ನು ನಿಜವಾಗಿ ನಾವು ಅರ್ಥ ಮಾಡಿಕೊಂಡು ಅದನ್ನು ಮಾಡಿದರೆ ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ಈಶ್ವರೇ ಪರಾನುರಕ್ತಿ ಭಕ್ತಿ. ಶಾಂಡಿಲ್ಯ ಸೂತ್ರದಲ್ಲಿ ಭಕ್ತಿ ಅಂದರೆ ಏನು ಅನ್ನೋದನ್ನು ಈಶ್ವರಲ್ಲಿ ಅನನ್ಯವಾಗಿರ್ತಕ್ಕಂಥ ಅನುರಕ್ತಿಗೇ ಭಕ್ತಿ ಎಂಬುದಾಗಿ ಕರೀತಕ್ಕಂಥದ್ದು. ಧೃತಸ್ಯ ಭಗವದ್ಧರ್ಮಾತ್ ಧಾರಾವಾಹಿಕತಾಂಗತ ಸರ್ವೇಶೇ ಮನಸೋ ವೃತ್ತಿ ಭಕ್ತಿರಿತ್ಯಭಿಧೀಯತೆ. ಭಗವಂತನ ಗುಣಶ್ರವಣವೇ ಮೊದಲಾದವುಗಳಿಂದ
ಚಿತ್ತವು ದ್ರವೀಭೂತವಾಗಿ ಸರ್ವೇಶ್ವರನ ವಿಷಯದಲ್ಲಿ ಧಾರಾವಾಹಿಕತೆಯನ್ನು ಹೊಂದಿದ ಮನಸ್ಸಿನ ವೃತ್ತಿಯನ್ನು ಭಕ್ತಿ ಎಂಬುದಾಗಿ ಕರೀತಾರೆ. ಅಗ್ನಿಯ ಸಂಪರ್ಕದಿಂದ ಬಂಗಾರ ಕಲ್ಮಶ ಕಳೆದುಕೊಳ್ಳುವಂತೆ ತನ್ನ ನಿಜರೂಪವನ್ನು ಹೊಂದುತ್ತದೆ. ಭಕ್ತಿಯೋಗದಿಂದ ಕರ್ಮದ ವಾಸನೆಯನ್ನು ದೂರ ಮಾಡಿಕೊಂಡು ಭಕ್ತ ಭಗವಂತನನ್ನೇ ಹೊಂದುತ್ತಾನೆ ಅನ್ನೋ ಮಾತು ಭಾಗವತದಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಇನ್ನು ಮುಖ್ಯವಾಗಿ ಕೊನೆ ಒಂದು ಅಂಗ ಯಾವುದಪ್ಪ ಜ್ಞಾನಕ್ಕೆ ಅಂದರೆ ಧ್ಯಾನ. 5ನೇ ಅಂಗ ಇದು. ಧ್ಯಾನ ಅಂದ್ರೇನು ಅಂದರೆ ನೋಡಿ, ಗೀತಾ ಭಾಷ್ಯದಲ್ಲಿ 13ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಧ್ಯಾನನ್ನಾಮ ಶಬ್ದಾದಿಭ್ಯೋ ವಿಷಯೇಭ್ಯ ಶ್ರೋತ್ರಾದೀನಿ ಕರಣಾನಿ ಮನಸಿ ಉಪಸಂಹೃತ್ಯ ಮನಶ್ಚ ಪ್ರತ್ಯಕ್ಷೇತಯೇತರಿ ಏಕಾಗ್ರತೆಯ ಯಚ್ಚಿಂತನಂ ತದ್ಧ್ಯಾನಂ. ಧ್ಯಾನ ಅನ್ನೋದನ್ನು ಸ್ಪಷ್ಟವಾಗಿ ಡಿಫೈನ್ ಮಾಡ್ತಾರೆ. ಶಬ್ದಾದಿ ವಿಷಯಗಳಿಂದ ಶ್ರೋತ್ರಾದಿ ಇಂದ್ರಿಯಗಳನ್ನು ಸೆಳೆದು ಮನಸ್ಸಿನಲ್ಲಿ ಅದುಮಿ ಹಿಡಿದುಕೊಂಡು ಮನಸ್ಸನ್ನು ಪ್ರತ್ಯಗಾತ್ಮನಲ್ಲಿ ಏಕಾಗ್ರತೆಯಿಂದ ತೊಡಗಿಸಿ ಚಿಂತಿಸುವುದು ಧ್ಯಾನ. ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರ ಭಾಷಾಂತರ ನಾನು ಓದ್ತಾ ಇರೋದು, ನನ್ನ ಭಾಷಾಂತರ ಅಲ್ಲ. ತೈಲಧಾರಾವತ್ ಸಂತತಃ ಅವಿಚ್ಛಿನ್ನ ಪ್ರತ್ಯಯ ಧ್ಯಾನಂ. ಮತ್ತು ಅದೇ ಗೀತಾಭಾಷ್ಯ 13ನೇ ಅಧ್ಯಾಯ 5ನೇ ಶ್ಲೋಕ. ಎಣ್ಣೆಯ ಧಾರೆಯಂತೆ ನಿಬಿಡವೂ ಅವಿಚ್ಛಿನ್ನವೂ ಆದ ಮನೋವೃತ್ತಿಯು ಧ್ಯಾನ ಎಂಬುದಾಗಿ ಅನಿಸಿಕೊಳ್ಳುತ್ತದೆ. ನಿವೃತ್ತಃ ಸರ್ವತತ್ವಜ್ಞಃ ಕಾಮಕ್ರೋಧ ವಿವರ್ಜಿತಃ ಧ್ಯಾನಸ್ಥಃ ನಿಷ್ಕ್ರಿಯಃ ಶಾಂತಃ ತುಲ್ಯ ಮೃತ್ ಕಾಂಚನೋ ಮುನಿಹಿ. ಪದ್ಮಪುರಾಣದಲ್ಲಿ ಧ್ಯಾನ ಅನ್ನೋದಕ್ಕೆ ನೋಡಿ ಎಂಥ ಸೊಗಸಾಗಿರೋ ಡೆಫಿನೇಷನ್ ಕೊಡ್ತಾರೆ. ಸಾಂಸಾರಿಕ ವ್ಯವಹಾರಗಳಿಂದ ದೂರವಿದ್ದು ತತ್ವಜ್ಞಾನಿಯಾಗಿ ಕಾಮಕ್ರೋಧಗಳನ್ನು ಬಿಟ್ಟು ಧ್ಯಾನದಲ್ಲಿ ತೊಡಗಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಮಣ್ಣು ಮತ್ತು ಚಿನ್ನವನ್ನು ಒಂದೇ ರೀತಿ ಕಾಣುವವನು ಮುನಿ. ಮುನಿ ಆಗಬೇಕಾದ್ರೆ ಮಣ್ಣನ್ನು ಯಾವ ರೀತಿ ಕಾಣ್ತಾನೋ ಚಿನ್ನವನ್ನು ಅದೇ ರೀತಿಯಾಗಿ ಕಾಣ್ತಾನೋ, ಎರಡಕ್ಕೂ ವ್ಯತ್ಯಾಸವೇ ಇಲ್ಲ. ಅದಕ್ಕೆ ಹೇಳೋದು ಆ ಸಮದೃಷ್ಟಿ ಅನ್ನೋದು ಆ ರೀತಿಯಾಗಿರುತ್ತೆ. ಮುಖ್ಯವಾಗಿ ಆ ಚಿನ್ನಕ್ಕೆ ಆ ಬಣ್ಣ ಇದೆ ನೋಡಿ, ಹಳದಿ ಬಣ್ಣ, ಬಂಗಾರ ಅಂತ. ಅದಕ್ಕೇ ಈಗ SJRC ಕಾಲೇಜ್ ಇದೆಯಲ್ಲ, ಜಗದ್ಗುರು ರೇಣುಕಾಚಾರ್ಯ ಕಾಲೇಜ್, ಅದು ಹಿಂದೆ ಬಸಪ್ಪ ಕಾಲೇಜ್ ಅಂತ ಫೇಮಸ್ ಆಗಿದ್ದು. ಬಸಪ್ಪ ಕಾಲೇಜಲ್ಲಿ ಅಜ್ಜಂಪುರದ ರಾಮರಾಯರು ಅಂತ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಇದ್ದರು. ಅವರೊಂದು ಮಾತು ಹೇಳಿದರು 40 ವರ್ಷದ ಕೆಳಗೆ ನಮ್ಮ ತಂದೆ ಹತ್ರ ನನ್ನ ಮನೆಯಲ್ಲಿ. ಯಾವಾಗ ಮನುಷ್ಯರು ಚಿನ್ನವನ್ನು ಬಂಗಾರ ಸುವರ್ಣ ಅಂತ ಕರೆದ್ರು ಆವಾಗಲೇ ಹಾಳಾದರು ಅಂತ. ಸುವರ್ಣ ಮಾರು ಹೋಗ್ತಾರೆ ಆ ಬಣ್ಣಕ್ಕೆ. ಯಾರಾದರೂ ಕೂಡ ಚಿನ್ನ ಅಂದರೆ ಮುಂದೆ ಬರ್ತಾರೆ. ಆ ದೃಷ್ಟಿಯಿಂದ ಸುವರ್ಣ ಅನ್ನೋದನ್ನು ಬಿಟ್ಟು ಮಾತಾಡಿ, ಆ ಹೆಸರು ಹೇಳಬೇಡಿ ಅಂತ ಅವರವಾಗ ಹೇಳಿದ ನೆನಪು. ಸಾಂಸಾರಿಕ ವ್ಯವಹಾರಗಳಿಂದ ದೂರವಿದ್ದು ತತ್ವಜ್ಞಾನಿಯಾಗಿ ಕಾಮಕ್ರೋಧ ರಹಿತನಾಗಿ. ಎಷ್ಟು ಕಷ್ಟ ನೋಡಿ. ನಾನು ಮುನಿನ, ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಂಡ್ರೆ ಕೋಪ ಬರಲ್ವಾ? ಯಾರೋ ಹೇಳ್ತಾಯಿದ್ರು ನನಗೆ ಕೋಪನೇ ಬರಲ್ಲ. 2ನೇ ಸಲ ಕೇಳಿದ್ರು, 3ನೇ ಸಲ ಎಷ್ಟು ಸಲ ಇದು ಕೋಪ ಬರಲ್ಲ ಅಂತ. ಕೋಪ ಬರಲ್ಲ ಅನ್ನೋದೇ ಕೋಪವಾಗಿ ಹೇಳಿಬಿಟ್ರೆ. ಅದಕ್ಕೆ ನಮ್ಮ ಬಸ್ಸುಗಳಲ್ಲಿ ಹಾಕಿರ್ತಾರೆ ನೋಡಿ ಬೋರ್ಡು, ಕೋಪವು ನಂದಿದ ದೀಪವಾಗಲಿ ನಗುವು ನಂದಾದೀಪವಾಗಲಿ. ಎಂಥ ಒಳ್ಳೆ ಮಾತು. ಕೋಪ ನಂದು ಹೋಗ್ಬೇಕು, ಅಲ್ಲೇ ಬಿಟ್ಬಿಡ್ಬೇಕು. ನಾವು ಬೆಳೆಸಬಾರ್ದು ಯಾವಾಗಲೂ ಕೂಡ. ಆ್ಯಂಗರ್ ಈಸ್ ಹಾಫ್ ಮ್ಯಾಡ್ನೆಸ್, ಟ್ರೈ ಟು ಕಂಟ್ರೋಲ್ ಇಟ್ ಅದರ್ವೈಸ್ ಇಟ್ ವಿಲ್ ಕಂಟ್ರೋಲ್ ಯು. ಹೊರೇಸ್ ಎಂಬತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸ ಹೇಳ್ತಾನೆ, ನೀನು ಕೋಪವನ್ನು ಹಿಡ್ಕೊಳ್ಳೋಕ್ಕಾಗದೆ ಕೋಪವೇ ನೀನು ಬಂದು ಹಿಡ್ಕೊಳ್ಳುತ್ತಪ್ಪ. ಆ ದೃಷ್ಟಿಯಿಂದ ಕೋಪದಲ್ಲಿ ಯಾರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಪ್ರಜ್ಞೆ ಇರಲ್ಲ. ಆಮೇಲೆ ಬರೀ ಪಶ್ಚಾತ್ತಾಪ ಕಾರಣ ಆಗುತ್ತೆ ಹೊರತು ನೀನು ತಿದ್ದುಕೊಳ್ಳೋಕ್ಕಾಗಲ್ಲ. ಐ ಡಿಡ್ ನಾಟ್ ಸೇ ಸೊ, ಐ ಡಿಡ್ ನಾಟ್ ಮೀನ್ ಸೊ. ನೋ ಮೀನು ಆರ್ ಮೊಸಳೆ ವಿಲ್ ಕಮ್ ಟು ಯುವರ್ ಏಡ್. ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ, ಅಷ್ಟೇ ಪ್ರಶ್ನೆ. ಅದಕ್ಕೇ ಅದು ಹೇಳೋಕ್ಕೆ ಮುಂಚೆ ನಾವು ಯೋಚನೆ ಮಾಡಿ ಹೇಳಬೇಕು. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹೆಜ್ಜೆ ವಾಪಸ್ ತೊಗೋಬೋದು. ಒಂದು ಮಾತು ಬಾಯಿಂದ ಬಂದುಬಿಟ್ರೆ ನಾನು ಆಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎ ಸ್ಲಿಪ್ ಆಫ್ ದ ಫುಟ್ ಕ್ಯಾನ್ ಬಿ ರೆಸ್ಟೋರ್ಡ್ ಬ್ಯಾಕ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್. ಪೊಲೋನಿಯಸ್ ಹ್ಯಾಮ್ಲೆಟ್ ಹೇಳ್ತಾನೆ, ಆಕ್ಟ್ 2 ಸೀನ್ 3 ಲೈನ್ 42, ಶೇಕ್ಸ್ಪಿಯರ್ಸ್ ಹ್ಯಾಮ್ಲೆಟ್ 16th century, ಸ್ಟ್ಯಾಟ್ಫೋರ್ಡ್ ಅಪಾನ್ ಏವನ್. ಸೊ ಆ ದೃಷ್ಟಿಯಿಂದ ಒಂದು ಮಾತು ಬಾಯಿಂದ ಬಂದುಬಿಟ್ರೆ ಆಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು. ಧ್ಯಾನಪರೋ ಲಭತೆ ಮೋಕ್ಷಂ ಜನುಧ್ವಂಸಿನಂ. ರಸಿಕ್ ವಿಹಾರಿ ಜೋಶಿ ಅಂತ 92 ವಯಸ್ಸಾಗಿರ್ತಕ್ಕಂಥವರು ದಿಲ್ಲಿಯ ರೋಹ್ತಕ್ ರಸ್ತೆಯ ವಿಜಯ್ ಅಪಾರ್ಟ್ಮೆಂಟ್ನ 42ನೇ ಡೋರ್ ನಂಬರ್ಲಿ ವಾಸವಾಗಿರೋರು 12 ವರ್ಷಗಳ ಹಿಂದೆ ಬರೆದಿರ್ತಕ್ಕಂತಹ ಒಂದು ಮಹಾಕಾವ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಧ್ಯಾನಸ್ಥಃ ಲಭತೆ ಮೋಕ್ಷಂ ಜನುಧ್ವಂಸಿನಂ. ಧ್ಯಾನಪರನಾಗಿರ್ತಕ್ಕಂಥವನು ಪುನರ್ಜನ್ಮ ರಹಿತನಾಗಿ ಮೋಕ್ಷವನ್ನು ಪಡೆಯುತ್ತಾನೆ.
ಅವರು ಮೆಕ್ಸಿಕೋನಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದರು. ಪ್ಯಾರಿಸ್ ಯೂನಿವರ್ಸಿಟಿಯಿಂದ ಅವರಿಗೆ ಡಿಲಿಟ್ ಇತ್ತು. ಡಿಲಿಟ್ ಇದೆ ಅಂತಲೇ ಹೇಳಬೇಕು, ಇನ್ನೂ ಬದುಕಿದ್ದಾರೆ, 92 ವಯಸ್ಸು. ಯಾಕೆಂದರೆ ಮೊನ್ನೆ ಫೋನ್ ನಾನು ಮಾಡಿದ್ರಿಂದ ಇನ್ನೂ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಮುಖ್ಯವಾಗಿ ಆ ಮಹನೀಯರು ಈ ಒಂದು ವಿವೇಕಾನಂದರ ಮೇಲೆ ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ, ಮೋಹಭಂಗಮ್ ಅಂತ. ಅದರಲ್ಲಿ ಈ ಮಾತನ್ನು ಅವ್ರು ಹೇಳ್ಕೊತಾರೆ. ನೋಡಿ, ಧ್ಯಾನ ಅನ್ನೋದಕ್ಕೆ ಸುಲಭವಾಗಿ ಅರ್ಥ ಹೇಳಬೇಕು ಅಂದರೆ ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯ ಅವರು ಬರೆದಿರ್ತಕ್ಕಂಥ ಶಬ್ದಾರ್ಥಕೋಸ್ತವ ತೆಗೆದು ನೋಡಿ. ಅವರು ಕೊಡ್ತಕ್ಕಂಥ ಉದಾಹರಣೆ ಹೇಗಿದೆ: ಚಿಂತನೆ, ಮನಸ್ಸಿನಲ್ಲೇ ಯೋಚಿಸುವುದು. ಜೈ ಚಿಂತಾಯಾಮ್ ಎಂಬ ಧಾತುವಿನಿಂದ ಭಾವೆ ಲ್ಯುಟ್ ಬಂದು ಧ್ಯಾನ ಎಂಬತಕ್ಕಂಥ ಶಬ್ದ ನಿರ್ವಚನವಾಗುತ್ತದೆ. ಟೆಕ್ನಿಕಲಾಗಿ ಬರೀತಾರೆ ಅವರು. ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯರು 97 ವರ್ಷ ಬದುಕಿದ್ರು. ಅವರ ಮನೆಯಲ್ಲಿ 97 ಅನ್ನೋದು ಒಂದು ವಿಶಿಷ್ಟ. ಅವರು 4 ಜನ ಅಣ್ಣ ತಮ್ಮಂದ್ರು ಎಲ್ಲರೂ 97ಕ್ಕೆ ಹೋಗಿದ್ದು. ಮೇಲ್ಕೋಟೆಯಲ್ಲಿ ಘನಪಾಠಿಗಳಿದ್ದರು, ಚಕ್ರವರ್ತಿ ಅಂತ, ಅವರು 97. ಜಿ ಎನ್ ಚಕ್ರವರ್ತಿ ಅಂತ ಮೈಸೂರು ಯೂನಿವರ್ಸಿಟಿ ಫಿಲೋಮಿನಾ ಕಾಲೇಜ್ ಸಮೃತ ಪ್ರೊಫೆಸರ್ ಒಬ್ಬರು ತಮ್ಮ, ಅವರು 97. ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯರು 97. ಜಿ ಎನ್ ಚಕ್ರವರ್ತಿಗಳ ಹೆಂಡತಿ ಕಳೆದ ವರ್ಷ 97. ಅವ್ರ ಮೇಲೆ ಎಲ್ಲರೂ 97ಕ್ಕೆ ಹೋಗಿದ್ದು. ಕೆಲವು ಮನೆಯಲ್ಲಿ ಆ ರೀತಿಯಾಗಿ ಏನೋ ಇದ್ದು ಬಿಡುತ್ತೆ. ನಮ್ಮ ಮನೇಲಿ 47 ಇರೋ ಹಾಗೆ. ನಮ್ಮ ತಾಯಿ ಹೋಗಿದ್ದು 47, ನಮ್ಮ ಸೋದರ ಮಾವಂದ್ರು ಇಬ್ಬರು ಹೋಗಿದ್ದು 47, ನಮ್ಮ ಅಜ್ಜ ಹೋಗಿದ್ದು 47. ಕೆಲವರು ಜೀವನದಲ್ಲಿ ಆ ರೀತಿ ಆಗಿಬಿಡುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಚಂದ್ರಶೇಖರ ಭಾರತೀಯ ಸ್ವಾಮಿಗಳ ಜೀವನದಲ್ಲಿ 61, ಅವರು ದೇಹತ್ಯಾಗ ಮಾಡಿದ್ದು 61, ಅವ್ರ ಅಣ್ಣ ಹೋಗಿದ್ದು 61, ಅವ್ರ ತಂದೆ ಹೋಗಿದ್ದು 61. ಈ ರೀತಿಯಾಗಿ ಕೆಲವು ಜೀವನದಲ್ಲಿ ಆ ಒಂದು ವಯಸ್ಸು ಅನ್ನೋದು ಅದೇನೋ ಆ ರೀತಿ ವರ್ಕೌಟ್ ಆಗಿಬಿಡುತ್ತೆ. ಪರಮಾತ್ಮನ ಚಿಂತನೆ, ಯಾವಾಗಲೂ ಪರಬ್ರಹ್ಮವನ್ನು ಮನಸ್ಸಿನಲ್ಲಿಯೇ ಚಿಂತಿಸುವುದು, ಪರಮಾತ್ಮ ವಿಷಯಕವಾದ ಅನುಸಂಧಾನ ಅನ್ನೋ ಅರ್ಥದಲ್ಲಿ ಧ್ಯಾನ ಎಂಬತಕ್ಕಂಥ ಶಬ್ದವನ್ನು ಹೇಳ್ತಾರೆ ನೋಡಿ. ಜ್ಞಾನ ಧ್ಯಾನಂ ವಿಶಿಷ್ಯತೆ, ಧ್ಯಾನಾತ್ ಕರ್ಮ ಫಲತ್ಯಾಗ, ತ್ಯಾಗ ಶಾಂತಿರನಂತರಂ. ಎಷ್ಟು ಸ್ಪಷ್ಟವಾಗಿದೆ ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯ 12ನೇ ಶ್ಲೋಕದಲ್ಲಿ. ಮನಸ್ಸನ್ನು ಒಂದೇ ವಿಷಯದಲ್ಲಿ ಸ್ಥಿರವಾಗಿಡುವಿಕೆ ಧ್ಯಾನ ಅನ್ನೋದನ್ನು ರಘುವಂಶದಲ್ಲಿ ಕಾಳಿದಾಸ ನಿರೂಪಣೆ ಮಾಡ್ತಾನೆ. ಇತಿ ವಿಜ್ಞಾಪಿತೋ ರಾಜ್ಞ ಧ್ಯಾನ ಸ್ಥಿಮಿತ ಲೋಚನಃ. 1ನೇ ಅಧ್ಯಾಯ 73ನೇ ಶ್ಲೋಕ ಕಾಳಿದಾಸನ ರಘುವಂಶ. ತತ್ರ ಪ್ರತ್ಯಯೈಕತಾನತ ಧ್ಯಾನಂ ಪಾತಂಜಲ ಯೋಗಸೂತ್ರ 3ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ. ಮತ್ತು ಧ್ಯೇಯ ವಸ್ತುವಿನಲ್ಲಿರುವ ಜ್ಞಾನಕ್ಕೆ ಇತರ ವಿಷಯಗಳ ಸಂಬಂಧವಿಲ್ಲದೆ ಇರುವ ಚಿತ್ತಸ್ಥೈರ್ಯವು ಧ್ಯಾನಕ್ಕೆ ಸಹಕಾರಿ. ಧ್ಯಾನವು ಅದರ ಮುಂದಿನ ಸಿದ್ಧಿ ಅನ್ನೋದನ್ನು ವಿಷ್ಣು ಪುರಾಣ 6ನೇ ಅಧ್ಯಾಯ 91ನೇ ಶ್ಲೋಕ ಹೇಳುತ್ತೆ ಅಂತ ರಂಗನಾಥ್ ಶರ್ಮರು ಇದನ್ನು ಅನುವಾದ ಮಾಡಿದ್ದಾರೆ. ರಾಮಕೃಷ್ಣಾಶ್ರಮದಲ್ಲಿ ಈ ಗ್ರಂಥ ಸಿಗತ್ತೆ. ತಸ್ಮಿನ್ ದೇಶೇ ಧ್ಯೇಯ ಅವಲಂಬನಸ್ಯ ಪ್ರತ್ಯಯಸ್ಯ ವಿಸದೃಶ ಪ್ರತ್ಯಯ ಪ್ರವಾಹೇನ ಪ್ರವಾಹ ಧ್ಯಾನಂ. ಇನ್ನು ಮುಖ್ಯವಾಗಿ ಧ್ಯಾನ ಯೋಗ ಅಂತಲೇ ಗೀತೆಯಲ್ಲಿ ಬಂದಿರತಕ್ಕಂಥದ್ದನ್ನು ತಾವೆಲ್ಲ ನೋಡಿರ್ತೀರ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋ ಪ್ರಾಣಾಪಾನೌ ಸಮೋ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧ ಯಸ್ಸದಾ ಮುಕ್ತ ಏವ ಸಹ. 5ನೇ ಅಧ್ಯಾಯ 27-28ನೇ ಶ್ಲೋಕ ಭಗವದ್ಗೀತೆಯಲ್ಲಿ ಹೊರಗಿನ ಸ್ಪರ್ಶವನ್ನು ಹೊರಟು ಮಾಡಿ ಕಣ್ಣನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಒಳಗೆ ಸರಿದಾಡುವ ಪ್ರಾಣಾಪಾನಗಳನ್ನು ಸಮವಾಗಿ ಮಾಡಿಕೊಂಡು ಇಂದ್ರಿಯ ಮನಸ್ಸು ಬುದ್ಧಿಯನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಮೋಕ್ಷಪರಾಯಣನಾಗಿ ಆಸೆ ಹೆದರಿಕೆ ಸಿಟ್ಟನ್ನು ಗೆದ್ದು ಇರುವಂತಹ ಮುನಿಯೇ ನಿಜವಾದ ಅರ್ಥದಲ್ಲಿ ಜ್ಞಾನಿ ಅನ್ನೋ ಮಾತು ಬರುತ್ತೆ. ಎಂಥ ಕಡೆ ಧ್ಯಾನ ಮಾಡಬೇಕು ಅನ್ನೋ ಪ್ರಶ್ನೆ ಬಂದರೆ 6ನೇ ಅಧ್ಯಾಯ 11, 12, 13ನೇ ಶ್ಲೋಕ ಭಗವದ್ಗೀತೆಯಲ್ಲಿ ನಮ್ಗೆ ಉತ್ತರ ಕೊಡುತ್ತೆ ನೋಡಿ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಂ ಆತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಶುಚಿಯಾದ ಪ್ರದೇಶದಲ್ಲಿ ಅತಿಯಾದ ಎತ್ತರವಿಲ್ಲದೆ ಅತಿಯಾದ ತಗ್ಗೂ ಇಲ್ಲದೆ ಚರ್ಮ ಕುಶ ಇವುಗಳನ್ನು ಒಂದರ ಮೇಲೊಂದನ್ನು ಹಾಕಿರುವ ಸ್ಥಿರವಾದ ಆಸನವನ್ನು ಹಾಕಿಕೊಂಡು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು ಅಂತ ಕೇಳಿದರೆ, ತತ್ರ ಏಕಾಗ್ರಂ ಮನಃ ಕೃತ್ವ ಯತಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯ ಆಸನೆ ಯುಂಜ್ಯಾತ್ ಯೋಗಂ ಆತ್ಮವಿಶುದ್ಧಯೇ. ಆಸನದಲ್ಲಿ ಕುಳಿತುಕೊಂಡು ಚಿತ್ತ ಇಂದ್ರಿಯಗಳ ಕ್ರಿಯೆಯನ್ನು ಬಿಗಿ ಹಿಡಿದುಕೊಂಡು ಆತ್ಮಶುದ್ಧಿಗೋಸ್ಕರ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ಶರೀರ ಹೇಗಿರಬೇಕು ಅಂತ ಕೇಳಿದರೆ, ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ದೇಹ ತಲೆ ಕತ್ತನ್ನು ಸಮವಾಗಿ ಮತ್ತು ಸ್ಥಿರವಾಗಿಟ್ಟುಕೊಂಡು ಮೂಗಿನ ತುದಿಯನ್ನೇ ನೋಡುತ್ತಾ ದಿಕ್ಕುಗಳನ್ನು ನೋಡದೆ
ಪ್ರಶಾಂತ ಚಿತ್ತವಾಗಿ ಭಯ ಇಲ್ಲದೆ ಬ್ರಹ್ಮಚರ್ಯ ವ್ರತದಲ್ಲಿದ್ದವನಾಗಿ ಮನಸ್ಸನ್ನು ಸಂಯಮ ಮಾಡಿಕೊಂಡು ಭಗವಂತನನ್ನೇ ಧ್ಯಾನಿಸುತ್ತಾ ಕುಳಿತಿರಬೇಕು. ಧ್ಯಾನ ಮಾಡಿದವರಿಗೆ ಭಗವಂತ ಹೇಗೆ ಉದ್ಧಾರ ಮಾಡ್ತಾನೆ? ಸಹಜವಾಗಿ ಪ್ರಶ್ನೆ ಬರುತ್ತೆ. ಧ್ಯಾನ ಏನೋ ನಾನು ಮಾಡ್ತೀನಿ, ಏನು ನನಗೆ ಸಿಗತ್ತೆ ಫಲ? ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ. ನಮ್ಮಲ್ಲೊಂದು ಮಾತಿದೆ, ಪ್ರಯೋಜನ ಇಲ್ಲದೆ ಹೋದರೆ ಒಬ್ಬ ಮುಟ್ಟಾಳ್ನು ಯಾವ ಕೆಲಸವನ್ನು ಮಾಡಲ್ಲ ಅಂತ. ಹಾಗಿರುವಾಗ ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ನೋಡಿ, 12ನೇ ಅಧ್ಯಾಯ 6-7ನೇ ಶ್ಲೋಕ ನೋಡಿ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ನೋಡಿ, ತಕ್ಷಣ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಯಾರು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸನ್ಯಾಸ ಮಾಡಿ ಮತ್ಪರರಾಗಿ ಅನನ್ಯರಾಗಿರುವ ಯೋಗದಿಂದ ನನ್ನನ್ನೇ ಧ್ಯಾನಿಸುತ್ತಾ ಉಪಾಸನೆ ಮಾಡುತ್ತಾರೋ, ಎಲೈ ಪಾರ್ಥ, ನನ್ನನ್ನು ನೆಟ್ಟ ಚಿತ್ತವುಳ್ಳ ಅವರನ್ನು ನಾನು ಮೃತ್ಯು ಎಂಬತಕ್ಕಂಥ ಸಂಸಾರ ಸಾಗರದಿಂದ ಉದ್ಧರಿಸುತ್ತೇನೆ. ಹಾಗಿದ್ರೆ ಇನ್ನೂ ಫಲ ಏನಾದರೂ ಇದೆಯಾ ಧ್ಯಾನಕ್ಕೆ ಅಂದರೆ ಶಾಂತಿನೇ ಫಲ. ಅದು ಸಿಕ್ಕಿದ ಮೇಲೆ ನಮಗಿನ್ನೇನು ಸಿಗಬೇಕು? ಪ್ರತಿಯೊಬ್ಬರು ಜೀವನದಲ್ಲಿ ಅಪೇಕ್ಷೆ ಪಡೋದು ಶಾಂತಿನೇ. ಯಾಕೋರಿ ಇವತ್ತು ನನಗೆ ಮನಃಶಾಂತಿನೇ ಇಲ್ಲ. ಕೆಲವರು ಶಾಂತಿ ಅಂತ ಹೆಸರಿಟ್ಕೊಂಡಿರ್ತಾರೆ, ಯಾವಾಗಲೂ ಅಶಾಂತವಾಗಿರ್ತಾರೆ. ಹೆಸರು ಮಾತ್ರ ಶಾಂತಿ. ಸ್ಮಿತಾ ಅಂತ ಹೆಸರಿಟ್ಕೊಂಡು ನಗದೇನೇ ಇರೋ ಹಾಗೆ. ಹೆಸರು ಮಾತ್ರ ಒಂದು, ಆದರೆ ಇರೋದೇ ಒಂಥರಹ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗ ಶಾಂತಿ ಅನಂತರಂ. ನೋಡಿ, ಜ್ಞಾನವು ಅಭ್ಯಾಸಕ್ಕಿಂತ ಹೆಚ್ಚಿನದು, ಜ್ಞಾನಕ್ಕಿಂತ ಧ್ಯಾನ ಮಿಗಿಲು, ಧ್ಯಾನದಿಂದ ಕರ್ಮಫಲತ್ಯಾಗ, ತ್ಯಾಗದಿಂದ ಶಾಂತಿ. ಇದು ನಾವಿಟ್ಕೊಂಡಿರ್ತಕ್ಕಂತಹ ಒಂದು ಕ್ರಮ. ಹಾಗಿದ್ರೆ ಯಾವುದನ್ನು ಇಟ್ಕೊಂಡು ಧ್ಯಾನ ಮಾಡಬೇಕು ಅಂದರೆ ಓಂಕಾರ ಧ್ಯಾನಕ್ಕೆ ನಾವು ಅತ್ಯಂತ ಹೆಚ್ಚಿನದಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಕೊಟ್ಕೊಂಡಿದ್ದೀವಿ. ನಿರ್ಗುಣ ನಿರಾಕಾರವಾಗಿ ನಾವು ಧ್ಯಾನ ಮಾಡೋಕ್ಕೆ ಆಗೋದಿಲ್ಲ. ಪ್ರಾರಂಭದಲ್ಲಿ ಹಂತ ಹಂತವಾಗಿ ಆ ಮಟ್ಟಕ್ಕೆ ಹೋಗಬೇಕೇ ಹೊರತು ಮೊದಲನೇ ಸಲನೇ ಅಲ್ಲಿ ಹೋಗೋಕ್ಕಾಗಲ್ಲ. ಏನೋ ಹೇಳ್ತಾರೆ ತೆಲುಗಲ್ಲಿ ಹಾಗೆ, ಊಟಕ್ಕೆ ಅಕ್ಕಮ್ಮ ಸ್ವರ್ಗಾನ್ಕೆಕ್ಕೆ ಅಂತ. ಸೊ ಮಾಡಿ ಹತ್ತಕ್ಕೆ ಆಗದೆ ಇರೋರು ಒಂದೇ ಸಲ ಸ್ವರ್ಗಕ್ಕೆ ಕಾಲಿಟ್ಟರೆ ಬೀಳೋದೇ ಗ್ಯಾರಂಟಿ. ಆ ದೃಷ್ಟಿಯಿಂದ ಹಂತ ಹಂತವಾಗಿ ಏರಬೇಕು ನೋಡಿ ಮೇಲಕ್ಕೆ. ಅದಕ್ಕೆ ಈ ಓಂಕಾರ ಎಂಬತಕ್ಕಂಥದ್ದು ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದಲೇ ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಬಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಭೌ. ಅಥಾತೋ ಬ್ರಹ್ಮಜಿಜ್ಞಾಸ ಎಂಬ ಬ್ರಹ್ಮಸೂತ್ರದ ಮೇಲೆ ಆಚಾರ್ಯ ಶಂಕರರ ಭಾಷ್ಯದ ಮೇಲೆ ರತ್ನಪ್ರಭಾ ವ್ಯಾಖ್ಯಾನಕಾರರು ಈ ಮಾತನ್ನು ಹೇಳ್ತಾರೆ. ಓಂಕಾರ ಮತ್ತು ಅಥಾತೋ ಬ್ರಹ್ಮಜಿಜ್ಞಾಸ ಅಂದರೆ ಅಥ ಶಬ್ದ ಎರಡೂ ಕೂಡ ಬ್ರಹ್ಮನ ಮುಖದಿಂದ ಹೊರಟಿರೋದ್ರಿಂದ ಬ್ರಹ್ಮನಷ್ಟೇ ಶ್ರೇಷ್ಠ ಅನ್ನೋ ಮಾತನ್ನು. ಇನ್ನು ಯಾವ್ಯಾವ ಕಾರಣದಲ್ಲಿ ನಾವು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಓಂಕಾರವನ್ನು ಉಚ್ಚಾರ ಮಾಡ್ಬೋದು ಅಂದರೆ, ಮಂಖಕೋಶ ಅಂತ ಒಂದು ಕೋಶ ಇದೆ ನಮ್ಮಲ್ಲಿ ಅನೇಕ ಕೋಶಗಳಿದೆ. ಎಲ್ರಿಗೂ ಗೊತ್ತಿರೋದು ಅಮರಕೋಶ. ಆದರೆ ಅಮರಕೋಶ ಒಂದೇ ಕೋಶ ಅಂತ ಭಾವನೆಯಲ್ಲಿ ಇರಬೇಡಿ. ಏಕಾಕ್ಷರ ಕೋಶ, ಅನೇಕಾಕ್ಷರ ಕೋಶ, ವೈಜಯಂತಿ ಕೋಶ, ಮೇದಿನಿ ಕೋಶ, ಈ ರೀತಿಯಾಗಿ ಅನೇಕ ಕೋಶಗಳಿದೆ. ಆ ಮಂಖಕೋಶದಲ್ಲಿ ಒಂದು ಮಾತು ಬರುತ್ತೆ, ಅಭ್ಯುದಾನೇ ಅಭ್ಯುಪಗಮೆ ತೂಷ್ಣೀಂಭಾವೆ ಸಮರ್ಚನೆ ದಾನ ಪ್ರತಿಗ್ರಹಾದೌಚ ಓಂಕಾರೇಪಿ ಚ ಮಂಗಳೇ. ಈ ಎಲ್ಲ ಸಂದರ್ಭದಲ್ಲೂ ನೀವು ಓಂಕಾರವನ್ನು ಹೇಳ್ಬೋದು. ಅಭ್ಯುದಾನೇ ಅಭ್ಯುಪಗಮೆ, ಯಾರಿಗಾದರೂ ಸನ್ಮಾನ ಮಾಡುವಾಗ, ಸನ್ಮಾನ ಸ್ವೀಕರಿಸುವಾಗ, ತೂಷ್ಣೀಂಭಾವೆ ಸುಮ್ಮನೆ ಇರುವಾಗ, ಸಮರ್ಚನೆ ದೇವರ ಪೂಜೆಯಲ್ಲಿ ತೊಡಗಿರುವಾಗ, ದಾನವನ್ನು ಕೊಡುವಾಗ, ದಾನವನ್ನು ತೆಗೆದುಕೊಳ್ಳುವಾಗ, ಎಲ್ಲ ಮಂಗಳ ಕಾರ್ಯದಲ್ಲೂ ನೀವು ಓಂಕಾರವನ್ನು ಉಚ್ಚಾರ ಮಾಡ್ಬೋದು. ಓಂ ಇತ್ಯಗ್ರೇ ವ್ಯಾಹರೇತ್ ನಮ ಇತಿ ಪಶ್ಚಾತ್. ಅದಕ್ಕೆ ನೋಡಿ, ಪ್ರಾರಂಭದಲ್ಲಿ ಓಂಕಾರ ಬರುತ್ತೆ, ಕೊನೆಗೆ ನಮಃ ಇಂದ ಎಂಡಾಗತ್ತೆ. ಅಷ್ಟ್ಯಾಕೆ ರುದ್ರಾಧ್ಯಾಯದ ಮಂತ್ರಗಳೇ ತೆಗೆದುಕೊಳ್ಳಿ. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನೋಡಿ, ಓಮಿಂದ ಪ್ರಾರಂಭ ಆಯಿತು, ನಮಃ ಇಂದ ಕೊನೆ ಆಯಿತು. ಇನ್ನು ತೈತ್ರಿಯ ಉಪನಿಷತ್ಗೆ ನೀವು ಬಂದರೆ ಒಂದು ಅನುವಾಕನೇ ಓಂಕಾರಕ್ಕೆ ಮೀಸಲಾಗಿದೆ. ಓಮಿತಿ ಬ್ರಹ್ಮ ಓಮಿತಿ ಇದಗಂ ಸರ್ವಂ ಓಮಿತ್ಯೇತದನುಕೃತಿ ಸ್ಮವ ಅಪ್ಯೋಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಾಣಿ ಶಗಂಸಂತಿ ಓಮಿತ್ಯಧ್ವರ್ಯು ಪ್ರತಿಗರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಇತ್ಯಾದಿಯಾಗಿ ಒಂದು ಅನುವಾಕ ಪೂರ್ತಿ ಓಂಕಾರಕ್ಕೆ ಮೀಸಲಾಗಿರ್ತಕ್ಕಂಥದ್ದು ತೈತ್ರಿಯ ಉಪನಿಷತ್ತಲ್ಲಿ. ಇನ್ನು ಈ ಓಂಕಾರದಲ್ಲಿ 3 ಅಕ್ಷರ ಇದೆ ನೋಡಿ, ಆ ಉ ಮತ್ತು ಮ. ಕೊನೆಯಲ್ಲಿ ಅಮ್ಮನವಾಗ ಒಂದು ಅರ್ಧಾಕ್ಷರ ಇದೆ. ಇದಕ್ಕೆ ಪಂಡಿತ್ ಸುಧಾಕರ್ ಚತುರ್ವೇದಿಯವರು 43 ಇಂಟರ್ಪ್ರಿಟೇಷನ್ ಕೊಡ್ತಾರೆ.
ಆಗೆ, ಊಗೆ, ಮಾಗೆ, ಅಮ್ಗೆ 43 ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ಓಂಕಾರ ಪ್ರಣವ ವ್ಯಾಹೃತಿ 1973ನೇ ಇಸ್ವಿ ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಕಟವಾಗಿರತಕ್ಕಂಥ 43 ಪುಟ ಇರತಕ್ಕಂಥ ಗ್ರಂಥದಲ್ಲಿ. ಸೊ ಆ ದೃಷ್ಟಿಯಿಂದ ಮೊದಲನೇ ಇಂಟರ್ಪ್ರಿಟೇಷನ್ ಅವ್ರು ಕೊಡೋದು ಏನಪ್ಪ ಅಂದರೆ ಅಕಾರ ಋಗ್ವೇದ, ಉಕಾರ ಯಜುರ್ವೇದ, ಮಕಾರ ಸಾಮವೇದ, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅಥರ್ವವೇದ ಅಂತ 4 ವೇದಗಳನ್ನು ಓಂಕಾರಕ್ಕೆ ವಿಭಜಿತ ಮಾಡಿ ಅವರು ಕೊಡ್ತಕ್ಕಂಥ ಒಂದು ಉದಾಹರಣೆ. ಇನ್ನು ಎರಡನೇದು ಅವ್ರು ಕೊಡ್ತಕ್ಕಂಥದ್ದು ಏನಪ್ಪ ಅಂದರೆ ಅಕಾರ ಅಂದರೆ ಜಾಗೃತ ಸ್ಥಿತಿ, ಉಕಾರ ಅಂದರೆ ಸ್ವಪ್ನ ಸ್ಥಿತಿ, ಮಕಾರ ಅಂದರೆ ಸುಷುಪ್ತ ಸ್ಥಿತಿ, ಅಮ್ಮಲ್ಲಿರೋ ಅರ್ಧಾಕ್ಷರ ಅಂದರೆ ತುರಿಯ ಸ್ಥಿತಿ. ತುರಿಯವನ್ನು ನಾವು ಯಾರೂ ಕಂಡೇ ಇಲ್ಲ ನೋಡಿ. ಸುಷುಪ್ತಿ ಆದ ತಕ್ಷಣ ಜಾಗ್ರತೆಗೆ ಬಂದುಬಿಡ್ತೀವಿ. ಅದು ಕೇವಲ ಮಹಾತ್ಮರಿಗೆ ಮಾತ್ರ ಅದು ಸಾಧ್ಯ. ಇದು ಮೂರೂ ಕೂಡ ಅವಸ್ಥೆಗಳು, ತುರಿಯ ಮಾತ್ರ ಸ್ಥಿತಿ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಮಾಂಡೂಕ್ಯೋಪನಿಷತ್ತಿನ 7ನೇ ಮಂತ್ರದಲ್ಲಿ ತುರಿಯ ಸ್ಥಿತಿಯನ್ನು ವರ್ಣನೆ ಮಾಡ್ತಾರೆ. ಶಾಂತ ಸ್ಥಿತಿ, ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಯೂ ಕೂಡ ಇರೋದಿಲ್ಲ. ಈಗ ರಮಣರ ಜೀವನ ಹೇಗಿತ್ತು? ಶಕ್ತಿಮಂತಮಪಿ ಶಾಂತಿ ಸಂಯುತಂ ಭಕ್ತಿಮಂತಮಪಿ ಭೇದವರ್ಜಿತಂ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಪಿ ನಮ್ರಚೇಷ್ಟಿತಂ. ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ, ಶಾಂತಿಯನ್ನು ಕಾಪಾಡೋದಕ್ಕೆ. ಸದಾಶಿವ ಬ್ರಹ್ಮೇಂದ್ರ ಜೀವನ ಹಾಗಿತ್ತು. ಶಾಂತ ಹಂಕೃತಿ ದೋಷ ಸುಸಮಾಹಿತ ಮಾನಸಕ್ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕಃ. ಅಹಂಕಾರದ ಲವಲೇಶವೂ ಇಲ್ಲದೇ ಇರೋದ್ರಿಂದನೇ ಅವರು ಶಾಂತವಾಗಿದ್ದರು. ವಿವೇಕ್ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಹೇಗೆ ವರ್ಣನೆ ಮಾಡ್ತಾರೆ? ಶಾಂತ ಮಹಾಂತೋ ನಿವಸಂತಿ ಸಂತಹ ವಸಂತವತ್ ಲೋಕಹಿತಂ ಚರಂತಹ. ಎಂಥ ಬ್ಯೂಟಿಫುಲ್ ಪೊಯಿಟ್ರಿ ನೋಡಿ. 7 ಕಡೆ ತಕಾರಗಳು ರಿಪೀಟ್ ಆಗುತ್ತೆ. ಶಾಂತ ಮಹಾಂತಃ ನಿವಸಂತಿ ಸಂತಹ ವಸಂತವತ್ ಲೋಕಹಿತಂ ಚರಂತಹ 7 ತಕಾರಗಳು. ಅದರ ಮೇಲೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವ್ಯಾಖ್ಯಾನ ನೋಡಿ. ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿಭ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಾಶಿವಃ. ಅಲ್ಲಿ 7 ತಕಾರಗಳು ಬಂದರೆ ಇದು 7 ಮಕಾರಗಳು. ಅದು ಶಂಕರರಾದರೆ ಇದು ಚಂದ್ರಶೇಖರ ಭಾರತಿಗಳು. ಅದು 8ನೇ ಶತಮಾನ ಆದರೆ ಇದು 20ನೇ ಶತಮಾನ. ಆ ದೃಷ್ಟಿಯಿಂದ ಹೈಸ್ಕೂಲಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ಲಿ ಹೇಳ್ತಾರೆ, ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ. ನಮ್ಮ ತಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ರು, ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್ ಅಂತ. ಯಾವಾಗಲೂ ಕೂಡ ಮಾನಸಿಕವಾಗಿ ಮೆಂಟಲ್ ಫ್ರೀಕ್ವೆನ್ಸಿ ಈಸ್ ಇಂಪಾರ್ಟೆಂಟ್ ಅಪ್ಪ, ನಾಟ್ ಫಿಸಿಕಲ್ ಫ್ರೀಕ್ವೆನ್ಸಿ. ಎಷ್ಟೋ ಜನ ಹತ್ತಿರ ಇದ್ದರೂ ಕೂಡ ಮೈಂಡ್ ಸೆಟ್ ಆಗಲ್ಲ ಆ ತರಹ. ಕೆಲವು ದೂರ ಇದ್ದರೂ ಕೂಡ ಮೆಂಟಲ್ ಫ್ರೀಕ್ವೆನ್ಸಿ ನಡೀತಾ ಇರುತ್ತೆ ಅವರಿಗೆ ಅಂತ. ಆ ದೃಷ್ಟಿಯಿಂದ ಇದು ಇನ್ನೊಂದು ಇಂಟರ್ಪ್ರಿಟೇಷನು. ಇನ್ನು 3ನೇದು ನೋಡಿ, ಅಕಾರ ಅಂದರೆ ತಮೋಗುಣ, ಉಕಾರ ಅಂದರೆ ರಜೋಗುಣ, ಮಕಾರ ಅಂದರೆ ಸದ್ಗುಣ, ಹಾಗೆ ಅಮ್ಮ ಅಂದರೆ ಗುಣಾತೀತ ಸ್ಥಿತಿ. ಗುಣಾತೀತ ಅನ್ನೋದು ಭಗವದ್ಗೀತೆಯಲ್ಲಿ ಸುಂದರವಾಗಿ ವರ್ಣನೆ ಮಾಡ್ತಾರೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಅಂದ್ರೇನು? 3 ಗುಣಗಳನ್ನು ನೀನು ಅತೀತನಾಗಬೇಕು ಅಂತ ಶಂಕರ ಭಾಷ್ಯ, ಕೆಟ್ಟ ಗುಣಗಳು ಇಲ್ಲದೇ ಇರೋ ಹಾಗಾಗಲಿ ಅಂತ ರಾಮಾನುಜ ಭಾಷ್ಯ. ಸೊ ಆ ದೃಷ್ಟಿಯಿಂದ ಆಚಾರ್ಯರು ಆ ಒಂದು ಮಂತ್ರವನ್ನು ವಿಭಿನ್ನವಾಗಿ ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ಗುಣಾತೀತ ಸ್ಥಿತಿ ಅಂದ್ರೇನು? ನಾನು ತುಂಬ ಸತ್ವಗುಣವಂತ ಅಂದರೆ ಆ ಮೋಹವೇ ಅವನಿಗೆ ಕೆಳಗಡೆ ಎಳೆದು ಬಿಡುತ್ತೆ. ನಾನು ತುಂಬ ಒಳ್ಳೆಯವನು, ಹೋಲಿ ದೈ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ. ಅದಕ್ಕೇನೆ ನನ್ನ ದೃಷ್ಟಿಯಿಂದ ಯಾವತ್ತೂ ತಪ್ಪೇ ಆಗಿಲ್ಲ ಅಂತ ನಾನು ಅಂದ್ಕೊಳ್ಳೋದೇ ಒಂದು ದೊಡ್ಡ ತಪ್ಪು ಯಾವಾಗಲೂ ಕೂಡ. ಸೊ ಆಲ್ ಮೆನ್ ಆರ್ ಮಾರ್ಟಲ್ಸ್ ನೋಡಿ. ಆ ದೃಷ್ಟಿಯಿಂದನೇ ಸಹಜವಾಗಿ ತಪ್ಪು ಮಾಡ್ತಕ್ಕಂಥದ್ದೇ ಮಾನವ ಜನ್ಮ. ಸ್ವಲ್ಪ ತಪ್ಪು ಮಾಡಿದ್ರಿಂದನೇ ಮಾನವ ಜನ್ಮ ಬಂದಿರೋದು. ಇಲ್ಲದೆ ಹೋದರೆ ತಿಗಣೆಯಾಗಿಯೋ ಹಲ್ಲಿಯಾಗಿಯೋ ಜಿರಳೆಯಾಗಿಯೋ ಬೇರೆಯವ್ರಿಗೆ ಕಚ್ತಾ ಇದ್ವಿ. ತದಿಹ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ ಭವಂತಿ ತದಾ ಭವಂತಿ. ಚಾಂದೋಗ್ಯೋಪನಿಷತ್ತು ಅದಕ್ಕೆ ಸಾಕ್ಷಿ. ಆ ದೃಷ್ಟಿಯಿಂದ ಇನ್ನು ಮುಂದಕ್ಕೆ ಹೋದರೆ ಇನ್ನೊಂದು ಇಂಟರ್ಪ್ರಿಟೇಷನ್ ಪ್ರಕಾರ ಅಕಾರ ಅಂದರೆ ಬ್ರಹ್ಮಚರ್ಯ ಅಥವಾ ಬ್ರಹ್ಮಚಾರಿ, ಉಕಾರ ಅಂದರೆ ಗೃಹಸ್ಥ, ಮಕಾರ ಅಂದರೆ ವಾನಪ್ರಸ್ಥ, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅಂದರೆ ಸನ್ಯಾಸಿ. 4 ಆಶ್ರಮಗಳನ್ನು ಇಟ್ಕೊಂಡು ಓಂಕಾರವನ್ನು ಡಿವೈಡ್ ಮಾಡ್ತಕ್ಕಂಥದ್ದುಂಟು. ಬ್ರಹ್ಮಚರ್ಯಾಶ್ರಮಕ್ಕಿರ್ತಕ್ಕಂಥದ್ದೇನು? ವೇದಾಧ್ಯಯನ, ಗುರು ಶುಶ್ರೂಷೆ. ಇನ್ನು ಮಧ್ಯದಲ್ಲಿರ್ತಕ್ಕಂತಹ ವಾನಪ್ರಸ್ಥ ಗೃಹಸ್ಥಾಶ್ರಮ ಮಾಡಬೇಕಾಗಿರೋದೇನು? ಯಜ್ಞಯಾಗಾದಿಗಳು, ಅತಿಥಿ ಸತ್ಕಾರ, ಅದು ಅವನು ಮಾಡಬೇಕಾಗಿರೋದು. ವಾನಪ್ರಸ್ಥನಾಗಿರ್ತಕ್ಕಂಥವನು ಮಾಡಬೇಕಾಗಿರೋದೇನು? ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದಾಗ ಅವರಿಗೆ ಸಾಂಸಾರಿಕ ಹೊಣೆಯನ್ನು ಒಪ್ಪಿಸಿಬಿಟ್ಟು ತಾನು ಸಪತ್ನೀಕನಾಗಿ ಕಾಡಿಗೆ ತೆರಳಿ ಯೋಗ ಮಾರ್ಗದಿಂದ ಮೋಕ್ಷಕ್ಕೆ ಅನ್ವೇಷಣೆ ಮಾಡ್ತಕ್ಕಂಥದ್ದು. ಕೊನೆಗಿರ್ತಕ್ಕಂಥದ್ದೇನು? ಸನ್ಯಾಸ ಮಾರ್ಗ.
ಸೊ ಎಲ್ಲವನ್ನು ಬಿಟ್ಟು ಲೋಕಹಿತಕ್ಕೋಸ್ಕರವಾಗಿಯೇ ಜೀವನ ಮಾಡೋದು. ಲೋಕಹಿತಂ ಮಮ ಕರಣೀಯಂ, ಇನ್ನೇನೂ ಇರಬಾರ್ದು ಅವನ ಮನಸ್ಸಿನಲ್ಲಿ. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ, ಗೀತೆನೇ ಪ್ರಮಾಣವಾಕ್ಯ. ಆ ದೃಷ್ಟಿಯಿಂದ ಲೋಕಸಂಗ್ರಹ ಇರೋವನಿಗೆ ಯಾವ ಮನೇನೂ ಅವನಿಗಿರೋದೇ ಇಲ್ವಲ್ಲ. ಅದಕ್ಕೆ ಸನ್ಯಾಸ ಆಗಿರೋನು 3 ದಿವಸದ ಮೇಲೆ ಒಂದು ಕಡೆ ಇರಬಾರ್ದು ಅಂತ ಅದಕ್ಕೆ ಹೇಳೋದು. ಯಾಕೆಂದರೆ ಅಟ್ಯಾಚ್ಮೆಂಟ್ ಬೆಳೆದು ಬಿಡುತ್ತೆ. ನನ್ನ ಮನೆ, ನನ್ನ ಬಂಗ್ಲೆ, ನನ್ನವರು ಅನ್ನೋದು. ಎಲ್ಲರೂ ಅವನವರೇ ಆಗಿರೋದರಿಂದ ನನ್ನವರು ಅನ್ನೋದು ಬಂದರೆ ಸಂಕುಚಿತ ಆಗಿಬಿಡುತ್ತೆ. ಯತ್ರ ಸರ್ವಂ ಆತ್ಮೈವಾಭೂತ್ ತತ್ ಕೇನಕಂ ಪಶ್ಯೇತ್ ಕೇನಕಂ ಮನ್ವೀತಾ ಕೇನಕಂ ಚಿನ್ವೀತಾ. ಎಲ್ಲರೂ ಅವನವರೇ ಆಗಿರೋದರಿಂದ, ಬೇರೆಯವರೇ ಇಲ್ಲದೇ ಇರೋದರಿಂದ ಆ ಸ್ಥಿತಿ ಮುಟ್ಟಿದವನು ನಿಜವಾದ ಅರ್ಥದಲ್ಲಿ ಜ್ಞಾನಿಯಾಗಿರ್ತಾನೆ. ಇನ್ನು ಮುಂದೆ ಇನ್ನೊಂದು ಇಂಟರ್ಪ್ರಿಟೇಷನ್ ಹೇಳಿದರೆ, ಅಕಾರ ಪರ, ಉಕಾರ ಪಶ್ಯಂತಿ, ಮಕಾರ ಮಧ್ಯಮ, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ವೈಖರಿ. 4 ವಾಕ್ಯಗಳಿದೆ ನೋಡಿ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣ ಯೇ ಮನೀಷಿಣಃ ಗುಹಾ ತ್ರೀಣಿ ನಿಹಿತ ನೇಂಗಯಂತಿ ತುರಿಯಂ ವಾಚೋ ಮನುಷ್ಯ ವದಂತಿ. ಋಗ್ವೇದದಲ್ಲೇ ಬರ್ತಕ್ಕಂಥ ಮಂತ್ರ. ಹೀಗೆ ಒಂದೇ ಓಂಕಾರದಲ್ಲಿರ್ತಕ್ಕಂಥ ಅಕಾರ ಉಕಾರ ಮಕಾರ ಮತ್ತು ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರವನ್ನು ಸೇರಿಸ್ಕೊಂಡು 43 ಇಂಟರ್ಪ್ರಿಟೇಷನ್ ಕೊಡ್ತಾರೆ ಸುಧಾಕರ್ ಚತುರ್ವೇದಿಯವರು. ಹಾಗೆ ನೋಡಿದರೆ ನಮಗೆ ಭಯ ಆಗುತ್ತೆ, ಎಷ್ಟಿದೆಯಪ್ಪ ನಾವು ತಿಳ್ಕೊಳ್ಳೋದು. ಒಂದು ಓಂಕಾರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಷ್ಟು ಒದ್ದಾಡಿದರೆ ಇನ್ನು ಎಷ್ಟೆಲ್ಲ ಗ್ರಂಥಗಳು ಯಾವಾಗ ನಾವು ಓದೋದು ಅಂತ ಅನಿಸ್ಬಿಡುತ್ತೆ. ಒಬ್ಬ ಪಾಶ್ಚಾತ್ಯ ವಿಮರ್ಶಕ ಹೇಳ್ತಾನೆ, ಓಂಕಾರ ಅನ್ನೋದು ಗಣಪತಿಯ ಮುಖ ಅಂತ. ನೀವು ನೋಡಿದರೆ ಗಣಪತಿ ಸೊಂಡಿಲು ನೋಡಿ ಓಂಕಾರದ ಆಕಾರದಲ್ಲಿ ಬರುತ್ತೆ ಅನ್ನೋ ದೃಷ್ಟಿಯಿಂದ. ಗಣಾನ ಅಂತ್ವ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೀದಸಾದನಂ ಗಂ ಗಣಪತಯೇ ನಮಃ. ನೋಡಿದ್ರೆ ನೀವು ಗಣಪತಿ ಮುಖದ ತರಹನೇ ಅವನ ಸೊಂಡಿಲಿರೋದ್ರಿಂದ, ಓಂಕಾರ ತರಹನೇ ಗಣಪತಿ ಮುಖ ಇರೋದ್ರಿಂದ ಓಂಕಾರ ಈಸ್ ಈಕ್ವಲ್ ಟು ಗಣಪತಿ ಅಂತ ಆರ್ಗ್ಯೂ ಮಾಡ್ತಾನೆ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ. ಯಾರು ಅನ್ನೋದು ಮರ್ತು ಹೋಗಿದೆ, ಅದರಿಂದ ತಪ್ಪಾಗಿ ನಾನು ಕೋಟ್ ಮಾಡಬಾರ್ದು. ಸೊ ಹೀಗೆ ಅಕಾರ ಉಕಾರ ಮಕಾರ ಮತ್ತು ಅರ್ಧಾಕ್ಷರಗಳು ವ್ಯಾಪಕವಾಗಿದೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಈಗ ಏನು ಹೇಳ್ದಂಗೆ ಆಯಿತು ಅಂತ ಹೇಳಿದರೆ, ಜ್ಞಾನಕ್ಕೆ ಇರತಕ್ಕಂತಹ ಸಾಧನೆಗಳು ಏನು ಅನ್ನೋದನ್ನು ಇಬ್ಬರು ಋಷಿ ಮುನಿಗಳ ಸಂವಾದದಿಂದ ತಿಳ್ಕೊಂಡ ಮೇಲೆ ನೇರವಾಗಿ ರಾಮ ತನ್ನ ಮಾನಸಿಕ ಗೊಂದಲಗಳನ್ನು ಹೇಳ್ಕೊತಾ ಬರ್ತಾನೆ. ಅದಕ್ಕೆ ವಸಿಷ್ಠರು ಉತ್ತರ ಕೊಡ್ತಾ ಬರ್ತಾರೆ. ಅದಕ್ಕೇ ಯೋಗ ವಾಸಿಷ್ಠ ಎಂಬತಕ್ಕಂಥ ಹೆಸರು ಬರೋದು. ಮುಂದಿನ ನನ್ನ ಪ್ರವಚನದ ಮಾಲಿಕೆಯಲ್ಲಿ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ಅಂತ ಇಟ್ಕೊಂಡು ಈ ಹಿನ್ನೆಲೆ ರೂಪದಲ್ಲಿರ್ತಕ್ಕಂಥ ಉಪನ್ಯಾಸಗಳ ಸರಣಿಯನ್ನು ಇಲ್ಲಿಗೆ ನಿಲ್ಲಿಸ್ಕೊಂಡು ಮುಂದೆ ತಮ್ಮನ್ನು ನೋಡ್ತೀನಿ ಅಂತ ಅಂದ್ಕೊಂಡು ಈ ಒಂದು ಸದವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಅವರಿಗೂ, ಸನ್ಮಿತ್ರ ಕರ್ಮಯೋಗಿ BS ರಾಮು ಅವರಿಗೂ, ಪ್ರಾಯೋಜಕರಾಗಿ ನಿನ್ನೆ ಮೊನ್ನೆ ಬಂದು ಇವತ್ತು ಬರದೆ ವಾಪಸ್ ಮಲೆಬೆನ್ನೂರಿಗೆ ಹೋಗಿರತಕ್ಕಂತಹ ನಾಗೇಶಪ್ಪ ಅವರಿಗೂ, ಮತ್ತು 4 ದಿನಗಳು ಬಂದು ನನ್ನ ಕೆಲವು ಮಾತುಗಳನ್ನು ತಾವು ಸಮಾಧಾನಚಿತ್ತರಾಗಿ ಆಲಿಸಿರ್ತಕ್ಕಂಥ ತಮಗೂ ಕೂಡ ನಾನು ಆಭಾರಿ ಎಂಬುದಾಗಿ ವಿನಮ್ರವಾಗಿ ವಿನಂತಿಸಿಕೊಂಡು ಈ ಉಪನ್ಯಾಸ ಮಾಲಿಕೆಯಲ್ಲಿ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ DVG ಸಮರ್ಪಣ ಮಸ್ತು.